ತಂಗಾಳಿ ಬೀಸುತ್ತಿದೆ ಗಾಳಿಯು ಬೀಸುತ್ತಿದೆ ತಂಗಾಳಿ ಬೀಸುತ್ತಿದೆ ಗಾಳಿಯು ಯಾಕ್ರಿ ನಿಮ್ಗೆ ಯಾಕೆ ಆನಂದ ಆಯ್ತು ಭಾಳ ಖುಷಿನಿದ್ರಿ ಯಾಕೆ ಏನೇನ ಅಂದಲ್ಲ ಏನು ಆನಂದದಿಂದ ಅದಿಲ್ಲ ಯಾಕಂದೆ ಸುಖ ಹೆಚ್ಚಾತಲ್ಲ ಯಾಕ ಯಾವ್ಲಿ ಇವ ನಮ್ಮ ಅಳಿಯ ನಿಮ್ಮ ಮಳೆಯ ಸತ್ನ ಅಯ್ಯೋ ನಿಮ್ಮವನ ನಿಮ್ಮ ಮನ್ಯಾಗ ಯಾರು ಸತ್ತಿರ್ಬೇಕು ನೋಡು ಏನ್ ಗಂಟು ಬಿದ್ದಿಲ್ಲ ನಾ ಹೇಳಿದ್ದೇಳು ನಮ್ಮ ಅಳಿಯ ಪ್ರದೀಪ ದಾಗದಾರ ಮುಂಬೈ ಊರಿಗೆ ಬಂದನಪ್ಪ ಊರಿಗೆ ಅದಕ್ಕೆ ನಮ್ಗೆ ಆನಂದ ಹೆಚ್ಚಾಗ್ಯದ ಅದಕ್ಕೆ ನಮ್ಗೆ ಸಂಕಟ ಜಾಸ್ತಿ ಆಗದ ಯಾಕೋ ನಿನಗೆ ಯಾಕೆ ಸಂಕಟ ಏನ್ರ ಆಗ್ಯದ ಮಕ್ಕ ಕಳ್ಸಕತ್ತಿಯಲ್ಲ ನಮ್ಮ ಅಳಿಯ ದಾಗದಾರ ಪ್ರದೀಪ ಮುಂಬೈ ಅವನಿಗೆ ತೋರ್ಸಪ್ಪ ಆರಾಮಾಗುತ್ತೆ ನಿನಗ ಆರಾಮಾಗತ್ತೆ ಬಂದು ಏನ್ ಮಾಡಿ ನಾವ ನಿಮ್ಮ ಮಳೆ ಬಂದು ನಮಗೊಂದು ದೊಡ್ಡ ರುಗ್ಣ ಐತ್ರಿಪ್ಪ ಈಗ ಏನು ಹೊಟ್ಯಾಗ ಒಂದು ಗಂಟೆ ಆಗ್ಬಿಟ್ಟತ್ರಿ ಇಲ್ಲಿ ಇಲ್ಲಿ ಆಗೈತೆ ನೋಡ್ರಿ ಇಲ್ಲಿ ಗುಂಡಿಗೆ ಶಲಿ ಆಗಿರ್ಬೇಕು ನೋಡಿ ಏ ನಾನು ದನ ಅವು ಮನುಷ್ಯರಿಗೆ ಗಂಟು ಬಿದ್ದಾವಂತ ಕುದುರಿಕಾಯಿ ತಿನ್ನು ಕುದುರಿಕಾಯಿ ಇಲ್ರಿ ಅದು ಗಂಟೆಗೈತಿ ಅದು ತೆಗೆದಿಟ್ರೆ ನಾ ಸಾಯ್ತೀನಿ ಆಪರೇಷನ್ ಮಾಡಿದ್ರೆ ಅಲ್ಲೇ ಇದ್ರೆ ತ್ರಾಸ ಮಾಡಕತ್ತ ನೀ ದೂರ ಇರು ಯಾಕ ಅಂಟ್ರು ಹೋಗೋದು ಅಂಟ್ರು ಕನಗೆ ಮತ್ ನನಗ್ ಜಂಟ ಇಲ್ಲ ಕೊರ್ಸಿರೋ ಅದನ್ನ ಡಾಕ್ಟರ್ ಕಡೆ ತೋರ್ಸಕ್ ಹೋಗಿದ್ದೆ ಹೇಳಿದ್ರು ಡಾಕ್ಟರ್ ನಂಗೆ ನೋಡಪ್ಪ ಈಗ ಇದು ಕಡಿಮೆ ಆಗ್ಬೇಕಾದ್ರ ಧ್ರುವ ಪದಾರ್ಥ ಅಂದ್ರ ಅಳ್ಕಂದು ಗಟ್ಟಿನ ತಿನ್ನಕ್ ಹೋಗ್ಬೇಡಪ್ಪ ಏನು ಏ ನಮ್ಮ ಮುಂಬೈ ಮಗ ಇವನವನು ತೋರ್ಸು ಕಮ್ಮಾಗುತ್ತೆ ಹೋರೇ ಅದಕ್ಕ ನನಗರ ಯಾರದಾರ ಅದು ಅಲ್ಲ ಯಾರು ಕುಂಟಿ ಅವ್ರ ತಂಗಿ ಯಾರ ತಂಗಿ ಕುಂಟಿ ಅವ್ರ ತಂಗಿ ಶಾಂತ ಸೀದಾ ಅಡ್ಡಾಡ್ತಾಳೆ ಈಗ ಏನಾಯ್ತು ಹಂಗ ಕಾಲ್ ತೆಗದಲ್ಲ ಆ ಕಡೆ ಮರ್ಯಾದ ನಿಂದ್ರಿಸಿ ಹಿಂಗ್ ಜಕ್ಕಿದ ಆರಾಮ ಆಗ್ಬಿಟ್ಟದ ಮತ್ತೆ ಅವ್ರ ಅಪ್ಪಗೂ ಆರಾಮಾಗ್ಯದ ಬಾಳ ಶಾಣೆವ ಡಾಕ್ಟರ್ಗೆ ಕಲ್ತಿರ್ಬೇಕು ಮಾಡ್ತಿರ್ಬೇಕು ಏ ನನ್ನ ಮುಂಬೈ ಇಷ್ಟು ಹೇಳಿ ನಾನು ಅಣಕ ಮತ್ತೆ ಅವ್ರ ಕೆಲಸ ಮಾಡ್ತಿರ್ತಾರ ಏ ನಮ್ಮ ಮಳೆಯ ಭಾರಿ ಶಾಣೆ ರೀ ನಮ್ಮ ಮಳೆಯ ಕಂಡಕ್ಟರ್ ಅದನ್ರಿ ಇಷ್ಟು ಟಿಕೆಟ್ ಒಮ್ಮೆ ಪಂಚ್ ಹಾಕ್ತಾನಂದ್ರೆ ಅದಕ್ಕೆ ಬಂದ್ ಮಾಡ್ಯಾರ್ಲಿ ಅವರು ಪಂಚ್ ಹೊಡೆದು ಕೊಡು ಅದಕ್ಕೆ ನಮಗೆಲ್ಲ ಟಿಕೆಟ್ ಒತ್ತಿದ ಕೊಳೆ ಬದುಕನ ಅದಕ್ಕೆ ಅಂತ ಕೊಟ್ಟ ನನ್ನ ಮಗನ ಏನ್ ಚಂದ ಹೇಳ್ತಾನೆ ಯಾರು ಮಾಡ್ಲಾರ್ದ ಮಾಡವ ಏನಾತೀಗ ಅದಕ್ಕೆ ಭಾಳ ತ್ರಾಸ ಆಗೈತಿ ನಿಮ್ಮ ಮಗಳಿಗೆ ಹೇಳ್ರಿ ರಾಜಣ್ಣ ಇವತ್ತು ರಾತ್ರಿ ಮನೆಗೆ ಬರ್ತಾನ ಬಂದಾಗ ಸ್ವಲ್ಪ ಗಂಜಿ ಅಳ್ಳಕನ ಗಂಜಿ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ನನ್ನ ತಲೆನಕ್ಕಿ ತೊಡಿ ಮೇಲೆ ಇಟ್ಕೊಂಡು ಅಲ್ಲೋಡು ಪುಟ್ಟ ಚಂದಮಾಮ ನೋಡು ಗುಟ್ಟು ಗುಟ್ಟು ಗುಟ್ಟಕ್ಕೆ ಗುಟ್ಟು 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 ಗುಟ್ಟಕ್ಕೆ ಅಂತ ಒಂದೊಂದು ಗುಟ್ಟಕ್ಕೆ ಒಂದು ಚಮಚ ಹಾಕಂತ ಹೇಳ್ರಿ ಬಾಯಾಗ ಏನ್ ದೊಡ್ಡ ಬೆಳ್ಳೆ ಹುಚ್ಚ ಹೇಳುದಾನಿದು ಆತಾಳೆ ಹೇಳ್ತೇನೆ ಏನಂತ ನೋಡುವ ಪಂಜರಿ ಅಂತಂದ್ರೆ ಖಾರ ಗೀರು ಹೆಚ್ಚಾಗಿ ತಿನ್ನು ಇನ್ನು ತಡಿ ಬರ್ತಾನವ ಮುಂಜಾನೆ ಅಳಕಂದು ಶುರು ಆಗಿರ್ತದಲ್ಲ ಅದನ್ನ ಚಮಚದಾಗ ಹಾಕಿ ತೊಳಿ ಮ್ಯಾಗ ಮಲಗಿಸಿ ಬಾಯಾಗ ಹಾಕು ಹೇಳ್ತೀನಿ ಅದನ್ನ ಹಾಕೊಂಡ್ಬಿಡ್ ನೀನು ಮತ್ತೇನು ಅಲೆ ಇನ್ ಮೇಲೆ ನನ್ನ ಮಗಳು ಊಟಕ್ಕೆ ನೀಡುದು ಬಂದ್ ಗಲ್ಲದ ಮೇಲೆ ಕುಂದಿಡ್ದು ಬಂದ್ ಕಾಯಿಪಲ್ಲೆ ತರದು ಬಂದ್ ಎಲ್ಲಾನು ಬಂದ್ ಎಲ್ಲ ಬಂದ ಕೆಲವೊಂದು ಚಲೋ ಇರ್ತಾವು ಈಗ ನಿನ್ನ ಜೋಡಿ ಮಾತಾಡಕ ಟೈಮ್ ಇಲ್ಲ ವಾಸ ಇಲ್ಲ ಸರಿ ತಂಗಾಳಿ ಬೀಸುತ್ತಿದೆ ನಮ್ಮ ಮಳೆಯ ಟೂಸಿಗೋ ಇವ ನೋಡಿದ್ರ ಹುಡುಗಿನ ಅವಂಗ ಕೊಡ್ಬೇಕಂತಾನ ಆ ಹುಡುಗಿಗೆ ಮನಸ್ಥಿತಿಲಿ ಯಾರಿಗೂ ಗೊತ್ತು ಯಪ್ಪ ದೇವ್ರಿ ಭಗವಂತ ಅವಂಗ ಬ್ಯಾರೆ ಹೆಣ್ಣು ಜೋಳ ಮಾಡಪ್ಪ ಯಪ್ಪ ನನಗೆ ಇದಕ್ಕೆ ಖಾನೊಳಿ ಕಂಬ ಕಾಯಿ ಮುಳಿಲಿ ಹಿಂಗೆ ಉಳಿತಪ್ಪ ಅಂತಂದ್ರೆ ಬರೋ ದಿವಸದಾಗ ನನಗೆ ಹನುಮಾನ್ ಚಡ್ಡಿ ಹೊಲಿಸ್ತಾನೆ ಬಡಂಗಿಲ್ಲ ಮಗ ಮಳೆಯನ ಅಪಸತ್ರಿ ಭಾರಿ ಐತಿ ಬಿಡ ನೋಡಿ ಹೆಂಗ್ ಜೋತ್ ಬಿದ್ದವು ಇನ್ನೇನು ಕಮ್ಮ ನಮ್ಮ ಹಳೆಯಂದು ಇದಕ್ಕೊಂದು ಕೆಲಸ ಮಾಡ್ಬೇಕನ ನಡ್ಬರ್ಕ ಒಂದು ಗಾಡಿ ಏರ್ಸೋದು ಈ ಕಡೆ ಖಾನಾವಳಿ ಈ ಕಡೆ ಅಪಸತ್ರಿ ನೋಡ ಹಾಕಿಬಿಡುದು ಊಟದಾಗ ತಾವ ಪೇಸುಂಟಿ ಆಗ್ತಾವು ಭಾರಿ ಐತಿ ಬಿಡು ತಂಗಾಳಿ ಬೀಸುತ್ತೀರಿ
ಅಪ್ಸತ್ರಿ ಹೌದಾ ಅಲ್ಲ ಯಾಕ್ರಿ ಬರ್ರಿ ಒಳಗ ಟೇಬಲ್ ಖಾಲಿ ಐತಿ ನಿಮ್ಮ ಡಬ್ಬು ಕೆಡಿವಿ ಇಂಜೆಕ್ಷನ್ ಮಾಡ್ತೀನಿ ಬರ್ರಿ ತಡದು ಅನ್ಬೇಡ್ಲಿ ಒಮ್ಮೆ ಏಕಟ್ಟೆ ತಗೋ ಡಬ್ಬ ಕಡಿವಿ ಅಂದ್ಕೊಳ್ಳಿ ಏನ್ ನಾ ಏನ್ ತಿಳ್ಕೊಬೇಕು ನೀ ಯಾರು ಡಾಕ್ಟ್ರ್ ಯಾರು ಅವ್ರ ತೆಳಗ್ ಕಂಪೌಂಡ್ರ್ ಕಂಡಪಟ್ರಿ ಏ ಕಂಪೌಂಡ್ರಿ ಕಂಡಪಟ್ರಿ ಹಾ ಊರಾಗ ಅಡ್ಡಾಡ್ಲಿಕ್ಕಿಲ್ಲ ನೀ ಯಾಕ್ರಿ ನೀ ಹಿಂಗ ಅಡ್ಡಾಡ್ ನೋಡಿದ್ರೆ ಯಾವನಲ್ಲೋ ಬಾಡೆ ಅಂತೇಳಿ ಹೊಡಿತಾರ ಏಯ್ ನನಗೆ ಕುಡಿತೇರಿ ಮೊದಲಿಂದ ಹಿಂಗ ಐತೇನು ಹುಟ್ಟದ ಗುಣ ಇವಾಗ ಯಾರು ಸಿಕ್ಕಿರ್ಲಿಕ್ಕಿಲ್ಲ ಇವನ ಸಿಕ್ಕಾನ ಏನು ನನಗ ದಿಕ್ಕು ತಿಳಿಯವಲ್ಲಿ ಒಳಗೆ ನೋಡ್ರಿ ಟೇಬಲ್ ಖಾಲಿ ಐತಿ ಬಕ್ಬರ್ಲೆ ಮಕ್ಕೋರಿ ಮಾಡ್ತೀನಿ ಅಂತ ನಾವ ಅದು ಡಬ್ಬಿಗೆ ಅಡಿವಿ ನಾವು ಉಳ್ದದ್ದ ಪುಣ್ಯ ಓಲಿ ದಾಗದಾರ ಏನು ಮಾಡ್ತಾನೆ ಮುದುಕಿಗೆ ಮಾಡಾಕತ್ತಾರ ಏನು ಆಪರೇಷನ್ ನಿಂತಿ ಇನ್ನೊಂದು ಜರ ನಿಂತು ನಮ್ಮನ್ನು ಡಬ್ಬಿಗೆ ಅಡ್ವಾಗ್ಯವ ಹಿರಿಯರು ಬಂದಾರ ಅಂತ ಹೇಳೋಗು ಕಾರ್ಯನ್ನ ಹಿರಿಯರು ಬಂದಾರ ಅಲ್ಲೇ ಹೋಗು ಹಾ ಯಮರಡಿ ನೀನೇ ಮಲ್ಲಮ್ಮ ಅವ ಎಲ್ಲಿ ಬಂದ ಎಲ್ಲಿ ಹೋದ್ಯೋ ಗೋಣ ಆಡ್ತಾನ ಕಡಿತದ ನಿನ್ನ ಜೀವ ಯಾಕೊಲೆ ರೇ ನಾನೇನು ಸಣ್ಣ ಹುಡುಗನ್ ಮಾಡಿದೆ ಊಟ ಬಯಸಂಗ ಹಿಂಗ 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 ಯಾಕೊಲೆ ಏನ್ ತಿಳಿದೀನಿ ಜೀವನದಾಗ ಕುರ್ಚಿ ಮ್ಯಾಗ ಕುಂತಿ ಇಲ್ಲಿ ಯಾಕ ಏನಾಯ್ತು ಎರಡು ಜೋತ್ ಬಿಟ್ಕೊಂಡು ಕುಂದಿರ್ಬೇಕು ಇದಕ್ಕೆ ಹಿಂಗ್ ಬಂದ್ಯಾ ಯಪ್ಪ ತಪ್ಪಾತ್ ಹೋಗಪ್ಪ ಯಾರು ಬೇಕಾಯ್ತು ನೋಡ್ರಿ ಅಯ್ಯೋ ನನ್ನ ನೋಡೋರು ಇಲ್ಲಿ ಅರ್ಧ ಕೈ ಎದ್ದು ಹೋಗ್ಯದ ಮಳಿ ಬರ ಯಾರು ನಿಮ್ಗೆ ಏನಾಗೈತಿ ಯಾರು ಬೇಕಾಗೈತಿ ಬರ್ದೀಪ್ಯಾ ಯಾಕೆ ನಾನು ಕೂಡ ಸಿಗ್ಲಿಲ್ಲ ನೋಡು ನಾನು ಕಾನಾವಳಿ ಮಾಲಕ ದೇವಣ್ಣ ದೇವೇಗೌಡ ಸಂಬಂಧಿಕ ದೇವಣ್ಣವರು ಕುಮಾರಸ್ವಾಮಿ ಕಾಕ ಗೊತ್ತಾದ್ರಪ್ಪ ಎಷ್ಟು ವರ್ಷದಿಂದ ನೀವು ನೋಡಿ ಪಾಂಡವ್ರಿ ಅವ್ರ ಒಂಜಾರ ಮಾತಾಡ್ದೈತು ಒಳಗು ಚೆನ್ನಾಗಿದ್ದೀರಾ ಹಿಂಗದು ನೋಡಿ ಮೇಳಿ ಮೇಳಿ ಹಾಕ್ದಾಗ ಇದು ಇನ್ನೊಂದು ಊರಿಗೆ ಇದನ್ನೇನು ಮೈಸೂರಿನಿಂದ ತಂದೆ ಅಯ್ಯೋ ಮಗ ನೀನ ಸಿಗುತ್ತ ಮತ್ತೆ ಇಲ್ಲ ನೀವು ಜೋಡಿ ಮಾತಾಡ್ದಿತ್ತು ವಿಷಯ ಅನ್ನೋದೇನಾಗಿಲ್ಲ ಹಳೆದ ವಿಷಯ ಹೊಸದಂತ ಯಾವ ಸೃಷ್ಟಿನೇ ಆಗಿಲ್ಲ ಅದೇ ನನ್ನ ಮಗಳು ಚೆನ್ನವ
ಇಲ್ಲ ನಂದು ತಿಂಡಿ ಹೇಳ. ಭಾಳ ದಿನ ಆಗಿತ್ತು ಹೊಡಿಸ್ಕೊಂಡಿದ್ದಿಲ್ಲ, ಚಲೋ ಹೊಡೆದು ಅದ. ಅವ ಹೆಂಗೆ ಕುಂತ ನೋಡೋದು ನೋಡ್ಕೊಂತ ಬಾ ನೀವೊಂದು 4 ಕಡ್ಡಿ ಬಾ. ಏನಾಯ್ತು? ಎಲ್ಲೇನೂ ಆಗಿಲ್ಲ, ಕೂಡ್ನಿ ಏ ಕೂಡ್ನಿ ಲಿಂಕ್ ಆಗುತ್ತೆ. ಅವನು ಸುಮ್ಮನೆ ಮಾತಿಗೆ ಅನ್ಯಪ್ಪ ಕರೆಂದ್ರ ಹೊಡೆದು ಆದವ. ಕಾರುಣ್ವಿ ಇಲ್ಲೇ ಆದಂಗೆ ಆತು ನಂದು. ಕಾಕಂಡಿಕಿಗೇನು ಹೋಲಾರ್ದಂಗೆ ಆತು. ಅಲ್ರಿ ದೇವಣ್ಣವ್ರೆ, 4-5 ಈಗ ಅದು ಏನಾಗ್ಯದ, ನನ್ನ ಮಗಳು ಚೆನ್ನವ ಯಾರು ನಿಮ್ಮ ಮಗಳು ಚೆನ್ನವ? ಆಟ ಹಿಡ್ದಾಳ. ನೋಡಿ ಇನ್ನೊಂದು 5-6 ಮಂದಿ ಯಾವ್ಯಾವ ತೊಂಬ ಸಾರ ಮಾಡಿ ಕೊಳ್ಳಗಾರ ಕಟ್ಟು. ಏನೋ ನಿನ್ನ ಹಿರಿದವಳ ಹೊಲಸು ನನ್ನ ಮಗನ್ ತಂದು ಚಪ್ಪಲಿ ಹೊಡಿದ ನೋಡು ಅವನು. ಯಾರಿಗೆ? ಯಾರಿಗೆ? ನಿಮ್ಮ ಚಪ್ಪಲಿ ಹೊಡೆದ? ಅಯ್ಯೋ ಇವನು ಅವನೇ. ಅಲ್ರಿ ನಾನ್ ನೋಡ್ಲಿಲ್ಲ. ಏನ್ ನೋಡ್ಲಿಲ್ಲ ಹೋಗ್ಕೊಡಿ. ಆ ನಮನಿ ಚಪ್ಪಲ್ ತಂದ ನಾನು ಸರ ಮಾಡಿ ಕೊಳ್ಳಾಕ ತಿಳಿತದಿಲ್ಲ ನಿನಗ? ನೀ ನೋಡ್ರಿ ಹೇಳ್ತೀನಿ, ಹೊಡಿಬೇಡ ಅಂತ ಹೇಳ್ತಾ ಇದ್ದೆ ನಾನು. ಏನಾಯ್ತು ಹೇಳು. ಏನಾಯ್ತು? ಅವ ಬರ್ಬೇಕಾದ್ರ ಟೇಬಲ್ ಬಾಲ್ಸ್ ಬರ್ತದ, ಅದೊಂದು ಸಿಗ್ನಲ್. ಕುರ್ಚಿ ಬಡದ್ರು ಬರ್ತಾನೆ. ಹೌದ್ರಿ? ಕಡ್ಡಿ ಪೆಟ್ಟಿಗೆ ಐತೆ, ಎದಕ್ಕದು? ಕುರ್ಚಿಗೆ ಬೆಂಕಿ ಹಚ್ಚುತ್ತೀನಿ. ಹಾಗೆಲ್ಲ ಮಾಡಬಾರ್ದು, ನಮ್ಮಲ್ಲಿ ಬೆಲ್ ಇಲ್ಲಲ್ಲ, ಅದು ಇದೇ ಒಂದು ಸಿಗ್ನಲ್. ಹೌದು, ಯಾರು ನಿಮ್ಮ ಮಗಳು ಚೆನ್ನಮ್ಮ? ಕಡಿ ಅನ್ನು ಮಾಡಿ ಕೂಡ್ತೀನಿ. ನನ್ನ ಮಗಳು ಚೆನ್ನವ ನೆನಪಾಗ್ತಾ ಇಲ್ಲ. ನಾ ಯಾರು ಗೊತ್ತಲ್ಲ? ನೀ ಗೊತ್ತಾಗ್ತಲ್ಲ ಮಾವ ಮಾವರು. ನನ್ನ ಮಗಳ ಚೆನ್ನವ ಆಟ ಹಿಡ್ದಾಳ. ಬೇಡಪ್ಪ ಮುಂದೆ ಬಾ. ನನ್ನ ಕೈ ಸುಮ್ಮ ಇರುದಲ್ಲ. ಮತ್ತೆ ಊರನ ಮಂದಿ ಚಪ್ಪಲ್ ತಂದು ಕೊಳ್ಳಿ ಕಟ್ಟಿ ಅದನ್ನೇ ಹೇಳ. ಏನಾಗಿದೆ? ನಿಮ್ಮ ಮಗಳು ಚೆನ್ನಾಗಿದ್ದ? ಅಕ್ಕಿಗೆ ಏನಾಗಿದೆ? ಕಡ್ಡಿವೆ ನೀ ಕಡಿದ್ರೆ 4 ತುಂಡದಾಳ. ಆಟ ಹಿಡ್ದಾಳ. ಏನಂತ? ಯಪ್ಪ ಹಿಂಗ ಏಸಿನ ಇರಲಿ, ನಾನು ವಯಸ್ಸಿಗೆ ಬಂದೀನಿ, ಈಗ ಹೆಂಗು ಮಾಮನು ಬಂದಾನಂತಿದಿ, ಮತ್ತೇನೈತಪ್ಪ ಅಕ್ಕಿನೂ ಬರ್ತಾಳ, ನೀನು ಕೂಡ್ತಿದಿ, ಇಬ್ರು ಸಂಸಾರ ಮಾಡ್ರಿ, ಹೊಸ ರಗ್ಗು ಕೊಡಿಸ್ತೀನಿ. ಏನ್ರಿ ದೇವಣ್ಣವ್ರ, ತಾವು ಏನು ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಚೆನ್ನವ. ನಿಮ್ಮ ಮಗಳು ಚೆನ್ನಮ್ಮ ಅದ ನಿನ್ ಮೇಲೆ ಜೀವದ. ಜೀವದ? ನಿಮ್ಮವ್ ಕಲ್ಲವ ಹಾ. ವಚನ ತಗೊಂಡು ಸತ್ತಾಳ. ಏನಂತ? ಕೈಯಾಗ ಕಾಲು ಕೊಟ್ಟು, ಕೊಟ್ಟು, ಕೈಯಾಗ ಕೈ ಕೊಟ್ಟು, ಹಾ. ನಿನ್ನ ಮಗಳ ನಾನು ಮಗ್ಗ ಕೊಡ್ಬೇಕಂತೇಳಿ. ಮಾಡ್ಕೊ. ನೋಡ್ರಿ, ನಿಮ್ದೇನೋ ಮನಸ್ಸಿದಿಲ್ಲ ಅಂತಲ್ಲ. ಈಗ ಮದುವೆ ಆಗವ್ ನಾನು, ನನಗೂ ಮನಸ್ಸು ಬೇಕು ತಾನೆ. ಮೇಲಾಗಿ ನಾನು ಮದುವೆ ಆಗುವಂತ ಹುಡುಗಿ ವಿದ್ಯಾವಂತಿ ಆಗಿರ್ಬೇಕು, ಗೃಹಿಣಿ ಆಗಿರ್ಬೇಕು. ಆಕೆ ಗೃಹಿಣಿನೇ ಅದಾಳ. ಎಷ್ಟೋ ಮಂದಿ ಮುತ್ತೈದೇರ ಅಂತ ಕರ್ಕೊಂಡೋಗಿ ಉಡ್ಯದಾಗ ಬೇರೆ ಜಂಪರ್ ಪೀಸ್ ಇಟ್ಟಾರ ಆಕಿಗೆ. ಅಲ್ಲ, ನಮ್ಮದ್ರೊಳಗೆ ಹುಡುಕ್ಯಾಡ್ಬೇಡ, ಮುತ್ತೈದೇರ ಭಾಳ. ಅದು ಬಿಡ್ರಿ, ನಾನು ಏನೊಂದು ಬೇರೆ ವಿಷಯ ಕೇಳಿದ್ನಲ್ಲ. ಏನು? ನಿಮ್ಮ ಮಗಳು ರಿಕಾರ್ಡ್ ಕೆಟ್ಟಿದೆ ಅಂತೆ. ಅದು ಪರಿಟನ್ ಜೋಡಿ ಹಾಡಕ್ಕೆ ಹೋಗ್ಯಾಳ. ಅದು ಏನಾಗ್ಯದ, ಬಾರ್ಸವನ ಏನು ಅಮಂಗಳ ಮಾಡ್ಯಾನ, ಲಯ ತಪ್ಪ್ಯದ, ಅದಕ್ಕೆ ಕೆಟ್ಟದ. ಹಾಗಲ್ರಿ ದೇವಣ್ಣವರೇ, ಊರಲ್ಲಿ ಜನ ಎಲ್ಲ ಮಾತಾಡ್ತಾರೆ ಏನಂತ? ಕಾಲ ಜಾರಿದ ಹೆಣ್ಣು ಅಂತ. ಜಾರದೆ ನನ್ನಂತ ನಾನು ಎಳಿ ಬಿದ್ದೆ. ಹುಡುಗಿ ಜಾರದು ಮಾಡತ್ತಾನೆ. ನಾ ಇನ್ನೊಂದು ಬೇರೆ ವಿಷಯ ಕೇಳಿದ್ನಲ್ಲ. ಇನ್ನೊಂದು ಯಾವುದು? ನಿಮ್ಮ ಮಗಳು ಬರೀ ಬಸ್ ಸ್ಟ್ಯಾಂಡ್ ಆಗಿರ್ತಾ ಅಂತ. ಮತ್ತೆ ನಾನೇ ಬಿಟ್ಟಿನಿ ಅಲ್ಲಿ ದಂಧ ಮಾಡಕ್ಕ. ರೀ, ಏನು ಮಾತಾಡ್ತೀರಿ ನೀವು? ಬಸ್ ಸ್ಟ್ಯಾಂಡ್ನಾಗ ದಂಧ ಮಾಡ್ತಾರೆ. ಮುಚ್ಚಿನ ಬಾಯಿನ ದಂಧ ಮಾಡೋ ಹುಡುಗಿ ನಾ ಮದುವೆ ಆಗ್ಬೇಕಾ? ದಂಧ ಅಂದ್ರೆ ಏನ್ ತಿಳಿದೀನಿ? ಅದನ್ನ ನಾ ಬಾಯ್ ಬಿಟ್ಟು ಹೇಳ್ಬೇಕಾರೆ. ಡಿಪೋದಾಗ ಇರ್ತಾರಲ್ಲ ಹೆಲ್ಪರ್, ಅವ್ರಿಗೆ ಊಟ ಕೊಟ್ಟು ಬರ್ತಾಳ, ಆ ದಂಧ. ಚಲೋ ಉದ್ಯೋಗ ನಮ್ಮ. ಭಾರಿ ಉದ್ಯೋಗ. ನೋಡು, ನಿನ್ನ ಸಂಬಂಧ ಆ ಹುಡುಗಿನ ಮೀಸಲಾಗ್ಲಾರ್ದ ಒಂದು ಚಲೋ ಗಡಿಗ್ಯಾಗ ಇಟ್ಟಂಗ ಆಗ್ಯದ. ಗಡಿಗೆ? ಮಾಡ್ಕೊ. ಈಗ ಒಂದು ಕೆಲಸ ಮಾಡ್ರಿ, ನನಗಂತೂ ಮದುವೆ ಆಗೋ ಮನಸ್ಸಿಲ್ಲ. ಮನಸ್ಸಿಲ್ಲ ಅನ್ಬೇಡ, ರೊಕ್ಕ ಕೊಟ್ಟವ್ ನಾನೆಲ್ಲ ಸಾಲಿ ಕಲಿಯಾಕ. ನೋಡ್ರಿ, ನಂಗೆ ನೀವು ಒಂದು ಸಹಾಯ ಮಾಡಿದ್ರಿ, ಇಲ್ಲ ಅಂತ ನಾ ಹೇಳ್ತಾ ಇಲ್ವಲ್ಲ. ಅದು ಕೊಟ್ಟಿದ್ದೀರಿ. ಅಲ್ಲಿ ಈಗ ನಿಮ್ಮಿಂದ ನಾನು ಈ ಲೆವೆಲ್ ಬಂದಿದ್ದೇನೆ ತಾನೆ. ಒಂದು ಕೆಲಸ ಮಾಡಿ, ನಾಳೆ ಈ ಟೈಮಿಗೆ ಸರಿಯಾಗಿ ಇಲ್ಲಿ ಬನ್ನಿ, ನಿಮ್ದು ಅಸಲು ಬಡ್ಡಿ ಚಕ್ರ ಬಡ್ಡಿ ಸಮೇತ ಕೊಡ್ತು ನೆಲ್ಸೊಂದು ಹೋಗ್ತಾ ಇರ್ಬೇಕಷ್ಟೇ. ಮದುವೆ ಆಗಂಗಿಲ್ಲ. ಆಗುದಿಲ್ಲ.
ಅಲ್ರಿ ಮೌನವ್ರೆ, ಚೆನ್ನವ ರೀ ಮೌನವ್ರೆ, ಚೆನ್ನವ ಎಂತ ಚಂದ ಅಡ್ಕಲ್ ಗಾಡಿಗಾಗಿ ಇಟ್ಟಿದ್ನಿ. ಕೈ ತಗೋ, ಕಳಿಸ್ಬಿಡ. ಬಂದು ನೋಡಿವ ಒಳಗೆ ನೋಡ್ರಿ, ಟೇಬಲ್ ಖಾಲಿ ಐತೆ, ಬಕ್ ಬರ್ಲಿ ಮಕ್ಕೋರಿ ಮಾಡ್ತೀನಿ ಇಂಜೆಕ್ಷನ್. ನಿಮಗೆ ಬೇರೆದವ್ರು ಯಾವ ಸಿಕ್ಕೇ ಇಲ್ಲನ? ಇದು ಯಾಕೆ ಅಳ್ಗಾಡುತ್ತ? ನಾ ಹುಟ್ಟುತ್ತಲೇ ಹಿಂಗ ಐತ್ರಿ. ಇದು ಏನಾಯ್ತು ನಿಮ್ಮ ಸಮಸ್ಯೆ? ಇದು ಒಂದು ಕೆಲಸ ಮಾಡು, ಏನು? ರೈಲ್ವೆ ಡಬ್ಬಿಗೆ ಜೇಂಟ್ ಮಾಡ್ಕೊ, ಡೀಸೆಲ ಬೇಡ. ಅಲ್ಲ ಏನು ಸಮಸ್ಯೆ? ಸಮಸ್ಯೆ ಅನ್ನಕ್ಕೇನದವ? ಯಾರಂದಿ? ಯಾರು? ನಮ್ಮ ಮಳೆಯ ನಿಮ್ಮ ಅಳಿಯ ಅವ್ರ ಮಾವನ ಮಾವ ಮಗಳು ಕೊಡ್ಬೇಕಂತ ಬಂದಿದ್ದೆ, ವಾಲ್ಯ ಅಂತ. ಮಗಳು ಒಲ್ಲೆ ಅಂತ? ಹ್ಮ್. ಚಲೋ ಆತಲ್ಲ. ಎದಕ್ಕೆ? ನಾ ಅದೀನಲ್ಲ. ನೀ ಏನು ಮಾಡವ? ನನಗೆ ಕೊಡ್ರಿ, ಮದುವೆ ಮಾಡ್ಕೋತೀನಿ. ಮದುವೆ ಮಾಡ್ತಿದ್ನಪ್ಪ, ನಿನಗ ಕೊಡ್ತಿದ್ದೆ. ಆದ್ರೆ ಗೋಣೊಂದು ಹಿಂಗೈತದ. ಪಪ್ಪಿ ಕೊಡ್ಬೇಕಾದ್ರ ಮಕರ ಆಡಿ ಇಡ್ತದ ಕೋಳಿ. ಇದು ತೋರ್ಸೇ ಇಲ್ಲ ನೀ. ಕಾಡು ಔಷಧಿ ಬರ್ತದ ಗೊತ್ತಾನ? ಯಾವ್ದ್ರಿ? ಹುಳ ಉಂಡಿ ಮಾಡಿ ಹಿಂಗಲ್ಲೇ ಉಳಿಸ್ಕೊಂಡು ಹೋಗ್ತಿರ್ತದಲ್ಲ, ದಿನಕ್ಕೆ 3 ನುಂಗು ಕಮ್ಮಾಗುತ್ತೆ. अरे छोकरी, शर्माना छोड़ो, बुरकट उठाओ. है मुझसे गया मुख तोर्सು, ಮುಖ ತೋರ್ಸು ಮಂದಿಗೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದಿರು, ಎಲ್ಲರೂ ನೋಡ್ತಾ ಇದ್ದಾರೆ, ನೋಡ್ತಾನೆ ಇದ್ದಾರೆ. ಎಲ್ಲರೂ ಮಾಡುವರೆ ಏನ ಆಶೀರ್ವಾದನ ನೀನು ಅದಕ್ಕೆ ಬಂದ್ ಕುಂತಾರ ಅವ್ರು. ತೆಗಿಲೆ ತೆಗಿ, ತೆಗೆದ್ಬಿಡು. ಹೆಂಗಾತ ಮದ್ವಿ? ನಿನ್ ಲಬ್ 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 ಹೊಯ್ಕೊಳಂಗಾತು. ಯಾಕೋ? ಮತ್ತಿನೇನು, ಒಬ್ರರ ಊದೋರು, ಬಾರ್ಸೋರು, ಬಡಿಯೋರು, ಅಕ್ಕಿ ಕಾಳು ಹಾಕೋರು, ಆಯರಿ ಮಾಡೋರು, ಒಬ್ರರ ₹1 ತಡಿ ತಡಿ, ಇಲ್ಲ ಇಲ್ಲ, ಕಪ್ ಚಾನು ಇಲ್ಲ. ನಮ್ಮ ಮದುವೆ ಎಲ್ಲಿ? ಇದಕ್ಕೆ ಎಲ್ಲರ ನಮ್ಮ ಮದುವೆ ಎಲ್ಲಿ ಆತು? ಕಾಡ್ನ್ಯಾಗ. ಗುಡ್ಡದಾಗ ಆತು. ಗುಡ್ಡ ಹತ್ತುದು ಯಾಕೆ ಮಾಡ್ತೀರಪ್ಪ? ಅಲ್ಲೇ ಗುಡ್ಡಕ್ಕೆ ಅಕ್ಕಿ ಕಾಳು ಹೋಗುದ್ ಬಿಡ್ರಿ, ನಮ್ಮ ಮುಟ್ತಾವ ಅಂತ ಹೇಳಿಬಿಟ್ಟಿದ್ದೆ. ಮತ್ತೆ ಬಡಿಯೋರು ಬಾರ್ಸವ್ರು, ಬಾಜುಕ್ ಬಾರ್ಸಕತ್ತಿರಿ, ಮತ್ತೆ ಯಾರಿಗೆ ಅಂತ ತಿಳ್ಕೊಂಡಿ? ಅದು ಸತ್ತರದದು ಬಾರ್ಸಕತ್ತಿದ್ರಲ್ಲ, ಮುಗುದು ಆತು. ನಮ್ಮ ಮದುವೆಗೆ ಭಾಷೆ ತಿಳ್ಕೊಂಡ್ಬಿಡಪ್ಪ. ಕರ್ಮ ಸುದ್ದ ಆತು. ಇನ್ನ ನೀ ಏನ್ ಸಂಸಾರ ಪುರೋಹಿತರು. ಮದುವೆ ಆಗಿಲ್ಲ, ನನ್ನ ಹೆಣ ಎತ್ತಕ್ಕ ಮದುವೆ ಅದಲ್ಲ, ಈ ಪುರೋಹಿತರು, ಪುರೋಹಿತರ ಮಂತ್ರ ಹೇಳ್ತಾರ. ಇದು ಎಲ್ಲಿ ಇದ್ದಿಲ್ಲ. 29 ಮಗ್ಗಿ ಸ್ಪೀಡ್ ಆಗಿ ಅಂದ್ಬಿಟ್ರೆ ಅದೇ ಮಂತ್ರ. 29 29 ಆಹಾ, 29 29 ಆಹಾ, ಲಾಸ್ಟಿಗೆ ಆಹಾ ಅಂದ್ರೆ ಅದೊಂದು ಮಂತ್ರ. ಎಲ್ಲ ಕಡೆ ಮದುವೆ ಇದ್ದಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ, ಚಂದ ಹೇಳ್ತೀನಿ ಮಂತ್ರ. ಹೋಗ್ಬಿಡ, ಈಗ ನೀವು ಹುರುಪಾಗೈತಿಲ್ಲ. ಹಾ ಹೌದು, ನನಗೆ ಹುರುಪದೆ. ಹೆಸರು ಯಾರ್ದು ನೋಡಿ, ಲಿಸ್ಟ್ ಎಷ್ಟು ಮಂದಿ ಮತ್ತೆ? ತಾಳಿ ಯಾರು ಕಟ್ಟಾರ ನಿಂಗೆ? ನೀನು ನಂದು ಹೇಳಲೆ. ಹಂಗ ನಾನು ಅವ್ರದ್ದು ಹೇಳ್ಬೇಕಂತ ಮಾಡಿದ್ದೆ. ನಂದು ಹೇಳಪ್ಪ. ನಾ ಅವಾಗ ಅನ್ಕೊಂತಾರ ಅವ್ರು, ನಂದು ಯಾವಾಗ ಹೇಳ್ತಾಳೆ ಅಂತೇಳಿ. ನಂದು ಹೌದಾ? ನಂದು ಒಡಪಿಟ್ಟು ಹೇಳ್ಬೇಕಾ? ಎಲ್ಲಾರು ಎದ್ದಿರಿ, ಎದಾರ ಮಕ್ಕೊಂದ ಮತ್ತೆ ಎಬಸ್ ಹೋಗು, ಯಾಕಂದ್ರೆ ಗಂಡನ ಹೆಸರು ಹೇಳಕತ್ತೀನಿ ನನಗೆ. ಹೌದೌದು. ಹೇಳೆ ನಿದ್ಗಣ್ಣಾಗಿದ್ರು ಮತ್ತೆ ನಿಚ್ಚಳ ಕೇಳ್ತಾರ. ಹೌದಾ? ಜೋರಾಗಿ ಹೇಳ್ಬಿಡ್ತೀನಿ ತಡಿ. ಜೋರಾಗಿ ಹೇಳ, ಯಾಕಂದ್ರೆ ನನ್ನ ಧ್ವನಿ ಅಂದ್ರೆ 40 ಸಿದ್ದಪ್ಪಗೆ ಬಹಳ ಇಷ್ಟ. ಕೇಳ್ತೇನು ಮತ್ತೆ ಹೇಳಿಬಿಡು. ಏನ್ ಚೀರ್ತೇನಿ ಅಂತ ನಾವು ಬರತ್ ನನಗೆ ಕಿವ್ಯಾ ಹತ್ತಿ ತಗೊಂಡ್ಬರ್ಕಾಯ್ತು. ಉಳ್ಳಾಗಡ್ಡಿ ಪದ್ರ ಬೇಡ, ಉಪ್ಪಿಟ್ಟು ಉದುರು ಬೇಡ. ಉಳ್ಳಾಗಡ್ಡಿ ಪದ್ರ ಬೇಡ, ಉಪ್ಪಿಟ್ಟು ಉದುರು ಬೇಡ. ನನ್ನ ಗಂಡ ಮೇಲೆ ನೆದ್ರ ಬೇಡ. ಇವನ ನನ್ನ ಗಂಡ ರಾಜ. ಚಂದ ನಿಂದ ಹೇಳ. ಮತ್ತೇನು ಯಾರ್ದು ಹೇಳ್ತೀನಿ ನೋಡಿ, ನಂದ ಹೇಳ. ಅವು ಮೊದ್ಲೆಲ್ಲ ಭಾಳ ಇದ್ದು ಶ್ರೀದೇವಿ. ಮತ್ ಪಟಕ್ನ ಸಪ್ನ ಒಂದ್ ಹೇಳಿ ಅಕ್ಕಿಗೆ ನನಗೆ ಆಗಿ ಬರುದಿಲ್ಲ. ಹೇಳ್ಕೊಂಡ ಈಗ ನೀನು ಮತ್ತೆ ಗುದ್ದೆ ಬಿಡ್ತೀನಿ ನಿನ್ನ. ನಿಂದ ಹೇಳ್ತೀನಿ, ನಂದೇ ಹೇಳು. ಹಗ್ಗಲಿ ಹೊರ ಮಗ್ಲಿ ಬರ್ತಾಳ ಚೆನ್ನಿ. ಇದನ್ನ ಅಕ್ಕಿಗೆ ಉಪಯೋಗ ಮಾಡಿದ್ರು. ಬೇಡ, ಅಕ್ಕಿನೇ ಬಡಿ. ನಂಗೆ ಹುರ್ಪಾಬೇಕು ಈಗ. ಹೌದಾ? ಹಾಡು ಉರುಪಿಗೆ ಎಬ್ಸಾಕ ನಾ ಬಾಳ ಹೆಂಗ್ ಎಬಸ್ತೀನಿ ನೋಡು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ,
ಬಿಟ್ಟೆ ನೀ ಏನಾಯ್ತು ಹುರುಪು ಎಬಸ್ ಎಬಸ್ ತುರಿ ಏನೇ ನಮ್ಮ ಮದುವೆಗೆ ಬಂದಾಗ ಎಬಸದ್ ಬಿಟ್ಟು ಮುಕ್ಕೋತಿಲ್ಲ ಏ ಇದು ಹುರುಪಾಗ್ಲಿಲ್ಲ ಹುರುಪು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ನಾನು ಹುರುಪು ಜಾಸ್ತಿ ಆದಾಗ ಕೆಲಸ ಆಗೋದು ಏ ತಕಾಪಕ ಕುಣದು ಬಗಲ ಕುಂದ್ರಬೇಕು ಅಂತ ಹಾಡು ಅಂತದ ಏ ಎಬಿಸ್ ಬಿಡ್ತೀನಿ ತಡೆ ಅದ್ರಾಗ ಏನೈತೆ ಅಂತದ ಎಬಿಸ್ ಬಿಡ್ತೀನಿ ನಾನೀಗ ಏ ಅಪ್ಪ ಸತ್ತಿಲ್ಲಪ್ಪ ನೀ ಏನು ಸತ್ತು ಹೊಡ್ದೇನು ಅದಕ್ಕೆ ಉರುಪು ಬಂದೇನಿಲ್ಲ ಅಂತ ಮಕ್ಕಂಬಿಟ್ಟಿತ್ತು ಅಯ್ಯ ಹಿಂಗ ಮಕ್ಕಂದಿದ್ದು ಎಬ್ಸಿಲ್ಲ ನಾನು ಇನ್ನು ಎಬ್ಸೋದು ಏಟತ್ತ ನೀನು ಈಗ ನೋಡಿ ಹೆಂಗೆ ಎತ್ತೋದ್ನಿ ನಾವು ಎಬ್ಸಿದ್ರೆ ಉರುಪು ಓಡ್ ಬಂದು ಇಲ್ಲೇ ಕುಂದಿರ್ತಾನೆ ಕುಂದಿರ್ತೀನಿ ಜಕುಮಾರ ಏನತ್ತ ಅದಕ್ಕೆ ಕಳ್ತಿದ್ವಿ ಅಳಬಾರ್ದು ನಾವು ಹಸಿ ಮೇಗದೀವಿ ಎಲ್ಲಿದೆ ನಂದೆಲ್ಲ ಬಿಸಿ ಆಗೋತೀಗ ನಾವಲ್ಲೇ ನಿಂದು ಕಿತ್ಕೊಂಡ್ಬಿಡು ನಮ್ಮ ಅಪ್ಪ ಬಡಿತೇನೆ ನಾವಲ್ಲ ಮತ್ತೆ ಹೊಟ್ಟೆ ಕಿಚ್ಚಿ ನನ್ನ ಮಗ ಅವ ನನ್ನ ಮಾತು ಕೇಳು ನಾವಲ್ರಿ ನಾವಲ್ಲ ಮದುವೆ ಈಗ ತಾಳಿ ಕಿತ್ಕೊಂಡ್ರೆ ಹೆಂಗ ನಾವಲ್ಲೇ ನಿಂದಿನ ಕಿತ್ಕೊಂಡ್ಬಿಡು ಯಾಕ ಇದು ಹೆಂಗ್ ನಿನ್ ಕೊಳ್ಳ ಬಂತ ನಾವು ಬಗ್ಗಿಸಿ ಬಿಡಿತೇವ ನಾವ ಮೊದ್ಲಾದ ಈಟ ಐತಿ 3 ಫೂಟ್ ಜಿಗದ ಕೂತಾನವ ತಾಳಿ ಯಾಕೆ ಕಟ್ತಾರ ಸಂಸಾರ ಮಾಡಕ ಮತ್ತ ಅದಕ್ಕ ಹೇಳಿದ್ದೆ ಆಪಿಗೆ ಹೇಳಿ ಒಟ್ಟೇನಪ್ಪ ನಿಮ್ಮ ಅಪ್ಪ ಬಂದ್ ನಮ್ಗೆ ಆಶೀರ್ವಾದ ಮಾಡ್ಬೇಕು ಯಾಕ ಅಜ್ಜಿಗೆ ತಕೊಂಬಿಡು ಪಟಕನ ವಲ್ಲ ನಾನು ಇನ್ನು ಹೊಡಿತೇನೆ ಮತ್ತೇನೋ ಆಗ ಯಾಕ್ರಿ ಆಟ ಹಚ್ಚಿನ ಆಟ ಕಟ್ಟಿ ತಾಳಿ ಹರ್ಕೊಂಡ್ ಮತ್ ನೋಡಿ ಹೇಳ್ತಾನ ಮೂಲ್ಯಾಕ ಓದ್ಬಿಟ್ಟಿನ ಹುಷಾರ ನೀ ನಾನು ಹೊಡಿತಿ ಮತ್ತೆ ಅಂದ್ರೆ ನೀ ನಾನು ಬಡಿತಿ ಬಿಡ್ತೇನ ಯವ್ವ ಇದ್ರಾಗ ದೇವ್ರು ಎಷ್ಟರ ಪವರ್ ಇಟ್ಟಿರ್ಬೇಕಂತಿನ್ನ ಇದು ಕೆಟ್ಟಕ್ಕಿಂತ ಮುಂಚೆ ನಾಯಿ ಕುನ್ನಿಗತ್ತೆ ಕುಯ್ 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 ಅಂತ ನಮ್ಮ ಹತ್ರ ಬರ್ತಾವ ಕಟ್ಟಿದ ಮೇಲೆ ಇಲ್ಲಿದ ಎಲ್ಲಿದ ಬರ್ತಾನೆ ಆವಾಗ ಲೈಸೆನ್ಸ್ ಸಿಕ್ಕಿದ್ದಿಲ್ಲ ಈಗ ಸಿಕ್ಕೈತನ ಲೈಸೆನ್ಸ್ ಕೊಟ್ಟೆ ನಾನು ಲೈಸೆನ್ಸ್ ಯಾಕ್ಲೇ ಬಾಳ ಮಾತಾಡಕತ್ತೀಯಲ್ಲ ಏನ ಇಲ್ಲ ಗಂಡನ ನಿನ್ನ ಗಂಡ ನಾನು ಕೋಳಿ ತಿಳ್ಕೊ ಕೊಟ್ಟೇನಪ್ಪ ಈಗ ನಿಮ್ಮ ಬರ್ಬೇಕು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅವ ಬಂದ್ ಆಶೀರ್ವಾದ ಮಾಡೋದಕ್ಕ ನಾವು ಮಧುಮಕ್ಕಳಲ್ಲ ಗೀಗಿ ಪದದವರು ಇನ್ನು ಏನೇನ್ ಮಾಡಕ್ ಹಚ್ತೀವ ಥೋ ಆಶೀರ್ವಾದ ಕಷ್ಟ ಅವ ಹಾ ಆ ಕಡೆ ನಿಂದ್ರಿ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ನಿಮ್ಮ ಸೇವಾ ಮಾಡಿ ನಾವು ಬಂದೇವ ನಿಮ್ಮ ಸೇವಾ ಮಾಡಿ ಏನು ಕೂಡ ಹುಬ್ಬಳ್ಳಿ
ಅಲ್ಲ ಗೀಗಿ ಪದ ಆಡೋರು ಕಾಣುತ್ತೆ, ಕೇಳೋ ಭಾಗ್ಯ ನನಗಿಲ್ಲ, ನನಗೆ ರಗಡಾಗ್ಯದ. ಹ್ಞೂ ರೀ, ಏನು ಹೇಳ್ಬೇಕ್ರಪ್ಪ, ನನ್ನ ಮಗಳಿಗೆ ಹೊರ ಹುಡುಕಾಡ್ಬೇಕಂತ ಹುಬ್ಬಳ್ಳಿಗೆ ಹೋದ್ನೆ. ಹುಬ್ಬಳ್ಳಿ ತುಂಬ ಎಲ್ಲ ದಾಗದವ್ರು ಕೇಳಿದೆ, ಎಲ್ಲರೂ 20 ಲಕ್ಷದ ಮೇಲೆ ಕೇಳಿದರು. ಇಲ್ಲಿ ಬ್ಯಾಡ ಅಂತ ತಿಳಿದು ಏನು ಮಾಡೋದು ಅಂತ ತಿಳಿದು ಬೇರೆ ಕಡೆ ಹೋಗ್ಬೇಕಂತ ಹೋಗೋದ್ರಾಗ ಒಬ್ಬ ದಾಗದವ್ರು ಕುಂತಿದ್ದ. ಹೋಗಿ ನಮಸ್ಕಾರ ರೀ ಅಂದೆ, ಬರ್ರಿ ಅಂದ. ಯಾಕೆ ಬಂದಿರಿ ಅಂದ, ನಿಮ್ಮದು ಮದುವೆ ಆಗಿದೆ ಏನಂದೆ. ಮದುವೆ ಆಗಿಲ್ಲ ಅಂದವ. ನಾನು ಮಗಳದಾಳ ಕೊಡ್ತೀನಿ, ಮದುವೆ ಆಗ್ತೀಯನಂದ. ಹ್ಞೂ ಅಂದವ. ಮತ್ತು ನಿನಗೆ ಎಟ್ಟು ಕೊಡ್ಬೇಕು ವರದಕ್ಷಿಣೆ, ಕಾನೂನಿಗೆ ವಿರುದ್ಧ ಆಗುತ್ತಾ, ನಾ ವರದಕ್ಷಿಣೆ ತೊಗೊಳಂಗಿಲ್ಲ ಅಂದವ. ಎಂಥ ದೇವ್ರಂತ ಮನುಷ್ಯ ಸಿಕ್ಕಂತ ಕಾಲು ಹಿಡ್ಕೊಳಕ್ಕೆ ಹೋಗ್ತೀನಿ, ಎರಡೂ ಕಾಲಾಗಿಲ್ಲ. ಇಲ್ಲಿ ಬೇಡ, ಬೆಂಗಳೂರಿಗೆ ಹೋದ್ರೆ ಸಿಗ್ತದೆ ಅಂತ ತಿಳಿದು ಸೀದಾ ಬೆಂಗಳೂರಿಗೆ ಹೋದೆ. ಹೋಗೋದ್ರಾಗ ರಾತ್ರಿ ಆಯ್ತು. ಎಲ್ಲಿ ಮಕ್ಕಳದು ಅಂತ ತಿಳಿದು ಬಸ್ ಸ್ಟ್ಯಾಂಡ್ನಾಗ ಎಲ್ಲ ಬಿಚ್ಚಿಟ್ಟು ತೆಲುಗು ಮಾಡಿ ಮಕ್ಕೊಂಡಿನಿ. ಯಾವನೋ ಕಳ್ಳ ನನ್ನ ಮಗ ಚೀಲನ ಹೊಡ್ಕೊಂಡು ಹೋಗಿ ಇದೊಂದು ಬಿಟ್ಟು ಹೋಗ್ಯಾನ. ಇದನ್ನು ಸಿಗಿಸ್ಕೊಂಡು ಮಕ್ಕೊಂಡೆ. ಬಂದ ಪೊಲೀಸ ಕೊಟ್ಟು ಅಂದ. ಇನ್ನು ಊಟ ಆಗಿಲ್ರಿ ಸಾಹೇಬ್ರಂದೆ. ಹೇಳ ಬೋಸುಡಿಕೆ ಅಂದ. ಎಂಥ ಮರ್ಯಾದೆ ಅಂತ ಎದ್ದು ಯಾಕ್ರಿ ಅಂದೆ. ಇಲ್ಲೆಲ್ಲ ಮಕ್ಕೋಬಾರ್ದು, ಬಸ್ ಸ್ಟ್ಯಾಂಡ್ನಾಗ ಕಿಶೆಗಳ್ರು ಭಾಳ ಮಂದಿ ಯಾವ್ದಾರ ಓಣಿಗೆ ಹೋಗಿ ಗುಡಿ ಗುಂಡಾಡ್ದಾಗ ಎಲ್ಲರೂ ಮಕ್ಕೋ ಹೋಗಂದ. ವಾದನ್ರಿ ಓಣ್ಯಾಗ ಎಲ್ಲ ಕಡೆ ತಿರುಗಾಡಿದ, ಒಂದು ಗುಡಿನೂ ಸಿಗಲಿಲ್ಲ. ಒಂದು ಕಟ್ಟಿತ್ತು, ಕಟ್ಟಿ ಮೇಲೆ ಮಕ್ಕೊಳಾಕೋದ್ನಿ. ಮನೆ ಮಾಲಕ್ ಬಂದು, ಓ ಯಜಮಾನ ಇಲ್ಲಿ ಯಾಕೆ ಮಕ್ಕೊಂತಿ ಅಂದ. ಇಲ್ರಿ ಹಿಂಗೆ ಐತೆ ಅಂದೆ. ಹೆಣ್ಮಕ್ಳು ಅದರ ಮಕ್ಕೋಬಾರ್ದು, ಬೇರೆ ಕಡೆ ಹೋಗಂದ. ಬೇರೆ ಕಡೆ ಹುಡ್ಕ್ಯಾಡ್ಕೊಂತ ಹೋದೆ. ಅಲ್ಲೊಂದು ಕಟ್ಟಿತ್ತು, ಮನೆ ಇತ್ತು. ಆ ಮನೆಗೆ ಹೋಗಿ, ಯಜಮಾನ್ರ ನಿಮ್ಮ ಮನೆಗೆ ಹೆಣ್ಮಕ್ಳು ಅದಾರೇನಂದೆ. ಯಾಕಪ್ಪ ಅಂದ್ರೆ ಜರ ಮಲ್ಕೋಬೇಕಾಗ್ಯದ್ರಿ ಅಂದೆ. ಅವ ಏನು ತಿಳ್ಕೊಂಡು ನೀನು ಭಾಳ ಚಂದ ಹೊಡೆದವ. ಅಲ್ಲ ಹೊಡೀಲಿ, ನಿಂದಿರ್ಸ್ಯಾರ ಬಡೀಲಿ, ಮಲಗಿಸ್ಯಾರ ಬಡೀಲಿ, ಕುಂದರ್ಸಿ ಹೊಡೆದ್ನಪ್ಪ. ತ್ರಾಸ ಆಗಂಗಿಲ್ಲ ನೋಡಿ, ಕುಂದರ್ಸಿ ಬಡಿಸ್ಕೊಂಡು ಚಬಕ್ಕು 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 ಸೌಂಡನು ಹಂಗ ಬರ್ತಿತ್ತು. ಅಲ್ಲಿ ಬರ್ದೊಳಗೆ ಯೋಗಿಗೆ ಪದ್ದು. ಏನ್ರಪ್ಪ ಯಾಕ್ರೋ ಇಬ್ಬರು ಅದ್ರಲ್ಲಿ ಮ್ಯಾಳ ಹೊಡಿತಾನ, ಏನಾಗ್ಯದ? ಅದಕ್ಕೆ ಸುಮ್ ಕುಂತ ಖಾಲಿ ಕುಂತ ಏನ್ ಮಾಡೋದು ಅಂತೇಳಿ ಇಬ್ರು ಮದುವೆಯಾಗಿ ಮದುವೆಗಿರಿ ಮನ್ಯಾಗ ಹೇಳಿಲ್ಲ? ಹೇಳಿಲ್ಲಪ್ಪ. ಹಂಗೆಲ್ಲ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬೇಡ್ರಿ, ಈಗ ಕಾಲ್ಮಾನ ಸೂಕ್ಷ್ಮ ಅದಾವು, ಹಿಂದ ಮುಂದೆ ನೋಡಂಗಿಲ್ಲ, ಮೊಬೈಲಾಗ ನೋಡಿಲ್ಲ, ಕಡ್ದ ಬಿಡ್ತಾರಪ್ಪ. ನಮಗೆ ತಂದೆ ತಾಯಿ ಯಾರಿಲ್ಲಪ್ಪ, ನೀನ ನಮ್ಮ ಅಪ್ಪ ಇದ್ದಂಗೆ ಇದ್ದೀವಿ, ನಮಗೆ ಆಶೀರ್ವಾದ ಮಾಡತ್ತ. ಹುಚ್ಚ, ನನ್ನ ಮಗಳಿಗೆ ವರ ಸಿಗವಲ್ಲ ನಾವು ಹೊಯ್ಕೊಳಕತ್ತೀನಿ. ಏನಾಗಲ್ಲ, ಹೊರ ತಗೊಂಡು ಹೋಗ್ತೀನಿ, ಒಂದು ಮನೆಗೆ ಕೇಳ್ತೀನಿ, ಇದೇನು ನೇಪಾಳದೈತಿ ಇಲ್ಲಿ ಯಾಕಂತಾರ. ನಾನು ನೇಪಾಳ ಬೌಂಡ್ರಿ ಒಂದು ಇಷ್ಟು ದಿನ ಅಡಿಗೆ ಮಾಡಕ್ ಹೋಗಿದ್ನಿ, ಅಲ್ಲೇ ಗದ್ಲಾಗಿ ಇದು ಬಿದ್ದದ, ಸೇಮ್ ಆಗ್ಯದ. ಆಶೀರ್ವಾದ ಮಾಡಪ್ಪ. ಈಗ ನಾವು ಅಲ್ಲಿ ಅಂತ ಓಡಾದ್ರು ಹಿಡ್ಕೊಂಡು ಬಂದು ಮಾಡಿಸ್ಕೊಳ್ಳೋರು ಇರ್ತು. ಏನು ಮಾಡೋದು, ಚಂದಾಗಿ ಬಾಳೆ ಮಾಡ್ಕೊಳ್ತೀನಿ. ಹ್ಞೂ ಸೈ ಸತ್ತಾನ ಅಂತ ಹೇಳಕತ್ತೀನಿ, ಗುಣ್ಯಾಕತ್ತಿ ಇವ ಎಂದ ಸಾಯ್ತಾನಂತ ಕಾಯಕತ್ತಿದ್ ನಾನು. ಯಾಕಂದ್ರೆ ಆಲ್ರೆಡಿ ಪಟ್ಟಿ ಎತ್ತಿಟ್ಟಿವ್ ನಾವು. ಪಟ್ಟಿ ಎತ್ತಿಲ್ ಪರ್ಸು ಎತ್ತಿವ್ ನಾವು. ಪಟ್ಟಿ ಎಷ್ಟು ಒಂದೈತಿ ಹೇಳು? ತಂದಿ ಮಕ್ಕಳು ₹2 ₹2 ಅಮ್ಮದರ್ಲಿ ಹೆಣಕ್ಕೆ ಅಂಟಗಲ್ಲಿ ಏರಿಸ್ಲಿ ಎಷ್ಟೊತ್ತನ ಪಡ್ಕೊಂಡೀನಿ. ಮದ್ವೆ ಮಾಡಯಪ್ಪ ಅಂತಂದ್ರ ಒಟ್ಟ ಮಾಡ್ಲಿಲ್ಲ. ಅದಕ್ಕೆ ಸಾಯಿಲ್ಲ ಮಗಳಾಗಿ ಅಳಬೇಕು. ನಾನ ಐ ನೋ, ಯಾಕೆ ಹಸಿ ಮೈಯಾಗದೀನಿ. ನೀನಾಳು ನಮ್ದೇನು ಹಸಿ ಒಣಗೈತೆ, ನಮ್ದು ಹಸಿ ಐತಿ. ಈಗ ನಾವು ಅಳುದು ಬೇಡ, ಹಸಿ ಮೈಯಾಗದೀವಿ. ನಾ ಹೆಣ ಶೃಂಗಾರ ಮಾಡ್ತೀನಿ, ನೀವೊಂದು ಪದ. ಆಯ್ತು.
ತೆಗಿ. ಅಲ್ಲ ಸೇಕಾಗತ್ತದು. ಯಾರ ₹1 ಕಾಯಿನ್ ಇದ್ರು ಕೊಡ್ರಿಪ್ಪ. ₹1 ಕಾಯಿನ್ ಇದ್ರು ಕೊಡ್ರಿ. ಅಲ್ಲ ಹಿಂಗ ಜುಮ್ಮನ ನಿಮ್ಮಪ್ಪ ಇದ್ದಾಗೂ ಚಂದ, ಸತ್ತಾಗೂ ಏ ಚಂದ. ಬಾರಿ ಚಂದ. ಅಲ್ಲಿ ನೋಡಲ್ಲ ಈಟ ನೋಡಿದ್ರ ಪಟ್ಟಿ. ಬರ್ರಿ ಪಾಣ, ಒಂದ್ 4 ಮಂದಿ ಬರ್ರಿ, ಹೆಣ ಹೊರಗೆ ಬರ್ರಿ. ಅವರು ಬರ್ಲಿ ಬೇಡ ಅಂತಾರ. ಏ ಇಲ್ಲ ಅದರ ರಗಡ ಮಂದಿ ಅದಾರ. ಅವರು ಕುಂತ ಹಸಿ ಆಗೈತಿ, ಅವ್ರು ಹಸಿ ಮೇ ಆಗದಾರ ಈಗ. ಯಾರಿಗೆ ಒಳ್ಳೇದು ಮಾಡಿ ಬೇಡ. ಇದು ಹೆಣ ತನ್ನ ಸ್ಥಾನ ಹೇಳ್ಬೇಕು, ಸ್ಮಶಾನಕ್ಕೆ ಹೋಗ್ಬೇಕು, ತಕ್ಕೋಬೇಕು, ತಾನ ಮಕ್ಕೋಬೇಕು, ಮಾಡಿ ಮುಚ್ಕೋಬೇಕು. ಅಂತ ಮಂತ್ರ ಹಾಕ್ತಾರೆ ನೋಡಿ. ಈಗ ಅಟೆನ್ಷನ್. ಹಿಂಗ ಬರೋಬರಿ ಆಗಲ್ಲ. ಅಪ್ಪ ಮಾಲಕ್ಕ ಕರ್ಯಾಕತ್ತಳ ನೋಡಿ, ಎದ್ದೇಳು. ಖಾಲಿ ಮಲಾಳಿ ಕಲ್ಕಲ್ತ ಮಾಲಿ ಛಾಮ್ ಚೂಮ್ ಠುಯ್ ಫುಸ್. ಮಂತ್ರ ಯಾಕೋ ಹುಷಿ ಹೋಗತ್ತವ. ಜಳಕ ಮಾಡಿಸಿಲ್ಲ, ಹಂಗ ಶೃಂಗಾರ ಮಾಡಿವಿ. ಮತ್ತೆ ಹೆಂಗ್ ನೋಡಿದೀಗ? ಈ ಇನ್ನು ಇಂಗ್ಲಿಷ್ ಮಂತ್ರನ ಬರೋಬರಿ ಇದಕ್ಕ. ಅಟೆನ್ಷನ್, ಅಟೆನ್ಷನ್. ಯಪ್ಪ ಎದ್ದೇಳು ಯಪ್ಪ, ನೀನ ತೆಗ್ದು ನೀನ ಮುಚ್ಚು ಹೋಗು ಯಪ್ಪ. ನಾವು ಹಸಿ ಮೈಯಾಗದೀವಿ, ನೀನು ಮುಟ್ಟುದಿಲ್ಲೋ ಯಪ್ಪ. ನನ್ನ ಗಂಡಗ ನೀ ಎತ್ತುದಿಲ್ಲ ಯಪ್ಪ. ಅಲ್ಲ ಅದು ಏನಾರ ಬೇಕಾಗೈತೆ ಕೇಳರ್ ಕೇಳ. ತಡಿ 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 ತಡಿ, ಹಿಂದಿ ಮಂತ್ರ ಒಂದೈತಿ. ಹಾ ಉಠೆಂಗೆ ಊಟ ಜಾವ್. ಏ ಒಂದು ಕೋಳಿಯಾರ ಕೊಯ್ಯ ನೀನು, ಅದಕ್ಕೆ ಆಸೆ ಇಟ್ಕೊಂಡು ಕೂತೇನದು. ಒಂದ್ 4-5 ಒಳ ಕಟ್ಟು ಕಾಲಿಗೆ ನಾಯಿನ ಹೇಳ್ಕೊಂಡು ಹೋಗ್ಬೇಡ. ಹೌದಾ? ಇನ್ನೊಮ್ಮೆ ನಾವು ಹಸಿ ಮೈ ಬಾ, ಹೇಳಂಗಿಲ್ಲ ಬಾ, ಹೋಗೋಣ ಬಾ. ನಾವು ಏ ವಿಷಯ ಸರ್. ಸತ್ತಿಲ್ಲವ, ಸತ್ತಂಗ ನಾಟ ಮಾಡಕತ್ತನ. ಆಸ್ತಿ ಒಟ್ಟು ನನ್ನ ಹೆಸರಲ್ಲಿ ಬರ್ತಲ್ಲ ಅಂತ ಹೇಳಿ ನಡಿ, ನಾವಿಬ್ರು ಹನಿಮೂನ್ ಹೋಗು ನಡಿ. ಹಾ ಎಲ್ಲಿಗೆ ಹೋಗೋಣ? ಇವ್ರು ಯಾರು ಹೇಳೋದು ಬೇಡ, ದೂರ ಹೋಗೋಣಂತ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ಮುದ್ದಾದ ಹೆಣ್ಣೆ ನೀನು, ಮುತ್ತಂತ ಹೆಣ್ಣೆ ನೀನು, ನಾಡಿನ ಜೋಡಿ ನನ್ನ ಮಗ ಬಡ್ಡಿ ಸಮೇತ ಕೊಡ್ತಾನಂತ ಏಟಾರ ಗಳಿಸಲೇ ನೀನು. ಬೇರೆ ನಾ ಗಾಡಿಯಾಗಿಟ್ಟಿನಿ, ಬೆಳ್ಳಿ ಗಡಿಗೆ ಬಂಗಾರದ ಗಡಿಗೆ ಹೋಗ್ತೀನಿ.
ಹುಬ್ಬಳ್ಳಿಗೆ ಹೋಗಿ ಹುಡುಕ್ಯಾಡಿ ನನ್ನ ಮಗಳಿಗೆ ಬರ ತರ್ತೀನಿ. ಅವನವನು ಹುಬ್ಬಳ್ಳಿ ತುಂಬಿರು ಎಲ್ಲ ದಾಗದಾರ್ಗಳ ಅಳಿಯನ್ ಮಾಡ್ಕೊತೀನಿ. ಮಗ ಏನು ಚಂದ ಹೇಳ್ತಾನೆ, ಏಟಾರು ಗಳಿಸಿರ್ಲಿ. ಹಾಂ ಶುದ್ಧಾಗಿ ಲಯ ಕೊಟ್ಟಿದ್ರಿ ಅಷ್ಟು ಸುರಿತಿದ್ಲು. ಮುದ್ದಾಮ ಅವರು ಹಟ್ಟಿ ಕಿಚ್ಚನವ್ರು ನೋಡು ಕೆಡಿಸಿದ್ರು. ಯಾರನ್ನ? ನನ್ನ ಮಗ ದೇವ್ಯ, ನಮ್ಮಪ್ಪ ಎಲ್ಲಿ ಹೋಗ್ಯಾನ ಮುದಿ ನನ್ನ ಮಗ ದೇವಿಯ ಹಂದಿ ನನ್ನ ಮಗ ಅಂದಿ ನನ್ನ ಕೈಗೆ ಸಿಗಬೇಕು ಇವತ್ತು. ಕುತ್ತಿಗೀಚಿಗೆ ಸಾಯ್ಬಿಡಿ. ಒಟ್ಟ ತಂದೆ ವಿಚಾರ ಮಾಡ್ತಾನ. ಕಂಡಲ್ಲಿ ಮುದುಕಿಯರಿಗೆ ಲೈ ನೋಡಿತಾನ. ಆದ್ರೆ ಮಗಳಿಗೆ ಯಾರಿಗೆ ಬೇಕೈತಿ? ದೇವ್ಯ ಹಡ್ದವನ ಹೂ ಆರ್ ಯು? ಸುಳ್ಳೆ ಮಗ. ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಅಪ್ಪ ನಾಟ್ ಡವ್. ಮಮ್ಮಿ ಗೆಲ ನಿನ್ನ ಅವನ ಅಪ್ಪಗೆ ಯಾರಂತ ಕೇಳ್ತೀಯ? ಹಿಂಗೆಲ್ಲ ಪ್ಯಾಶನ್ ಮಾಡಿ ಅಡ್ಡಾಡಕತ್ತಿಯಲ್ಲ, ಅಲ್ಲಿ ಅಂದ್ ನೋಡವ ದಾಗದಾರ. ಅಯ್ಯ ಅಲ್ಲ ಅಂದ್ರೆ ಅನ್ನಲ್ಲ ಬಿಡ ನೀನು. ಏನ್ ಅವಪ್ಪನ ಕಳ್ಬೋದ ನಾನು? ಏನ್ ಬೇರೆ ಈ ಊರಾಗ ಯಾರು ಗಂಡಸ್ರ ಇಲ್ಲ? ನನ್ನ ಮದುವೆ ಮಾಡ್ಕೊಳ್ಳೋದು ಏನು ಒಬ್ರು ಇಲ್ಲನ? ಹೋಗು, ಇಲ್ಲ ಇಳಿದು ಹೋಗು. ಅಯ್ಯ ಒಳ್ಳೆ ಬರ್ದು ನೀ. ಏ ಅಲ್ಲಿ ಅಂದವ ಬಿಡು. ನೋಡಿ ಏನೋ ಕ್ಯಾಶೋ ಮೇಲೆ ಕೈ ಹಿಡಿದು ಕೈ ಹಿಡಿದು ಅವ್ರ ಹಿಂದಿನವ್ರು ನೋಡಿ ನಾನು ಅವ್ರನ್ನಲ್ಲ. ಏನ ನಿನ್ನ ಅವ್ನು ಹಿಂಗೆಲ್ಲ ಮಾಡಬೇಡ, ಅಡ್ಡಾಡಬೇಡ, ಯಾರು ಮಾಡ್ಕೊಳಂಗಿಲ್ಲ, ಹಂಗ ಉಳಿತಿ. ನೋಡಲ್ಲ ಇವರೆಲ್ಲ ಹಿಂಗ ಮಾಡಿದ್ರೆ ನಾ ಹೆಂಗ ಒಬ್ಬಕ್ಕೆ ಮನೆ ಮಕ್ಕೋದ್ರೆ ಕೂತು ಎಬ್ಬಿಸ್ದಂಗಾಗತ್ತ. ಒಟ್ಟ ನಿದ್ದತ್ತವಲ್ದು. ಜೋಡ್ ಮಾಡಿ ನೋಡದ ಅವನವ್ ನೋಡಿ ಹೆಂಗಾಗತ್ತ. ಏನ್ ಜೋಡ್ ಮಾಡ್ತಿದಿ? ಫ್ಯಾಷನ್ ಮಾಡುದು ಬಿಡು. ಏನ್ ಮಾಡ್ಲಿ? ನಾಗದಾರು ಅಲ್ಲೇ ನೋಡು. ಒಲ್ಲೆ ಅಂದ್ರೆ ಒಲ್ಲ ಬಿಡು. ಇವ್ ಕರ್ಕೊಂಡ್ ಹೋಗ್ತೀನಿ, ಕರ್ಕೊಂಡು ಹೋಗು. ಕೊನೆಗೆ ಹೋಗ್ಬಿಡ್ತೀವಿ ನಾವು. ಕೊನೆಗೆ ಮಂಚ, ಮಂಚದ ಮೇಲೆ ಗಾದಿ, ಗಾದಿ ಮೇಲೆ ಈ ಪೌರ್ಣಮಿ. ಸೇಮ್ ಪಲ್ಲವಿ ಮಾಡಿದಂಗೆ ಆತ್ ನೋಡು. ಏ ನೀನು ಬಿಕ್ಕೊಂಡು ಬೀಳಿ. ನಂದು ನನಗೆ ಹತ್ಯದ, ನಿಂದು ನಿನಗೆ ಹತ್ಯದಲ್ಲ. ವರ ಯಾವ್ದು ವರ? ದಾಗದಾರ. ಮತ್ತ ಒಳ್ಳೆ ನಾ ಏನ್ ಮಾಡ್ಲಿ? ಬೇರೆದಾರನ್ನ ನೋಡ್ತೀನಿ, ಮತ್ತಿನ್ನೇನ್ ಮಾಡಕ್ಕಾಗತ್ತ? ಭಾಳ ಆಸೆ ಇಟ್ಟಿದ್ನೇವ. ಸಂಪತ್ತು ಮನೆಯಾಗ ಅಲ್ಲ ಅವ್ರು ಇಲ್ಲ ಅಂದ್ರೆ ಇವ್ರು ಅದಾರಲ್ಲ. ಯಾರು? ಅದ ಪಂಚ್ ಹೊಡ್ಯಾರ. ಅವನ ಕಂಡಕ್ಟರ್ ಕಾಲ್ ಮರಿ. ಅಕ್ಕ ಅವಂಗ ಕಲ್ಮರ್ರಿ ಅವ್ರಲ್ಲಪ್ಪ. ಇವ್ರು
ಕಣ್ಣಿನ ಡಾಕ್ಟರ್ ಅವ್ರು ಮಾಡ್ಕೊಂಡ್ಬರ್ತೀನಿ ಡಾಕ್ಟರ 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 ಹಿಂಗಿದ್ದ ಹಿಂಗೆ ಉರಿತಿದಿ. ಹೌದು ಅಕಸ್ಮಾತ್ ಅದು ಒಂದು ಹಿಂದಿರ್ಲಿಲ್ಲ ಅಂದ್ರೆ ಡುಯಿ ಸುಮ್ಮನೆ ಏನಪ್ಪ ನೀ ಸುಮ್ಮ 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 ಅಂತಿದಿ. ಎಂತವರ ಬೇಕು ಹೇಳು. ನೋಡು ನೀ ಯಾವ್ದ್ರ ತಗೊಂಬ ಒಟ್ಟ ಬಾಳ್ ನೋಡಕ್ ಚಂದ ಇರ್ಬೇಕು. ಅದು ಹೇಳು. 5 ಅವನ ಹತ್ರನೇ ಇರ್ಬೇಕು. ಅವನ್ ಕರ್ಕೊಂಬ. ಏನು ಗುಣಗಳು ನಿಮ್ಮವನ ಮತ್ತ 5 ನೀ ಏನ್ರ ತಪ್ಪು ತಿಳ್ಕೊಂಡಿ ಅಂದ್ರ ನೋಡಾಕ ಕಾಮ, ಮಾಡಾಕ ಭೀಮ, ಹಿಡ್ಕೊಳಕ ಇವ್ರು ಇದ್ದಂಗಿರ್ಬೇಕು. ಮೈಂದರಿಗೆ ಇರಪ್ಪ ನಮ್ಮ ಕಾಕನೇ ಒಟ್ಟ ಅವ್ರ ನೋಡಿದ್ನಿ ಅಂದ್ರ ತಬ್ಕೊಂಡು ಹಿಂಗಾಗ್ಬೇಕು. ನಿನ್ನ ಅವನ ದಾಗದಾರ ಅಂತ ಮನ್ಯಾಗ ಸಂಪತ್ ಬೀಳ್ತದಂತ ನಾವು ಹೊಯ್ಕೊಳಕತ್ತೀನಿ. ನಿಂದ ನೀನ ಬಡ್ದಾಡ್ತಿ. ಮತ್ತೆ ಅವಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ನಾ ಸಿಕ್ಕರ ಮದ್ವಿ ಮಾಡ್ಕೊಂಡು ಹೊಂಟ ಬಿಡಕ್ ನಾನು ರಾಜ ಇದ್ದಂಗಿರ್ಬೇಕು. ಒಟ್ಟ ರಾಜ ಇದ್ದಂಗಿರ್ಬೇಕು ನೋಡು. ಅಂತವ್ರನ್ನ ಕರ್ಕೊಂಬ. ನೀ ಎಲ್ಲಾರ ಯಾರ ಕರ್ಕೊಂಬಂದಿ ನಾ ಕೇಳಂಗ ಇಲ್ಲ. ರಾಜ ನಾನಿರುವುದು ನಿನಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರಿಗೆ ಬಿಸಿ ಬಿಸಿರಿಗೆ, ಕಣ್ಣೀರಿಗೆ ಬಿಸಿ ಬಿಸಿರಿಗೆ, ಬಾಳುವರೆಲ್ಲ ಹಾಯಾಗಿ, ಬಾಳುವರೆಲ್ಲ ಹಾಯಾಗಿ. ನಾಡಿರುವುದು ನಿನಗಾಗಿ. ಅಳುವುದೋ ನಗುವುದೋ ಈ ಊರಲ್ಲಿ, ಅಳುವುದೋ ನಗುವುದೋ ಈ ಊರಲ್ಲಿ, ಇವರಿಬ್ಬರ ಬಾ ಸಾಕು ಬಾ. 3 ತಿಂಗಳು ಆರಾಮಾದಿ. ಇದ್ರಾಗ ಹೊಂಟಿ ನೋಡ್ಲಿ ನೀನು. ಏನ್ ದೇವಣ್ಣರ? ದೇವಣ್ಣವ್ರ ಏನು ಭಾಳ ಟಿಪ್ ಟಾಪ್ ಆಗಿರಲ್ಲ. ಲಗ್ನ ಕೊಂಟ್ರೇನ? ಸುಡ್ಗಾಡ್ಕೊಂಡೀನಿ. ಬರ್ತೀಯನ? ಈಗ ಬರಲ್ಪ ನಾನು. ನಡಿ ಬಸ್ ಎಲ್ಲಿ ತರ್ಬಿದಿ? ಯಾಕ ಊರಿಗೆ ಹೋಗೋದಿ? ಅದಿದು ನಾನು ಒಂದು 3 ದಿವಸ. ಮೊದಲ ಬಸ್ ಎಲ್ಲಿ ತರ್ಬಿದಿ? ಯಾಕ ಬಸ್ ಸ್ಟ್ಯಾಂಡ್ನಾಗ? ಬಸ್ ಸ್ಟ್ಯಾಂಡ್ನಾಗ ಹುಚ್ಚ ಯಾರು ಬಸ್ ಸ್ಟ್ಯಾಂಡ್ನಾಗ ತರ್ತಾರ? ಮತ್ತೆ ನಮ್ಮ ಕಾಲ ಒಳಗೆ ಹೋಗಿಸ್ ನಮ್ ಕಾನಾವಣೆ ತಂದು ತರ್ಬೇಕಿಲ್ಲ. ಬಾಗಿಲು ಇಟ ಐತಿ, ಬಸ್ ಹಂಗ ಹೋಗೈತಿ. ರಬ್ಬರ್ ಬಾಗ್ಲ ಹಾಕ್ಸಿದ ಹಿಗ್ತದ, ಒಳಗೆ ಹೋಗ್ತದ. ನೋಡಿ ನನ್ನ ಮಗಳಿಗೆ ಹೊರ ಹುಡ್ಕ್ಯಾಡಕ್ ಹುಬ್ಬಳ್ಳಿಗೆ ನಾನು ಬರ್ತಿದ್ದೀನಿ ರೀ. ಈಗ 3 ದಿವಸ ರಜಾ ತಗೊಂಡೆ ನಾನು. ಏನ್ ಕೆಲ್ಬೇನಾಗ್ಯದ ನಿನಗ? ಅದು ಆ ಊರ್ ನೀರು ಈ ಊರ್ ನೀರು ಕುಡಿದು ನಮ್ಮ ಬೂಗ್ಗೆ ನೆಗಡಿ ಆಗ್ಬಿಟ್ಟೈತಿ. ಮೂಗಿಗೆ ಆಗ್ಯದಲ್ಲ? ಹ್ಞೂ ರೀ. ಮತ್ತೆ ಎಲ್ಲಿ ಆಗಿಲ್ಲ? ಮೂಗಿ ಎಷ್ಟಾಗೈತಿ ನೋಡ ನೋಡ. ರಸದ ಮ್ಯಾಗದಾರ ಅವ್ರು. ಅದ ಅಲ್ರಿ, ನೀವ್ ಇದನ್ನ ಕುಡಿಬೇಕಾಗಿತ್ತು. ಎದನ್ರಿ? ಶುಂಠಿ ಕಷಾಯ ಮಾಡ್ಕೊಂಡು ಮೂಗನಾಗ ಸುರುಕೋಬೇಕಿಲ್ಲ ಎಲ್ಲ. ಎರಡು ಶಾಣೆಗೆಲ್ಲ देखो रे देखो रे देखो रे ಯಾವ ಕಡೆ ನೋಡಿದರು ನೋಡಿರೋ ನೋಡಿರೋ ರಂದೆ ಫ್ರೆಂಡ್ ಯಾವ ಕಡೆ ನೋಡಿದರು ದೇಕೋರೆ ಅಂದ್ರೆ ಏನ್ ತಿಳಿದಿ? ನೀವ ಅಂದ್ರೆ ದೇಕ್ ಅಂತ ಹೇಳಿ. ಹಿಂದ್ಯಾಗ ದೇಕ್ ಅಂದ್ರೆ ಕನ್ನಡದಾಗ ನೋಡ ಅಂದಂಗ. 2 ಶಾಣೆಕದಾಳ ಇಂಥ ಹುಡುಗಿ ನನ್ನ ಮಗ ದಾಗದಾರು ಅಲ್ಲ ಅಂದ. ಬೆಟ್ರ ಬೆಟ್ಟ ಇಲ್ಲಿಲ್ಲ. ಹಲೋ, ನಾ ದಾಗದಾರಿಗೆ ಕೊಡವ, ಇಲ್ಲಿಲ್ಲ ಅನ್ಬೇಡ. ದಾಗದಾರಿಗೆ ದಣಕೋಬೇಡ, ನೀನ್ ನಡಿ. ಅಲ್ರಿ ನಡಿ. ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಡಿ. ಏನಿಲ್ಲ ಶುಂಠಿ ಕಷಾಯ ಮಳೆ ಮುಳ್ಳೆ ಅದು ನಾನು ಇಲ್ಲ. ನಡಿ ಬರೋದಲ್ಲ. ನಡಿ. ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂಥದ್ದೇನೈತಿ? ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂಥದ್ದೇನೈತಿ? ಮಗಳು ರಾಜಕಾರಣದಲ್ಲಿ ಕೆಡಿಸೈತಿ ಕೆಡಿಸೈತಿ ಮುಂದೆ ಹಿಡಿಸೈತಿ. ಮಾವ ಏನ್ ಮಾವ ಏನ್ ಮಾವ
ಅಲ್ಲಲೇ ನೋಡವ ಏನಂದವ ಪದಕ ಬೇಕಂತ ಪದಕಂತ ಹಂಗ ಹಿಂಗ್ ಬಂದ್ ಅಳ್ಗಾಡ್ಸ್ಕೊಂತ ನಿಂತ್ರ ಪದಕ ಸಿಗ್ತೈತೇನ ಪದಕ ಸಂಬಂಧ ಯುದ್ಧ ಮಾಡ್ಬೇಕು ಮಾಡ್ತೀನಿ, ಹೋರಾಡ್ಬೇಕು ಹೋರಾಡ್ತೀನಿ, ಗೆಲ್ಬೇಕು ಗೆಲ್ತೀನಿ. ಅಂದಂಗ ಮಾತ್ರ ನಿನ್ನ ಪದಕ ಸಿಗ್ತೈತೆ ಹಂಗ ಸುಮ್ಮನೆ ಸಿಗುದಿಲ್ಲ ಇವತ್ತು ಗೆದಿಯಬೇಕು ಮಗನ ಗೆದಿಯಬೇಕು ಮಗನ ಗೆದಿಯತೀನಿ ಚೆನ್ನಿ ನಿನ್ನ ಗೆದಿಯತೀನಿ, ಎದ್ದ ಮೇಲ ಮನಸನ ಕದಿಯತೀನಿ. ಗೆದಿಯತೀನಿ ಚೆನ್ನಿ ನಿನ್ನ ಗೆದಿಯತೀನಿ, ಎದ್ದ ಮೇಲ ಮನಸನ ಕದಿಯತೀನಿ. ಇನ್ನಿನ್ನ ಹಣೆ ಬರೋ ಒಯ್ಕೊಂತ ಕೊಡೋದ ಯಾಕ? ನನ್ನ ಮಗಳು ಬೇರೆ ಕಡೆ ಹೊಂಟಿ ಈ ಮಗ ಅಂತ್ರಿ ಹೊರ ಹುಡ್ಕಲ್ಲೇ ಹೊಂಟ ಊರಿಗೆ ಬರುದೊಂದು ವಾರ ಲೇಟ್ ಆಗತ್ತ. ಅಷ್ಟ್ರೊಳಗ ಆ ಹುಡುಗಿ ತಲೆ ಕಡಿಸಿ ಓಡ್ ಹೋಗಿ ಮದುವೆ ಬಂದ್ಬಿಡ್ತೀನಿ. ಹೊಯ್ಕೋತ ಕುಂದ್ರಲ್ಲ ಮಗ. ಮತ್ತೇನು ಕಾಣ ಕತ್ತಿ ಮಕ್ಕಳು ಲಜ್ಜೆ ಹಾಕ್ಯವನು ಅದಕ್ಕ ಅಂತಾರ್ರಿ ಹಿರಿಯರ್ ಸುಳ್ಳು ಹೇಳವಲ್ಲ ಮೀಸ್ ಬಂದ ದೇಶನ ಕಾಣ್ಲಿಲ್ಲ ಅಂತ ಇನ್ನು ನಾನೇವ ನಿನ್ನ ಕಣ್ಣ ಕಾಣ್ಬೇಕು. ಮತ್ತ ನೀನು ಎರಡು ತರ್ಕೊಂಡ ಅಡ್ಯಾಡು ಏನು ಕಣ್ಣು ಅದೇನ ಬಂತಲ್ಲ, ಏನೋ ಬಂದಕ್ಕೆ ಏನೋ ಕಂಡಿದ್ರೆ ಹಂಗ ಕಾಣ್ಬೇಡ. ಯಾವೇ ಕಡೆ ಅಯ್ಯೋ ನೀವು ಅನ್ರಿ ನಾನರಿ ನಾವ್ ಯಾರ ಬ್ಯಾರದ ತಿಳ್ಕೊಂಡಿದ್ದೆ. ಏನ್ ಸ್ಮೂತ್ ಆಗಿ ಹಾಯ್ತಿರಿ ನೀವು. ಹೌದೌದು ಅಲ್ರಿ ಎಲ್ಲಿ ಹೊಂಟಿರಿ ಇಷ್ಟು ಜಲ್ದಿ ನೀವು? ಕಣವಲ್ಲ ಕೈಯ ಕೈಚಿಲ್ಲ ಕಾಯಿಪಲ್ ತರ ಕೊಂಟಿನ ನೀವು ಖಾನಾವಳಿ ಇರ್ಬೇಕಂದ್ರೆ ಊಟ ಹೊಂಟಿದ್ವಲ್ರಿ ನಾವು. ವಾರದಾಗ 3 ಸರಿ ನಮ್ಮೂರಿಗೆ ಇರ್ತದೆ ನಿಮ್ ಡ್ಯೂಟಿ. ಮ್ಯಾಗಿಂದ ಮ್ಯಾಗ ಬರುದು ಹೋಗುದು ಮಾಡಿ ನಿಮ್ಗೆ ಚಲೋ ಅಲ್ರಿ ಎದಕ್ರಿ? ವ್ಯಾಪಾರ ಎಲ್ಲೇ ದಂಧೆ ಬ್ಯಾಸದಂಗ ಕಾಣುತ್ತೆ ನಿಮಗ. ದಂಧೆ ಬ್ಯಾಸರ ಆಗೈತಿ ನಮಗಲ್ಲ, ನಿಮಗ ಬ್ಯಾಸರ ಆಗೈತಿ. ಅದಕ್ಕ ನಿಮ್ಮ ಇವ್ರ ಆಫೀಸರ್ಗೆ ಹೇಳ್ಕೊಂಡು ವಾರದಾಗ 3 ಸರಿ ಇಲ್ಲೇ ಬರ್ತೀರ ನಮ್ಮೂರಿಗೆ ಡ್ಯೂಟಿಗೆ. ಬಸ್ ಸ್ಟ್ಯಾಂಡ್ ಬಸ್ ಹಚ್ಚೋ ಪುರ್ಸೋತ್ ಇಲ್ದ ಬಂದ್ ಬಿಡ್ತಾರ ಹಂಗ ಅಳಿಗಾಡ್ಸ್ಕೊಂತ. ಏನು ಚೊಣ್ಣನ ಗಟ್ಟಿ ಅದ ನಮ್ಮ ಚೊಣ್ಣ. ಊಟ ಕುಂತಾರ ಸುಮ್ ಕುಂದಿರ್ತೀರಿ. ಏನ್ ಮಾಡ್ತೀವಿ? ಕಿಸಿ ಕಿಸಿ ಅಲ್ಲಿ ಕಿಸ್ನ್ಯಾ ಪಿಕ್ಕಿ ಪಿಕ್ಕಿ ಮಾರಿ ನೋಡಿದ್ನ್ಯಾ ಕಣ್ ನೋಡಿದ್ನ್ಯಾ ಏನೇನ ಮಾಡ್ತೀರಿ ಗೊತ್ತನ? ಏನ್ ಮಾತಾಡ್ತೀರಿ ನೀವು? ಮಾತಾಡ್ತೀನಿ ನಾನು. ನಿಮ್ ಮುಖ ಮಿಕ್ಕಿ ನೋಡಿನ ಹ್ಮ್ ಯಾವಾಗ ಊಟ ಕುಂತಾಗ ಏನೋ ಚಂದ ಎದುರು ಸ್ವಲ್ಪ ನೋಡಿರ್ಬಹುದು. ಕಿಸಿ ಹಲ್ ಕಿಸ್ತೀನಿ. ಹ್ಮ್ ಏನೋ ಸ್ವಲ್ಪ ಕಿಸ್ತಿರ್ಬಹುದು. ನಿಮ್ಮನ್ನ ನೋಡಿ ನಾ ಕಣ್ ಹೊಡೆದ್ನ. ಹೌದು ಹೆಂಗ? ಯಪ್ಪೋ ನನಗಿನ್ನ ಚಂದ ಇಕ್ಕಿನ ಹೊಡಿತಾರಲ್ಲ ಮರಯ್ಯ. ಹೆಂಗ್ ಹೊಡೆದ್ನಿ? ಹೆಂಗ್ ಹೊಡೆದ್ನಿ? ಯಾಕ ಬೇಕಂತ ನನ್ ಕಡೆಯಿಂದ ಓಡಿಸ್ಕೋಬೇಕಂದಂಗ. ಇದ್ರಾಗು ನಿಮ್ದ ತಪ್ಪೈತ್ರಿ. ನಂದೇನ್ ತಪ್ಪು? ಅಲ್ರಿ ಹೊರಗ ಅಷ್ಟೊಂದ್ ಜಾಗ ಖಾಲಿ ಇರ್ತೈತಿ. ಇಲ್ಲಿ ಕುಂದಿರ್ತೀವಿ ಅಂದ್ರ ಅಲ್ಲಿ ಬ್ಯಾಡ್ರಿ ಒಳಗ್ ಬರ್ರಿ ಅಂತ ಕರ್ಕೊಂಡಿಕ್ಕಿರಿ. ಅಡಿಗೆ ಮನ್ಯಾಗ ಕುಂದ್ರಸ್ರಿ. ಹೊರಗಿನವ್ರ ಪಾಪ ಎಣ್ಣೆ ಕೈದ ಹಾಕಂಗಿಲ್ಲ ನೀವು. ನಮಗ ಹಾಲು ತುಪ್ಪ ಮೊಸರು ಬ್ಯಾಡ್ಬೇಡಂದ್ರೆ ಹಾಕ್ತಿರಲ್ಲ. ಇದನ್ನೆಲ್ಲ ನೋಡ್ರಿ ನಮ್ಗೆ ಹಿಂಗ ಅನ್ಸುತ್ತ. ಹೆಂಗ ಅನ್ಸುತ್ತು? ನಮ್ ಮ್ಯಾಗ ದೊಡ್ಡ ಮನಸ್ಸು ಮಾಡಿರ್ಬೇಕು ಅನ್ಸುತ್ತೆ. ಯಪ್ಪ ಮಾಡಿನ ಬಾರ ಹೋಗ್ಯಾರ ಜಿಗದಾಡಿ ಬಿದ್ದಿ ಬಂದ ಒಟ್ಟಿಂಗ್ ಕೈ ಮಾಡಿದ್ರೆ ಸಾಕು ಪುಸ್ತಕ ಹೋಗೊಳಕ್ ಬಂದ ಬಿಡ್ತಾರ. ಮೊನ್ನೆ ಹೇಳಿ ನಿಮ್ಗೆ ನಾನು ಎತ್ಕೊಂಡ್ರೆ ಕೂಸಿದ್ದಂಗ ಅಂತೇಳಿ. ನಾವ್ ಯಾಕೆ ಹಂಗ ಮಾಡ್ತೀವಿ? ಯಾಕ? ಹೊಸ್ತಾಗಿ ಬಂದಾನ ಸ್ವಲ್ಪ ಕಾಳಜಿ ಮಾಡಿದ್ರೆ ನಮ್ ಖಾನಾವಳಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಂತ ನಾವ್ ಆ ರೀತಿ ನಿಮಗ ಕಾಳಜಿ ಮಾಡ್ತೀವಿ. ಬಂದಾಗ ಒಂದ್ಸಲ ಕಾಳಜಿ ಮಾಡಕ್ ನಾ ನೀನ್ ಮಾಡ್ಕೊಂಡು ಹೆಂಡತಿ ಅಂತಿಕೊಂಡ್ರೇನೆ ಒಮ್ಮಿನ ಮಲ್ಲಿಗೆ ಹೆಂಡ್ತಿ ಬೆಟ್ಟ ಬಡ. ನಾನು ಡ್ಯೂಟಿ ಮುಗಿಸ್ ಬಂದ ತಕ್ಷಣ ನೀರ್ ಕಾಸಿರ್ಬೇಕು, ನನಗೆ ಜಳಕ ಮಾಡಿಸ್ಬೇಕು, ಬೆನ್ನು ತಿಕ್ಕಬೇಕು, ಅಡಿಗೆ ಬಿಸಿ ಬಿಸಿ ಮಾಡಿ ಉಣಿಸ್ಬೇಕು, ಹಾಸಿ ಮಲಗಿಸ್ಬೇಕು, ಕೈ ಕಾಲು ಒತ್ತಬೇಕು. ಇವ್ಯಾವು ಮಾಡಿ ಜಾಡ್ಸಿ ಓದ್ಬಿಡ್ತಿಲ್ಲ ಹೇಳ್ತಿ. ಹಿಂಗ ಒಮ್ಮೆ ಅಂದೆ ನಾನು ನಿಮಗ. ನಾನು ಬಾ ಹೊಂಟ ಬಿಟ್ಟ ಹಂಗ ಚಲೋ ಪಗಾರದ ಸಿಕ್ಕಂದೆ ಬುಟ್ಟಿ ಹಾಕೊಳಕ. ನೀ ಏನ್ ಊಟಕ್ ಬಂದೆ ನನ್ನ ಮದ್ಯಾಕ್ ಬಂದೆ ಅಪಿಕನಾಸಿ ನೋಡ್ರಿ ಊಟಕ್ಕಂತ ಬಂದ ಕನ್ನೆ ನೋಡಿವಿ. ಕನ್ನೆ ನೋಡಕಂತ ಬಂದು ಊಟ ಮಾಡಿದ್ರೆ ಮಾತಾ ಮುದ್ ಹೋಗ್ತಿತ್ತ ಕಡೆ. ಅಲ್ಲ ಸ್ವಲ್ಪ ನಿಮ್ಮ ಅಪ್ಪಗೆ ಹೇಳ್ರಿ ಏನಂತ. ಏನದು 25 ರೂಪಾಯಿ ಒಂದು ರೊಟ್ಟಿ 35 ರೂಪಾಯಿ ಪ್ಲೇಟ್ ಅಂದ್ರ ಅಣ್ಣ ಹೆಂಗ್ರಿ? ಮತ್ ನಾನ್ ನಿಮ್ಗೆ ಅವತ್ತು ಹೇಳಿದ್ನಿಲ್ಲ ಏರಿಸ್ಬೇಡ್ರಿ ಅಂದ್ರ ಅದಕ್ಕೆ ನೀವೇನಂದ್ರಿ? ಏನಂದೆ? ನನಗೆ ಗ್ರೂಪ್ ಬಂದೈತಿ ನಾ ಏರ್ಸವನ ಅಂದ. ಹುರುಪಿತ್ತು. ಯಾವ ನಿಮ್ಮ ಖಾನಾಳಿಯಾಗ ಆಳು ಕಾಳು ನೋಡಿದ್ನಲ್ಲ ರೊಟ್ಟಿ ತಾರ್ಲ ನಾ ಒಬ್ಬ ಸಂಬಳ ಸುಳ್ದ ಏನ ತುಪ್ಪ ಹಾಕ್ಲ ಅವ ತುಪ್ಪ ಎದ್ರಾಗಿಂದ ಹಾಕ್ತಾನು ಇದ್ರಾಗಿಂದ ಹಾಕ್ತಾನು ಓದಿಲ್ಲ ಹಿಂಗಲ್ಲಪ್ಪ ಯಪ್ಪ. ಒಬ್ಬ ಬರ್ತಾನ ಸಾರ್ ಹಿಡ್ಕೊಂಡಂತೆ ಹೆಂಗ್ ಬರ್ತಾನ ಗೊತ್ತಾನ? ಈ ಕಣ್ಣು ನೋಡ್ತೈತಿ, ಈ ಕಣ್ಣು ನೋಡ್ತೈತಿ. ಅವ ಸಾರಿ ಲೆಕ್ಕದ ಗೊತ್ತಿರಂಗಿಲ್ಲ.
ಎಂತೆಂತವ್ರು ಇಟ್ಟಿರಪ್ಪ ಯಪ್ಪ ಆಳ ಕಾಳ ರೀ ಅವತ್ತ ನಿಮಗ ಉರುಪಿತ್ತ ನೀವ್ ಏರ್ಸಿದ್ರಿ ಇವತ್ತು ನಮ್ಮ ಅಪ್ಪ ಉರುಪೈತಿ ನಮ್ಮ ಅಪ್ಪ ಏರ್ಸವನ ಅಲ್ಲ ಸ್ವಲ್ಪ ಗುರ್ತು ಖೂನ ಇದ್ರ ಸವಲತ್ತು ತೋರಿಸಿ ದಂಧೆ ಮಾಡಕ್ರಪ್ಪ. ಅಯ್ಯ ಸವಲತ್ತು ದೋಷ ಸಂಧೆ ಮಾಡಕ ನೀವೇನ್ ನಮ್ಮ ಸಂಬಂಧಿಕರ ಅಲ್ಲ ರೀ ನೀವು ನೌಕರಿ ಮಾಡ್ತೀರಿ ಇದಾನ ಮನಿತ ನೀವೇನ ಟಿಕೆಟ್ ಪುಕ್ಷಟ ಕೊಟ್ಟು ಕಳಿಸ್ತೀರಿ ನೀ ಯಾರಿಗಾರ ನೋಡ್ರಿ ಅದು ಗೌರ್ಮೆಂಟ್ ರೇಟ್ ₹1 ಕಡಿಮೆ ಇದ್ರೆ ತುಳಕ್ ಬರಂಗಿಲ್ಲ, ₹1 ಜಾಸ್ತಿ ಇದ್ರೆ ತುಳಕ್ ಬರಂಗಿಲ್ಲ. ಇದು ನಮ್ಮ ಖಾನಾವಳಿ ರೇಟ್ ನಾವ್ ಏನ್ ಏರ್ಸಿರ್ತೀವಿ ಅದನ್ನ ಒಟ್ಟ ಬದ್ಲಿ ಮಾಡಕ್ ಬರುದಿಲ್ಲ. ಅದ್ರಾಗ ನಾವ್ ಇದನ್ನ ಮಾಡೋದು ಅದ್ರಾಗ ಅದೇ ರೀ ನಿಮ್ಗೆ ಗುರುತು ಪರಿಚಯ ಇದ್ದ ಮನುಷ್ಯರ ಬಂದ್ರ ಯಾನ ಮನೆ ಮಾಡ್ತೀರಿ ಅವ್ರಿಗೆ ಅದ ಬರ್ರಿ 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 ನೀವು ಇಲ್ಲಿ ಕುಂದ್ರ ಬರ್ರಿ ಅಲ್ಲಿ ಕುಂದ್ರ ಬರ್ರಿ ಅಂತೀರಿ. ಅದು ಯಾವ್ದ್ರ ಬಡಪಾಯಿ ಕೇಳ್ತಂದ್ರೆ ಯಾಕ್ರಿ ಸರ ಹಿಂಗ್ಯಾಕ್ ಮಾಡ್ತೀರಿ ನಾ ಸೀಟ್ ಹಿಡಿದಿದ್ದೆ ಅವ್ರಿಗೆ ಯಾಕೆ ಕೊಟ್ರಿ ಅಂತಂದ್ರ ಅವಾಗ ನೀವೇನ್ ಮಾತಾಡ್ತೀರಿ? ಏನ್ ಮಾತಾಡ್ತೀವಿ? ಯಾಕ್ಲೆ ಮಂಗೇನ ಮಗನ ಕಡಿತೈತನ ಸಣ್ಣ ಸೊಕ್ಕನ ಮಗನ ಬಾಯನ್ ಹಲ್ಲ ಉದುರ್ಸಿ ನೀನು ಒಂದ ಕೊಟ್ಟೆ ಅಂದ್ರೆ ಬಿಜಾಪುರದ ಬಿದ್ದೆ ನೀನು ಏನ್ಲೇ ತಿಳಿ ನೆನ ಮಗನ ಕಡಿತೈತೆ ನಿನಗೆ ಅಲ್ಲ ನೀವು ಅವನಿಗೆ ಈ ನಮೂನಿ ಆವಾಜ್ ಆಗ್ತೀರಿ. ಅಲ್ಲ ಯಾಕಂತಂದ್ರೆ ಹೌದು ಅವ್ರು ಸಾಮಾನ್ ಇಟ್ಟಿದ್ರು ಅದನ್ನ ಇಟ್ಟಿದ್ರು ಈಗ ಸಾಮಾನ್ ಅಂದ್ರೆ ಏನಾರ ತಿಳ್ಕೊಂಡಿ ಅದನ್ನ ಇಟ್ಟಿದ್ರು ಅಂತಾರೆ. ಇದ್ದವ್ರು ಇಡ್ತಾರೆ ಇರ್ಲಾರ್ದವ್ರು ಏನ್ ಇಡ್ಬೇಕು? ಖರ್ಚಿ ಬಿಡ್ಬೇಕು. ಅದು ಇರ್ಲಿಲ್ಲ ಅಂದ್ರೆ ಅಂಗಿ ಬಿಚ್ಚಿಡ್ಬೇಕು. ಅದು ಇರ್ಲಿಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಡ್ಬೇಕು. ಅದು ಇರ್ಲಿಲ್ಲ ಅಂದ್ರೆ ಇಲ್ಲ ವಾಂತಿ ಮಾಡ್ಬೇಕಲ್ಲಿ. ಅದು ಇರ್ಲಿಲ್ಲ ಅಂದ್ರೆ ದೊಡ್ಡ ಕಥೆ ಆತಪ್ಪ. ಯಾರು ಒಬ್ರು ಕುಂದಿಸೋಬೇಕು. ಏನ್ ನಿಮ್ಮ ತಗೊಂಡ ಲೀಟರ್ ಸೈಡ್ ನೋಡೋದು ಹಿಂಗೈತೆ ಮಾಡ್ತೀರಿ. ಹೋಗ್ರಿ ನಿಮ್ ಜೊತೆ ಏನ್ ಮಾಡ್ತೀರಿ? ಅಲ್ಲ ನೀವು ಯಾಕೆ ಈ ಕಡೆ ಏನ್ ನಾಯಿ ಹುಟ್ಟ್ಯಾವ್ರಿ ನೋವನ ಅಲ್ರಿ. ರಾತ್ರಿ ಹೊತ್ತು ಕಳ್ಳರು ಬಂದಾಗ ಸುಮ್ಮನೆ ಮಕ್ಕೋತಾವು, ನಮ್ಮಂತ ಪೊಲೀಸರು ಬಂದಾಗ ಒದರಂಗ್ ಚಾಲು ಮಾಡ್ತಾವ. ನಿಮ್ಮವ್ರ ನಾಯಿ ಹುಟ್ಟದ್ದವ ಇದೊಂದು. ಯಪ್ಪ ನಮ್ಮ ಸಾಹೇಬ್ರು ಇಲ್ಲೇ ಅದರಲ್ಲೋ ಮರೆ ನೋಡೇ ಇಲ್ಲ. ಎಸ್ ಸರ್ ನಾನು ಯಾರಂತ ತಿಳ್ಕೊಂಡು ಯಾರಿಗೆ ಬರ್ತೀವ ಏನಾಯ ನಿನ್ನ ನಂಬರ್ ಎಷ್ಟು? 45 ರೀ. ನೀನು ಡ್ಯೂಟಿಯಲ್ಲಿ ಮಾಡಿದೆ? ಅಲ್ಲಿ ಮನ್ಯಾಗ ಮಾಡಿದ್ನಿ ರೀ. ಇವತ್ತೆಲ್ಲಿ ಮಾಡ್ಕೊಂಡ್ ಮಾಡಿದ್ವಿ? ಇಲ್ಲಿ ಸರ್ಕಲ್ನಾಗ ಮಾಡ್ತೀನಿ. ಸುಮ್ನ ಸರ್ಕಲ್ ಡ್ಯೂಟಿ ಬಿಟ್ಬಿಡು, ಹ್ಞೂ ರೀ. ಡೈಲಿ ಮನ್ಯಾಗ ಡ್ಯೂಟಿ ಮಾಡು. ಮನೆ ಶಟ್ ಅಪ್ ನಾನ್ಸೆನ್ಸ್. ಎಸ್ ಸರ್. ಮನೆಯ ಡ್ಯೂಟಿ ಮಾಡಿ ಹೇಳ್ತೀನಿ, ಯೂಸ್ಲೆಸ್. ಎಸ್ ಸರ್. ಸರಿಯಾಗಿ ಡ್ಯೂಟಿ ಮಾಡ್ಬೇಕು. ಎಸ್ ಸರ್. ಇಲ್ಲ ಅಂದ್ರೆ ನೀರಿನ ಜಾಗಕ್ಕೆ ಎತ್ತಗಡೆ ಮಾಡ್ಬಿಡ್ತೀನಿ. ಹುಷಾರ್. ನಾನ್ಸೆನ್ಸ್, ಹೋಪ್ಲೆಸ್, ಯೂಸ್ಲೆಸ್, ಥರ್ಡ್ ಕ್ಲಾಸ್, ಗೆಟ್ ಔಟ್. ನಾನ್ಸೆನ್ಸ್. ನಮ್ಮ ಸಾಹೇಬ್ರು ಯಾವತ್ತೂ ಹಿಂಗೆ ಮಾತಾಡ್ದವ್ರು ಅಲ್ಲ. ಹಿಂಗೆ ತಿರುಗಿಸಿ ಬಡಿಯಾಕತ್ತೀರಿ ಇವರು. ಓ ಸಾಹೇಬ ಯಾರೋ ನೀ? ಕಾಕಿ ಚಾಪ್ ಕಂಡಕ್ಟರ್ ಅನ್ಯಾಯವಾಗಿ ನಂದೊಂದು ಸಲ್ಯೂಟ್ ಹಾಳು ಮಾಡಿದೆಯಲ್ಲ. ಜೀವನದಾಗ ಏನೇನೋ ಖಾಲಿ ಹಾಕವಂತ ಒಂದು ಸಲ್ಯೂಟ್ ಹಾಳು ಮಾಡ್ಕೊಂಡು ಏನ್ ಮಾಡ್ತೀನಿ? ಮರ್ಯಾದೆ ಅಂತ ನನ್ನ ಸಲ್ಯೂಟ್ ನನಗೆ ವಾಪಸ್ ಬೇಕು. ಸಲ್ಯೂಟ್ ವಾಪಸ್ ಕೊಡು. ನಾನು ಹೆಂಗ್ ಕೊಟ್ಟೆ? ಹಿಂಗ್ ಮಾಡಿದ್ನಲ್ಲ ಕೊಡು. ಹೋ ನೀವು ಸಲ್ಯೂಟ್ ಮಾಡಿದ್ರೆ ನಮ್ಗೆ? ಹೌದೌದು. ಹೆಂಗ್ ಹೊಡೆದ್ರಿ? ಹಿಂಗ್ ಮಾಡಿದ್ನಲ್ಲ. ಅಲ್ಲ ನೀವ್ ಹೆಂಗ್ ಮಾಡಿ? ಪಿಂಡ್ರಿ ಮಗನ ಹಗಲ ಮಗಲ ನನ್ನ ಕೈಲೇ ಮಾಡಿಸ್ಕೊತೇನ್ಲೇ. ಹಂಗಲ್ರಿ ನೀವು ಬಿಡಂಗಿಲ್ಲ ಬಾಳ ಮಾತಾಡಕತ್ತಿ. ನಿನ್ನ ಮ್ಯಾಗ ಈಗ ಒಂದು ಕೇಸ್ ಹಾಕ್ತೀನಿ ಮಗನ. ಕೇಸ್? ಬಾಳಸು ಕೇಸ್ ಹಾಕವನೇ. ಸುಮ್ಮನೆ ನಿಂತವ್ರಿಗೆ ಕೇಸ್ ಹಾಕವನ ಅಂದ್ರೆ ಈ ತಿಂಗಳು ಯಾವ ಕೇಸ್ ಸಿಕ್ಕಿಲ್ಲ ನಿಮ್ಗೆ? ಸಿಗಲಾರ್ದಕ್ಕೆ ಇದು ಹಣೆ ಬರ ಕೇಸ್ ಮುಗಿತ್ ನೀನ್. ಮುಗಿತು. ಪೆನ್ ತರ್ಲಿ. ಯಾಕೆ ನಿಮ್ ಪೆನ್ ಏನ್ ಮಾಡ್ಕೊಂಡ್ರಿ? ನಮ್ಮ ಪೆನ್ ಕಳೆದಾಯ್ತು. ಈ ವಯಸ್ಸಿನ ಪೆನ್ ಕಳ್ಕೊಂಡ್ರೆ ನೀವು? ನಮ್ದು ಪೆನ್ ಇತ್ತು, ಇಂಕ್ ಖಾಲಿ ಆಗೈತೆ, ಎಲ್ಲ ಡಿಪೋದ ಬಿಟ್ಟು ಬಂದೆ. ಈಗ ಹಿಂಗ್ ಖಾಲಿ ಆಯ್ತಾ? ಹೋಗ್ಲಿ ಬಿಡು, ಇದು ಇಂಟರ್ನ್ಯಾಷನಲ್ ತಲಿ. ಇದು ನೋಡ್ರೆ ಗೊತ್ತಾಗುತ್ತೆ. ಹೇಳ, ತಲೆಯಾಗ ಇಟ್ಕೋತೀನಿ. ಏನು ನಿನ್ನ ಹೆಸರೇನು? ಬರ್ಕೊಳ್ಳಿ. ಅಣ್ಣ ಬರ್ಕೊಳಕ ಪೆನ್ ಇಲ್ಲ, ನೆನಪಿಟ್ಕೋತೀನಿ. ನಿನ್ನ ಹೆಸರು ಹೇಳು. ಬರ್ಕೊಳ್ಳಿ. ತಲೆ ಹಾಪ್ ಮಾಡ್ಬೇಡ್ಲಿ ಕಂಡಕ್ಟ್ರೆ. ಪೆನ್ ತಂದಿಲ್ಲ, ಬರ್ಕೋತೀನಿ ಅಂತ ಆಮೇಲೆ ಹೆಸರು ಹೇಳು. ರೇ ನನ್ನ ಹೆಸರ ಬರ್ಕೊಳ್ಳಿ. ಹೆಸರ ಬರ್ಕೊಳ್ಳಿ. ಅಡ್ಡಿಲ್ಲ ಅಂದಂಗ ನಿಮ್ಮ ಅಪ್ಪನ ಹೆಸರೇನು? ಇಟ್ಕೊಳ್ಳಿ. ಏನ್ ಇಟ್ಕೊಳ್ಳಿ? ಪಿಂಡ್ರಿ ಮಗನ ಇಟ್ಕೊಳ್ಳಿ. ಏನ್ ಇಟ್ಕೊಳ್ಳಿ? ನಮ್ಮ ಅಪ್ಪನ ಹೆಸರು ಇಟ್ಕೊಳ್ಳಿ. ನಿಮ್ಮ ಅಪ್ಪನ ಹೆಸರು ಇಟ್ಕೊಳ್ಳಿ. ಮತ್ತಿನ್ನ ನಿಮ್ಮ ಅಡ್ರೆಸ್ ಏನು? ಉಪ್ಪಚ್ಚಿ ನೆಕ್ಕೊಳ್ಳಿ. ವಿಚಿತ್ರ ಐತಪ್ಪ. ಅಡ್ರೆಸ್ ಹೇಳಿ. ಉಪ್ಪಚ್ಚಿ ನೆಕ್ಕೊಳ್ಳಿ. ಏನ್ ನೆಕ್ಕೋದು ಮಗನ? ಅಡ್ರೆಸ್ ಉಪ್ಪಚ್ಚಿ ನೆಕ್ಕೊಳ್ಳಿ. ನಮ್ದು ಕಳ್ಳಿ ಮನೆತನ. ಕಳ್ಳಿ ಮನೆತನ ನೀವು? ಬೇಡಪ್ಪ, ಬೇಡ. ಕೇಸ್ ಇಲ್ಲೇ ಮುಗಿಸ್ಬಿಡು. ಯಾಕಂದ್ರೆ ನಿಮ್ದು ಖಾಕಿ ನಮ್ದು ಖಾಕಿ, ಡಿಪಾರ್ಟ್ಮೆಂಟ್ ಅಷ್ಟು ಚೇಂಜ್ ಅಲ್ರಿ. ಹಂಗ ಹ್ಞೂನ್ರಿ. ಇರ್ಲಿ ಒಂದು 50 ರೂಪಾಯಿ. 50? ಎಂತ ಟೈಮ್ನ ಬಿಟ್ಟಿದ್ರಿ ಸರ? ಯಾಕೆ? ನಾ ಕ್ಯಾಶ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಒಂದ್ ಕೆಲಸ ಮಾಡ್ರಿ, 100 ರೂಪಾಯಿ ನಂಗೆ ಕೊಡ್ರಿ, ನಾಳೆ ನಿಮ್ಗೆ 50 ರೂಪಾಯಿ ಕೊಡ್ತೀನಿ ಅಂತ. ಅಷ್ಟಮ್ಮ ಅಂದ್ರೆ ನಮ್ಮ ಕಡೆನ ಕೆತ್ತಾವ ಅನ್ಲಿ ನೀ? ನನ್ನ ಕಡೆ ಸದ್ಯ ಇಲ್ಲ ಈಗ. ಹಂಗ ಹೋಗ್ಲಿ ಬಿಡು. ಒಂದ್ ಸಿಗರೇಟ್ ಸಿಗರೇಟ್ ಸೇದಂಗಿಲ್ರಿ ನಾನು. ಬಿಡಿ ಇರುತ್ತ? ಬಿಡಿ ಸೇರ್ತಿದ್ದೆ, ಕ್ಯಾನ್ಸರ್ ಬಂದ್ಮೇಲೆ ಬಿಟ್ಬಿಟ್ಟೆ.
ಬಿಟ್ನೆಲ್ಲ ಕ್ಯಾನ್ಸರ್ ಹೋಗ್ಬಿಡ್ತು. ಒಲಿ ಕಡ್ಡಿಯರು ಇದ್ದಿರ್ತಾರಲ್ಲಿ. ಕಡ್ಡಿ ಐತಿ ಆದ್ರೆ ಮಕ್ಕಿಲ್ಲ. ನಿನ್ನಂತವನು ತಡಿವಿನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ರ ಮೊದಲು ತಿಳ್ಕೊಬೇಕಾಗಿತ್ತಲ್ಲ. ಇನ್ನೊಂದ್ಸಲ ಇಲ್ಲಿ ನಿಂದ್ರೆ ಹೋಗ್ಬೇಡ. ಯಾಕೆ ಹೇಳ್ತೀರಿ? ಕೇಸ್ ಹಾಕ್ಬಿಡ್ತೀನಿ. ಕಾಕಿ ಚಾ ಬಾಯ್ಲೆ ಪೇಂಟ್ರಿ ಮಗನೇ ಅದಂತೀನ್ರಿ. ಈ ನಮ್ಮನಿ ರಾತ್ರಿ ಹೊತ್ತು ಇಲ್ಲಿ ಯಾಕೆ ನಿಂತನಂತ ಈಗ ಗೊತ್ತಾತು. ಎಲ್ಲಿಂದ ಹೊಡ್ಕೊಂಬಂದಿಲ್ಲ ಈ ಬಣ್ಣದ ಚಿಟ್ಟೆ? ಯಪ್ಪ ಅದು ಚಿಟ್ಟೆ ಅಲ್ಲ, ಅದು ದೆವ್ವದ. ಏನದು ಯಾವಾಗ ಗಪ್ಪರು ಮಗನ ನನಗೆ ಗೊತ್ತಿಲ್ಲ. ನನ್ನ ಕಾಯ ಮೇಲೆ ಅಡ್ಡಾಡವನ ಚೆಕ್ ಮಾಡಿ ಗೊತ್ತಾಗ ಗೊತ್ತಿಲ್ಲ. ನಾನಾ ಚೆಕ್ ಮಾಡ್ತೀನಿ ತಡಿ. ಕಂಡಕ್ಟ್ರ ಬರೀ ಏನ್ಲಿ ಹಿಂದಿಂದ ಕಾಣಕತ್ತೈತಿ, ಮುಂದಿಂದ ಕಾಣಲಾಗ್ಯದ. ನೀವು ಮುಂಚಿ ಬಾಗಲ ಹೋಗೋವಲ್ರಿ, ಹಿತ್ಲಾಗ ತಿರುಗಾಕತ್ತೀರಿ. ಜಬರ್ಸ್ಕಳ್ರಿ ಹಂಗ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ತಂಗಾಳಿಯಲ್ಲಿ ನಾನು ಕಂಡಕ್ಟರ್ ಮೊನ್ನೆ ಅಲ್ಲಿ ಒಂದು ಹೆಣ ಸತ್ತಿತ್ರಿ. ಅದನ್ನ ಕಾಯಕ ನಾನು ಇಟ್ಟಿದ್ರಲಿ. ಅದ ದೆವ್ವಾಗಿ ಬಂದೈತಿದು. ಅದು ಕಿವಿಯಂದು ಲೋಳಕ್ಕೆಲ್ಲ ಬಿಚ್ಕೊಂಡಿನ ಅದಕ್ಕೆ ಬೆನ್ನ ಹತ್ತಿದೆ ಅನ್ನೋದು. ನಿಮಗ ಬೆನ್ನ ಹತ್ತೈತಿ. ಏನ್ಲೇ ಒಮ್ಮೆಕ್ಲಿ ಈ ನಮ್ಮನಿ ಚೀರಿಗಪ್ಪಾಗತ್ತಲ್ಲ ಇದು. ಹೆಂಗಾರ ನೌಕರಿ ಸಿಕ್ತಪ್ಪ ನಿಮ್ಗಂತ ನಾನು. ನಮಗ ಆದ್ರೆ ಬಡಬಡ ಕೇಳ್ತೀರಿ, ಅವ್ರಿಗೆ ಕೇಳಂಗಿಲ್ಲ. ಚೆಕ್ ಮಾಡ್ರಿ ಬರೋಬರಿ. ತಡಿ ಗಟ್ಟಿ ನಿಂತು ಕೇಳ್ತೀನಿ. ಡ್ಯೂಟಿ ಮೇಲೆ ಕೇಳ್ರಿ. ಏ ಹುಡುಗಿ ಅಬಾಟರ್ ಎಲ್ಲಿ ಹಿಂದೆ ಬಡದ್ರೆ ಎಲ್ಲಾ ಕುಣಿಸ್ತೈತಲ್ಲ ಇದು. ಅದ ಹಂಗ ಹಂಗ ಸ್ವಲ್ಪ ನಿಮ್ ಪವರ್ನೇ ಕೇಳ್ರಿ. ನಿಮ್ ಹಂಗ ನೋಡಿ ಕೇಳ್ತೀನಿ. ಏ ಹುಡುಗಿ ಅಬಾಟರ್ ಇದು ಸಾಹೇಬ್ರ ಚೊಣ್ಣನ ಲೂಸ್ ಆತ. ಏ ಚೆನ್ನವ ಕರೆ ಹೇಳು, ಯಾರಿವ ಪರ ಪುರುಷ? ಹೇಳ್ಬಡ್ಕಣಿ ಸುಮ್ಕಿರಿ ಈ ರಾಜರ ರಾಣಿ. ಹೇಳ್ಬಡ್ಕಣಿ ಸುಮ್ಕಿರಿ. ನಾ ಬಿಡುದಿಲ್ಲ ನಾ ಬಿಡುದಿಲ್ಲ ನಾ ಬಿಡುದಿಲ್ಲ ಬಿಡುದಿಲ್ಲ ಬಿಡುದಿಲ್ಲ. ಚೆನ್ನವ ಯಾರಿವ ಪರ ಪುರುಷ? ಎಲ್ಲ ನನ್ನ ಪರಪುರುಷ. ಪರಪುರುಷನ ಪುರುಷ ಅಟ ಪರ ಇಲ್ಲ. ಇವ್ರ ಅಯ್ಯ ಇವ್ರು ಹೇಳ್ಬಡ್ಕಣಿ ಸುಮ್ಕಿರಿ ಈ ರಾಜರ ರಾಣಿ. ಹೇಳ್ಬಡ್ಕಣಿ ಸುಮ್ಕಿರಿ. ಬೆಳತನಕ ಆರ್ಕೆಸ್ಟ್ರಾ ಮಾಡ್ಕೊಂತ ನಿಂದ್ರಲೇ ನೀ ಸೋಮನಿ ನಿಂದ್ರಲೇ. ಚೆನ್ನವ ಯಾರಿವ? ಅಯ್ಯ ಅವ್ರೇ ಅವ್ರ ಬೇರೆ ಆಗಲ್ರಿ. ಅವ್ರ ನೀವು ನೀವ ನಾವ ಇವ್ರ ಎಷ್ಟು ಜಲ್ದಿ ಮುಗಿಸಿದ್ರು ಮಾಡ್ರಿ. ನನಗೆ ಗೊತ್ತಿಲ್ಲ ಅವನು ಯಾರು ನೀ ಯಾರು ನಾ ಮರ್ಯಾದೆ ಅಂತ ಹೇಳ್ತೇವಲ್ಲ. ಯಾರಿವ? ಅವ್ರು ಬೇರೆ ಯಾರು ಅಲ್ರಿ, ನಮ್ಮ ಅಪ್ಪನ ಅಕ್ಕನ ತಂಗಿ ಮಗ. ನಿನಗೇನಾತ್ಲಿ ಒಮ್ಮೆಂದೊಮ್ಮೆಲೆ ಗೊತ್ತಾಗ್ಲಿಲ್ಲ. ಇಲ್ಲ. ಅಪ್ಪನ ಅಕ್ಕನ ತಂಗಿ ಮಗ ಅಂದ್ರ ಮಾವ, ಸಾದ್ರ ಮಾವ. ಮಾವ ಏನು ಚೆನ್ನವ ಮಾವ ಅಂತ ಹೇಳ್ತಿ? ಹಿಂಗ ದಾರ್ಯಾಗ ನಿಂತು ಮಾತಾಡಿಸ್ತಾರು. ಎಲ್ಲಿ ಮಾತಾಡ್ಬೇಕು? ಸೀದಾ ಮನಿಗೆ ಕರ್ಕೊಂಡು ಹೋಗ್ಬೇಕು. ಯಾರು ನಿಮ್ಮ ಮನೆಗ? ನಮ್ಮ ಮನಿಗೆ ಬರ್ರಿ, ನಾನು ಹೆಂಡ್ತಿ ಹೊರಗೆ ಬೀಳ್ತೀವಂತ. ಇಲ್ಲ ನಿಮ್ಮ ಮನಿಗೆ ಹೋಗ್ಬೇಕು, ಬಾಗ್ಲ ಮುಚ್ಚಬೇಕು, ಚಿಲಕ ಹಾಕ್ಬೇಕು, ಚಿಲಕಕ್ಕೆ ಏನಾರು ಸಿಗಿಸ್ಬೇಕು, ಮಂಚದ ಮ್ಯಾಗ ಕುಂತು ಎದ್ರ ಬದ್ರ ಕುಂತು ಗಾಬುಗೂಬು ಗಾಬಕ್ ಗಾಬುಗೂಬು ಗಾಬಕ್ ಗಾಬುಗೂಬು ಗಾಬಕ್. ನೀವ್ ಹೇಳ್ದಂಗ
ಮಾಡ್ತೀಯ ಏನ್ ನಮ್ಮ ಹತ್ರ ಏನ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೇನು ನೀವ್ ಹೇಳ್ದಂಗ ನಾವ್ ಯಾಕೆ ಮಾಡೋಣ ನಾವ್ ಬೇರೆ ಮಾಡ್ತೀವಿ ನಾವು ಯಾರು ಮಾಡು ಬೇರೆ ಅದು ಯವಂಗೋ ಅಯ್ಯ ನಾವ್ ಹಂಗ್ ಮಾಡೋದ್ ಬೇಡ ನಾವ್ ಸೀದಾ ಮನೆಗೆ ಹೋಗುನ್ ಬಾಕ್ಲ ಹಾಕುನ್ ಹಸುನ್ ಅದ್ರ ಮೇಲೆ ಕುಂದ್ರು ಚಿಲ್ಕ ಹಾಕುನ್ ಅದಕ್ಕೆ ಏನ್ರ ತುರ್ಕಾಕಿರ್ಲಿಲ್ಲ ಅಂದ್ರೆ ಇವನ್ನ ತಗೊಂಡೋಗ ಚಿಲ್ಕ ತುರ್ಕುನ್ ಕರೆಯಳು ಚೆನ್ನವ ನಾ ಸಿಕ್ಕೋತೀನಿ ಯಾರು ನೀ ಸಿಕ್ಕಲಿಕ್ಕಂದ್ರೆ ಏನ್ ಕಡೆಕ್ ನಿಂದರ ತಗೊಂಡ್ ತುರುಕ್ತಿವಿ ಏನು ಬಡಿಗೆ ಇದು ಗೌರ್ಮೆಂಟ್ ಬಡಿಗೆ ಇದು ನಿನ್ ಕೈಯಾಗಿದ್ದಾಗ ನಿಂದ ಅದು ಆಮೇಲೆ ಗೌರ್ಮೆಂಟ್ ಇದ್ದು ನಾವ್ ಹಂಗ್ ಕೂತ್ ಮನೆ ಹಿಂಗ ಮಾತಾಡೋಣ ಗಬ ಗಬ ಬೇಡ ಡಿಚ್ಚಂಗ ಹಂಗ ಮಾಡ ಹಿಂಗ ಮಾಡ ಹಿಂಗ ಮಾಡ್ರಿ ನಿಮ್ಮಿಬ್ಬ ನೀ ಹೆಂಗ್ ಮಾಡ್ತಿ? ನಾವ್ ಯಾವ ಬೇಡ ನಾವು ಬೇರೆ ಬೇರೆ ಮಾಡೋಣ ನಮ್ದು ಟಸು ಟುಸು ಟಸಕ್ ಟಸು ಟುಸು ಟಸಕ್ ಟಸು ಟುಸು ಟಸಕ್ ಟಸು ಟುಸು ಟಸಕ್ ಮಂದಿ ಗೊತ್ತಾಗಿರ್ಬಾರ್ದು ನೀವು ಹಂಗ ಮಾಡ್ರಿ ಹೊರ ಕುಂತ ನಾನು ಲಬ್ ಲಬ್ ಲಬುಕ್ ಲಬ್ ಲಬ್ ಲಬುಕ್ ಲಬ್ ಲಬ್ ಎಂತ ಅನುಭವ ಐತ್ರಿ ನಿಮ್ಗೆ ಏನ್ ಅನುಭವ ನಾವು ಸೋಮ ನಿಂದಿರ್ಲೆ ಕೇಕಡಿಕ ಚೆನ್ನವ ಹಿಂಗೆಲ್ಲ ದಾರ್ಯಾಗ ನಿಂತು ಮಾತಾಡ್ಬೇಡ ನಾ ಮೊದ್ಲು ತಲಿ ಕೆಟ್ಟ ಮನುಷ್ಯ ಹೌದ್ರಿ ಸಾಹೇಬ್ರೆ ಇನ್ನೊಂದ್ಸಲ ತಪ್ಪಾಗಿದ್ದಿ ಕ್ಷಮ ಮಾಡ್ರಿ ಇನ್ನೊಂದ್ಸಲ ಹಂಗೇನ ಮಾತಾಡ್ ನಿಂತಿಪ್ಪ ಅಂದ್ರ ತಗೊಂಡೋಗಿ ಒಂದ ಕೊಲೆ ಹಾಕ್ರಿ ಆ ಒಂದ ಮಗನ ಅಲ್ಲೇ ಮಕ್ಕಳು ಮಾಡಿ ಕೈ ಬಿಡ್ತೀನಿ ಅಂತ ಏನ್ರಿ ಸ್ಟೇಷನ್ಯಾಗ ಒಳಗ್ ಹಾಕಂತನವ ಹಾಕ್ರಿ ಮತ್ತೆ ಇಬ್ರು ಒಂದ ಕೊಲೆಗೆ ಹಾಕಂಗಿಲ್ಲ ಹಾ ಹಾಕಿದೆ ಬೇರೆ ಕೊಲಿ ನಿಂದ ಬೇರೆ ಕೊಲಿ ಹಿಂಗಾಗಿ ತಪ್ಪು ಮಾಡ್ತೀರಿ ನೀವು ನೋಡ್ರಿ ಆ ಕಡೆ ಚೆನ್ನವ ಓ ಯಾಕೆ ಹೇಳಾಕತ್ತಿನ ಯಾಕಂದ್ರ ನೀವು ಈಗ ಇದ್ರ ಮ್ಯಾಗ ಅದೀರಿ ಡ್ಯೂಟಿ ಮ್ಯಾಗದೀನಿ ಹೌದೌದು ಅದ್ರ ಮ್ಯಾಗ ಅದೀರಿ ನೀವು ಡ್ಯೂಟಿ ಮೇಲೆ ಬರ್ತೀನಿ ಹೋಗ್ಬರ್ರಿ ಹೋಗ್ಬರ್ರಿ ಇದು ಚೆನ್ನವ ಯಾಕ ಕಾನವಳಿಗೆ ಪಲ್ಯ ಏನ್ ಮಾಡಿ ಅದ್ನೇನ್ ಕೇಳ್ತೀಪಾ ಬಡ್ಡಿ ಕಾಯ್ಪ ನಿನಗೆ ಯಾರು ಕೇಳ್ಯಾರು ಕೇಕಡಿಕೆ ಸೋಮನಿಂದ್ರಲೇ ಬದನಿಕಾಯಿ ಸ್ವಲ್ಪ ನಿಮ್ ಬಟ್ಲಾಗ ಇಟ್ಟು ಕಳಸ ಎದ್ರಾಗ ನಿಮ್ ಬಟ್ಲ ಯಾಕೆ ನಿಮ್ ಬಾಟ್ಲಿಲ್ಲನ ನಮ್ ಬಟ್ಲ ತವ್ರ ಮನೆಗೆ ಹೋಗ್ಯತಿ ಹೌದು ಇವ್ರ ಬಟ್ಲ ನಮ್ಮ ಬಸ್ನಾಗ ಬಂದತಿ ಇವ್ರ ಹೆಣ್ಮಕ್ಳು ನಮ್ ಬಸ್ನಾಗ ಬಂದಾರ ತವ್ರ ಮನಿ ಬಿಟ್ಟು ಬಂದೈತಿ ಅಂತ ಹೇಳಿದ್ನಿ ನಾನು ಹಂಗಾರ ಹೇಳ ಮಗನ ಹೋಗ್ಬೇಕಾರ ನಾ ಏನಾರ ಮಾಡ್ತೀನಿ ಬಾ ಅಂತೇಳಿ ಟ್ರಿಜರ್ನಾಗ ಹಾಕಿ ಚಾವಿ ಹಾಕೊಂಡು ಅಲ್ಲ ನಿಮ್ ಬಟ್ಲ ಅಲ್ಲಿ ಕಳಿಸಿ ನೀವು ಮತ್ತೊಬ್ರು ಬಟ್ಲಕ್ಕೆ ಈ ನಮ್ಮನೆ ಬೆನ್ನತ್ತೀರಿ ಶಿವ ಶಿವ ಅಲ್ಲೇ ನಿಮ್ಮ ಬಟ್ಲಕ್ಕೆ ಏಸ್ ಮಂದಿವು ಏನು ಹೆಂಗು ಏನ್ ಚೆನ್ನಾಗ್ ಒಮ್ಮೆಕ್ಲೆ ಎಲ್ಲಿಗೆ ಹೊಂಟೀನಿ ಅದ ಬಟ್ಲ ರೀ ಬಟ್ಲ ಶಂಗ್ಲು ಭದ್ರವಾಗಿ ಐತಿ ನಮ್ ಬಟ್ಲ ಎಲ್ಲಿಟ್ರಿ ಟ್ರಿಜರ್ನಾಗ ಕುಚಿ ಬಟ್ಲೆ ಅವು ಇರಾಕಿಲ್ಲ ಈಗ ಮುಚ್ಚಿಟ್ಟೋಗ್ಯಾರನ ಬಾಳ ದಿನ ಮುಚ್ಚಿಡ್ಬೇಡ್ರಿ ಬುಳುಸು ಬರ್ತಾವ ಅವಾಗ ಅವಾಗ ವಾಪರ್ಸ್ಬೇಕಂದ್ರ ಹಿಂಗಾತ ಬಂದುಕೊಳ್ಳು ಹೊರಗೆ ತೆಗಿಸಿದ್ರ ಅಂತ ಹೇಳು ಅದ ಬಟ್ಲ ಇಲ್ಲ ಏನಿಲ್ಲ ಚಿಪ್ ಐತ್ ನೋಡು ಚಿಪ್ಪನಾಗ ತಿನ್ಲಿ ಅದು ನಡಬರ ತಿನ್ನೋರ್ಗೇನ್ರಿ ಚಿಪ್ ಆದ್ರೇನು ಪ್ಲಾಸ್ಟಿಕ್ ಬಟ್ಲ ಆದ್ರೇನು ಹೊರಗ್ ಮತ್ತೆ ಬೇಡ ಪ್ಲಾಸ್ಟಿಕ್ ಹಾದ್ರಂಗ್ ಬಿದ್ದೈತಿ ಅದಕ್ಕೇನ ತಿನ್ನಕ್ಕೆ ಕೈ ಬಿಟ್ರ ಆ ಚಿಪ್ಪಿಗೆ ನಡಬರ್ಕ ತೂತ್ ಬಿದ್ದೈತಿ ಬಳ್ಳಿಡೋಮ್ ಅಂತ ಅನುಭವಿಸ್ರು ಮಿಕ್ಕಿದಾವ ಇವ ಆತೋಗೆ ಬಳ್ಳಿಟ್ಟಿಟ್ಟ ಹಿಂಗಾಗಿ ಯಾಕೆ ಕೇಳಾಕತ್ತಿನ ಬುಟ್ಟದ ಮೇಲೆ ಅದಾರ ಬೂಟ್ ಮ್ಯಾಗಲ್ಲಿ ಡ್ಯೂಟಿ ಮ್ಯಾಗದೀನಿ ಬರ್ತೀನಿ ಅಲ್ರಿ ಪೊಲೀಸ್ ತಲೆ ತಿಂದು ನೋಡ್ ಆ ಪೊಲೀಸ್ ತಪ್ಪಿದ್ರೆ ಹೆಂಗಂದ್ರೆ ನಂಗ ನಾ ಏನ್ ಅಂದಿನಿ ಮಾವ ಅಂದ್ರಲ್ಲ ಏನ್ ಅನ್ಬೇಕಂತ ಅಂದಿಲ್ಲ ಸುಮ್ನೆ ಆ ಪೊಲೀಸ್ ತಪ್ಪಿಂದ ಇದ್ರ ಮಾವ ಅಂದ್ರೆ ಅಷ್ಟ ಸಾಕ
ಮಾಡಿರಿ ಒಪ್ಪರಿ ಮೇಲೆ ಹೊಂಟಿರೇನು ಚೆನ್ನವ್ವ ಚೆನ್ನವ್ವ ಅಪ್ಪ ನನ್ನ ಕರ್ದಿಯಪ್ಪ ಇಲ್ಲ ಕೂಗಿದ್ನಿ ನನಗೆ ಹಂಗ ಅಸ್ತು ಕೂಗಿ ಚೀರಿ ಕಿರ್ಚಿ ಗೂಗಿ ಹಂಗ ಕರ್ದಂಗಾಯ್ತು ಹೌದವಾ ನಿಮ್ಮ ಅಪ್ಪ ನೋಡು ಗೂಗಿ ಆಗ್ಯಾನ ನಿನ್ನ ಪಾಲಿಗೆ ಹೌದ್ ನೋಡಪ್ಪ ಈ ಪೆಸ್ಕೆಟ್ ಸ್ವಲ್ಪ ಹಿಂಗ್ ಆಗೋದಕ್ಕಿಂತ ಹಿಂಗ್ ಆಗ್ಬಿಟ್ಟಿತ್ತು ನಿನ್ನವನ ಏ ಗೂಗಿನೇ ನೀನಾರ ಏನಾಗಿ ಓತಿ ಕಾಟಾಗಿ ಅಡ್ಡಾಡಕತ್ತಿದಿ ಅಲ್ಲ ಕಾಯಿಪಲ್ಲೆ ತೊಂಬ ಅಂತ ಕಳಿಸಿದ್ರು ನೀ ಏನ್ ಮಾಡಕತ್ತಿದಿ ಕಾಕಿ ಚಾಪ್ ಕಂಡಗದವ್ರ ಜೋಡಿ ಡ್ಯಾನ್ಸ್ ಶುರು ಮಾಡಿಯ ಹಾ ಇಲ್ಲ ನಾನ ಮಾಡಿದ್ನಿ ಬಾರ್ಲೆ ಚಿಂಪಂಗ ಹಾ ಬಾ ಇನ್ನ ಅದು ಮುಂದೆ ಪ್ರೋಗ್ರಾಮ್ ನೀನು ಹಾ ನೋಡಲ್ಲಿ ಏನ್ಲೇ ಅದು ಏನಾದ್ರಿ ದೇವಣ್ಣರ ನಾನು ಡ್ಯೂಟಿ ಮುಗಿಸ್ಕೊಂಡು ಖಾನಾವಳಿ ಉಣ್ಣಾಕ್ ಹೊಂಟಿದ್ದೇನೆ ಇತ್ತಾಗಿಂದ ನಿಮ್ಮ ಮಗಳು ಬಂದು ಇತ್ತಾಗಿಂದ ನಾ ಬಂದೆ ಇತ್ತಾಗಿಂದ ನಿಮ್ಮ ಮಗಳು ಬಂದು ಇತ್ತಾಗಿಂದ ನಾ ಬಂದೆ ಏ ಒಂದ ಕಡೆ ಹೇಳಲೇ ಇತ್ಲಾಗ ಅತ್ಲಾಗ ಇತ್ಲಾಗ ನಡು ಒಬ್ಬ ಪೊಲೀಸ್ ಬಂದ ಅವ ಹಿಂಗ ಹಂಗ ಅಂತ ಸ್ವಲ್ಪ ಜಬರಿಸಿದ ಅಷ್ಟಕ್ಕೆ ಹೆದರಿ ನಿಮ್ಮ ಮಗಳು ನನಗ ನಗು ಚೂಡ ಬಿಡಂಗಿಲ್ಲ ಹಿಂಬಿಡ್ದ ನರನ್ನ ತೆಗಿತೀನಿ ನಿಮ್ಮದು ನಡು ಒಬ್ಬ ಪೊಲೀಸ್ ಅಪ್ಪ ಬಂದ್ರೆ ಆ ಪೊಲೀಸ್ ಅಪ್ಪ ಹೇಳಿದ್ರಿ ನಿಮ್ಮ ಮಗಳು ನನಗ हमको हमें से चुरा लो ನೇಪಾಳ ಬೌಂಡ್ರಿ ಕೊಟ್ಟಿದ್ದಕ್ಕೆ ಸುಮ್ಮಿರು ಇಲ್ಲಿ ಎಲ್ಲರಿಗೂ ಒಂದ್ ಹೆಸರು ಇಡುದ ಮತ್ತೇನ್ ಇಲ್ಲಿ ಏನ್ ನಡೆದದ ಮಾತುಕತೆ ಕದಂದ್ರ ಬೀಳ್ತಾವ ಗಜ್ಜು ಸುಮ್ಮಿರ್ಬೇಕು ಏ ಹೇಳಲೆ ಹಲಕ ನಡು ಒಬ್ಬ ಪೊಲೀಸ್ ಅಪ್ಪ ಬಂದ ಆ ಪೊಲೀಸ್ ಅಪ್ಪ ಹೇಳಿದ್ರಿ ನಿಮ್ಮ ಮಗಳು ನನಗ ಲವ್ ಮಾಡಬೇಕ ಹುಡುಗ ನಂದು ಹೌದಾ ಅಲ್ಲಿದು ಏನ್ ನರ್ಸುವಾಯ್ ದವಾಖಾನೆಗೆ ಅದ್ಲ ಬದ್ಲಿ ಮಾಡಿ ಹೋಗದಾಳೆ ಏನ ಸುಮಾರ ನಿಂದ್ರು ನಿಮ್ಮ ಅವನು ಇನ್ನ ರೂಪಾಯಿ ಸಿಕ್ಕಬೇಕು ನೀ ಬೇಡ ಅದೆಲ್ಲ ನನಗೆ ಸೌಮ್ಯರ್ಬೇಕು ಅಳಿಬೇಡ ಸಾಧ ಹೇಳು ಆ ಪೊಲೀಸ್ ಅಪ್ಪ ಹೇಳಿದ್ರಿ ಮಗಳ ನನಗಮ್ಮ ಯಾದೇ ಮೇಲೆ ಶಾದಿ ನಿಮ್ಮ ಅಪ್ಪನೇನು ಸುಳೆ ಮಗನ್ ಮಾಡಿದೆ ಏನು ಹಂಗ ಬಡ್ದ ಬಳಿ ಹಾಕತ್ತಿದಿ ಇಲ್ಲಿ ಏನ್ ನಡ್ದದ ಸುಮ್ಮನ ನಿಂದ್ರ ಬಾಯಿ ಮುಚ್ಕೊಂಡು ಬಾಯಿಲೆ ಹವಾ ಬಿಡಂಗಿಲ್ಲ ಇನ್ನು ಅದು ಬೇರೆ ಇರ್ತದೆ ನೀ ಏನ್ ಹೇಳ್ತೀಯ ಇಲ್ಲ ಹೇಳಿದ್ರಿ ನಾವು ಹೇಳ್ತೀನಿ ಆ ಪೊಲೀಸ್ ಅಪ್ಪ ಹೇಳಿದ್ರಿ ಮಗಳ ಮಾವ ಅಂದ್ರೆ ವಿಚಾರ ಮಾಡ್ರಿ ಚೆನ್ನವ್ವ ಬಾಯಿಲೆ ಹತ್ತೊಂಬತ್ತನೇ ತಾರೀಕಿಗೆ ಇದೇ ಪೂಜಾ ಕೊಡಕ್ಕಂತ ಅಲ್ಲಿ ಕಿರುಟು ವಾಜ್ಯ ಆಗಿರ್ತಾವ ಏ ನೀನು ಬಿಕ್ಕೊಂಡು ಬೀಳಿ ಏನವ ಇವನಿಗೆ ನೀನು ಮಾವ ಅಂದ್ಯ ಯಾರು ನೀನು ಯಾರಿಗೆ ಇವನಿಗೆ ಏನಂತ ಮಾವಂತ ಯಾವಾಗ ಇದೇನು ಯಾರ ಇವನಿಗೆ ಏನಂತ
ಯಾವಂತೆ ಇವಾಗ ನೀ ಸುಮ್ಮ ಒಲೆ ನಡ್ಬಾರ್ಕ ಇವನಿಗೆ ಮಾವ ಅನ್ಬೇಕಾದ್ರೆ ಏನ್ ಯಾರು ಒಳ್ಳೆ ಮಳ್ಳೆ ಬೇಡ ಯಾರಿಗೆ ಗಣಸ್ ಬೇಡ ಮಳಿ ಬರ್ತದ ಮತ್ತೆ ಯೋಚ್ಕೊಂಡು ಹೋಗಂಗ್ ಮಾಡ್ಬೇಡ. ಇಲ್ಲಪ್ಪ ನಾ ಏನ್ ಅನ್ಬೇಕಂತ ಅಂದಿಲ್ಲ, ಆದ್ರೂ ಅಂದಿದ್ದೀನಿ. ಅಪ್ಪ ಏನಿಲ್ಲ, ಈ ಕಡೆಯಿಂದ ನಾ ಬಂದೆ, ಈ ಕಡೆಯಿಂದ ಇವ್ರು ಬಂದ, ನಡ್ಬರ್ಕ ಪೊಲೀಸಪ್ಪ ಬಂದ. ಪೊಲೀಸಪ್ಪ ಬಂದು ಇವ್ರು ಯಾರು ಅಂತ ಕೇಳಿದ್ರೆ ಪೊಲೀಸಪ್ಪ ಗಂಜಿ ನಮ್ಮ ಅಪ್ಪನ ಅಕ್ಕನ ತಂಗಿ ಮಗ ಅಂತ ಅಂದಿದ್ದೀನಿ. ಇಷ್ಟೇ. ಪೊಲೀಸ್ ಅಪ್ಪಗೆ ಹೆದರ್ಬೇಕಾದ್ರೆ ಅಂತದ್ ಏನ್ ಮಾಡಿದ್ರಿ? ನಾನು ಇದನ್ನೇ ಕೇಳ್ತೀನಿ. ರಾತ್ರಿ ಹೊತ್ತು ಒಂದ್ ಹುಡುಗಿ ಮಾತಾಡಿದ್ರೆ ತಪ್ಪಾಗತ್ತಾ? ತಗೊಂಡು ಹಾಕ್ಲಿ ಬೇಡ ನಂಗಿಲ್ಲ, ಕೇಸ್ ಹಾಕ್ಲಿ. ಹಗಲತ್ತೇನ್ರಿ ಒಂದ್ ಹುಡುಗಿ ದಾರಿ ಅಂತ ಮಾತಾಡಿರ್ತೈತಿ, ಬೇಕಾದ್ ಮಾಡಿ ನಡ್ತೈತಿ. ಒಯ್ ಸರ್ಕಾರಿ ಜಾಲಾಗ ಒಯ್ ಬೇಕಾದ್ ಮಾಡಿದ್ರು ನಡೀತದ, ತಗೊಂಡೋಗು. ತೊಗರಿ ಅಂತೂ ಇಲ್ಲ ಈಗ ನಿಮ್ಮ ಅವನ ಈ ಕುಣಿಯೋ ಕಾಲಿಗೆ ಕೊಂಡಿ ಹಾಕೊಂಡಿರು ಮೊದಲಂಗ ಉಳಿದಿಲ್ಲ ಮವಿ ಪರ್ಕಾಗ್ಯಾಳ ದೊಡ್ಡದಾಗದಾರ ನೇಣ್ತಿ ಆಗಕ್ಕ ಅಲ್ಲೇನು ಕಲರ್ ಟಿವಿ ನೋಡಕತ್ತಿ ಅನ್ ಕುಂತ ಯಾವ ಲೇವ ಹೇಳ ಚಂದ ಹಾಕೋಗ ಬೋರ್ರು ಚೆನ್ನವ. ಇನ್ ಮೇಲೆ ನೀ ಕಾಯಿಪಲ್ಲೆ ತರದ್ ಬಂದ್, ಸಂತಿಗೆ ಹೋಗುದು ಬಂದ್, ಗಲ್ಲದ ಮೇಲೆ ಕುಂದ್ರದು ಬಂದ್, ಎಲ್ಲಾನು ಬಂದ್ 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 ಸಗಳ. ಅದು ನಮಗೆ ಸಂಬಂಧಪಟ್ಟದ್ದು, ನಿನಗಲ್ಲ. ನಡೀನ್ ಆಯ್ತಾ ಹೋಗ್ತೀನಿ. ಇವತ್ತು ನೀನ ಹೋಗ್ತೇನೆ ಕಾಯತ್ತು ನಡಿ. ನಾ ಎಲ್ಲ ಕಾಯಿಪಲ್ಲೆ ತರ್ತೀನಿ, ಕೈ ಚೀಲತ ಚೀಲ. ಅಯ್ಯೋ ಇಲ್ಲೇ ಇತ್ತು, ಎಲ್ಲೋದು ಚೀಲ ಕಳಿತ, ಅಯ್ಯೋ ಚೀಲ. ಚೀಲ ಕಳಿತ. ಕಳಿತಿ ನಮ್ಮತ್ತಿ ಚೀಲ, ಕಳಿತೆ ಮಮ್ಮತಿ ಚೀಲ, ಕಳಿತಿ ನಮ್ಮತ್ತಿ ಚೀಲ, ಚೀಲ ಚೀಲ ಚೀಲ. ಇವ ಯವ್ವ ನಮ್ಮ ಅಕ್ಕನ ಮಗ ನೀವ ನೋಡಿ, ಇವನು ಅತ್ತೆ ಅಂತಾನೆ. ಏನ್ ತಗೋ ಹೇಳಿದ ಚೀಲ ಇಲ್ಲೇ ಐತಿ, ಯಾಕೆ ಬಡ್ಕೊಳಕತ್ತಿದಿ? ಏ ಕೈ ಬಿಡ, ಕೈ ನೋಡಪ್ಪ, ಕೈ ಚುಡ್ದ ನೋಡು. ಏ ನಿಮ್ಮ ಅವನು ಪುಲ್ಲಿಂಗ ಸುಮ್ಮನೆ ನಿಂದಿರ್ಲಿ. ತೋರ ಸ್ತ್ರೀಲಿಂಗ ತಗೋ. ನಡಿ. ನೀನ ಹೋಗ್ತೇ, ನೀವ್ ಹೋಗ್ತ ಅಲ್ಲ, ನಾ ಹೋಗ್ತಿದ್ನಲ್ಲ. ಏನ್ ಬೇಡ. ಅಲ್ಲ ಬುಜ್ಜಿ, ಅಯ್ಯೋ 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 ಏನತ್ರಿ? ನಮ್ಮಪ್ಪ ಮಾಡ್ಯಾನ್ ಮಾಡ್ಯಾನ್ ಮಾಡ್ಯಾನ್. ಏನು ಮಾಡ್ಯಾನ್? ದಾಡಿ ಮಾಡ್ಯಾನ್. ಒಟ್ಟ ದಾಡಿ ಮಾಡ್ಕೊಳ್ಳಿ. ಯಾಕೆ ಮಾಡ್ಯಾನ ಗೊತ್ತಾ? ದಾಡಿ ಮಾಡೋದಕ್ಕೊಂದು ಕಾರಣ ಐತಿ. ಏನ್ರಿ? ನಮ್ಮಪ್ಪ ಇವನು ಎಂದ ಮಾಡ್ತಾನ ಅಂದ ಅಲ್ಲಿಗೆ ಹೋಗವನ. ಎಲ್ಲಿಗೆ? ಅದು ಸಿನಿಮಾ ಟಾಕೀಸ್ ಮರ್ಯಾದಕ್ಕೆ ಹೌದು, ನಡಿ. ಉಳ್ಳಾಗಡ್ಡೆ ಮುದುಕಿ ನೋಡಕ. ನಡಿ. ಚೇ ಕಾಳ. ಬರೇ ಹಿಂಗ ನೋಡಿದ್. ಓಕೆ ಸುಮ್ಮನೆ ಬಲ್ಲ. ಬರ್ರಿ ಬರ್ರಿ. ಯಪ್ಪ ಓ ನಾ ಹೋಗ್ಲಾ? ಬರ್ತೀನಿ. ಯಪ್ಪ ನಾ ಹೋಗ್ಲಾ? ಬರ್ತೀನಿ. ದೌಡ್ ಬಾ. ಬರ್ತೀನಿ. ಯಾರಿಗೆ ಕರಕತ್ತೀನಿ? ನಿನಗ ಮತ್ತೆ ಅವ ಯಾಕ ಓ ಅಂತಾನ? ಮತ್ ನೀ ಹೋದ್ರಿದೆ ಓ ಅನ್ಲಿಲ್ಲ, ನೀ ಬಿಟ್ಟಿ ನಾ ಸ್ಥಳ ತುಂಬಿದೆ ಇಷ್ಟ. ಜಾಗ ತುಂಬಿದ. ಮತ್ತೆ ಯಾವಾಗ್ಲೂ ಗ್ಯಾಪ್ ಮಾಡಬಾರ್ದು, ಗ್ಯಾಪ್ ಮಾಡಿದ್ರೆ ಹಿಂಗ ನೋಡ ಆಗುದ. ನಡಿ. ಓಕೆ ನಾಳೆ ಯಾಕೆ ಬಡ್ಕೊಂತಿ? ಬರ್ಲಾ? ಅಲ್ಲೇ ಇರ್ತೀನಿ ಅಲ್ಲೇ. ನೋಡಿ. ಟಾಟಾ. ತುಮ್ಸೆ ಮಿಲಾ ಮಾತೆ ದಿಲ್ನಾ ಬಡಾ ರಾಜಾ ಜಗದಾಯಿ. ತುಮ್ಸೆ ಮಿಲಾ ಮಾತೆ ದಿಲ್ನಾ ಬಡಾ ರಾಜಾ ಎಲ್ಲಿ ಹೊಂಟಿಪ್ಪೋಣೆ? ಊಟಕ್ರಿ ಖಾನಾವಳಿ ಬಂದ್ ಮಾಡಿದ್ನಲ್ಲ. ಯಾಕ? ಕೆನಾಲ್ ನೀರಿಗೆ ಮರದು. ತಪ್ಪು ಮಾಡ್ಬೇಡ್ರಿ, ಹಂಗೆ ಮಾಡ್ಬೇಡ್ರಿ. ಯಾಕಂದ್ರೆ ನಿಮ್ಮ ಖಾನಾವಳಿ ಸಾರು ಬಿಟ್ರೆ ಮತ್ತೊಂದು ಸಾರು ರುಚಿ ತಂಗಿಲ್ರಿ. ಸಾರ್ ಹಿಡಿಸಿಲ್ ನಿನಗ, ನೇಪಾಳಿ ಪಿಗರ್ ಹಿಡಿಸ. ಏ ಹುಚ್ಚ ನನ್ನ ಮಗನ,
ಕೊಡು ತಗೊಳ್ಳೋ ಹುಡುಗಿ ನಾಳೆ ಹೆಚ್ಚು ಕಮ್ಮಿ ಏನಾರ ಆಯ್ತಂದ್ರೆ ಹೊಯ್ಕೊಳ್ಳಿ ತಪ್ಪಾತ್ರಿ ಖಾನಾವಳಿ ಮಾತು ಬಿಡ್ಸಕೋಬೇಡ್ರಿ ನಿಮ್ ಖಾನಾವಳಿ ಊಟ ಮಾಡವ ಏನೋ ಬಾಳ ಕೇಳ್ಕೊಂತಿ ಅಂದ್ಮೇಲೆ ಖಾನಾವಳಿಗೆ ಬಾ. ನೋಡ್ರಿ ಅದು ದಿನ ಬಂದು ಕುಂದಿರ್ತಿಯಲ್ಲ ಆ ಜಾಗದಾಗಿಲ್ಲ, ಮತ್ತೆ ಚಪ್ಪಲ್ ಬಿಟ್ಟಿರ್ತೀವಿ, ನಾಯಿ ಕಟ್ಟಿರ್ತೀವಲ್ಲ ಆ ಜಾಗದಾಗ ನಾಯಿ ಕುಂದ್ರ ಜಾಗದಾಗ ಆ ನಾಯಿ ಗಡಪತೈತಿ ಏನಾರ ಅಲ್ಲಿ ಒಟ್ಟ ನನ್ನ ಮಗಳು ಊಟಕ್ಕೂ ಕರೆಯುವಂಗಿಲ್ಲ, ನೀಡ್ರಿ ಅನ್ನುವಂಗಿಲ್ಲ. ಇನ್ನೊಬ್ಬ ಬ್ಯಾರೆದವದನ ಅವನ್ನ ಕಳಿಸ್ತೀನಿ. ಏನೋ ಹಂಗದ ನೋಡಿ ಅವನು ಕಿಸ್ಮಂಗ್ರಿ. ನೋಡು ನಿನ್ನ ಸಂಬಂಧ ನನಗಲ್ಲವ ಹುಲಿಗ್ಯಾವ ಅಲ್ಲಪ್ಪ ಚಲೋ ನೆನಪು ಮಾಡಿ. ಹುಡುಗಿ ನಮ್ ದಾರಿ ಬರಕ್ ಕಾಣ್ತೈತಿ, ಇವನ ಸ್ವಲ್ಪ ಅಡ್ಬಿಟ್ಟಿದ್ದಾಗದನ. ನಮಗೇನಾಗೋದೈತ್ರಿ, ಆ ಕಿಟಕಿಯಿಂದ ಕಣ್ ಹೊಡ್ರ ಸಾಕು ಚಪಾತಿ ಬಂದು ತಾಟ್ನಾಗ ಬೀಳ್ತಾವು. ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿ ನಡೆಯುತ್ತಿದೆ. ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿ ನಡೆಯುತ್ತಿದೆ. ಆರಾಗಕ್ಕೆ ಆಟಾಳಕ್ಕೆ ಮನ ಕುಣಿದು ಕುಣಿದು ನಡೆಯುತ್ತಿದೆ. ಮೇರೆ ಸಾಮನೆ ವಾಲೆ ಕಿಟಕಿ ಏಕೆ ಸುಂದರ. ಬೆಣ್ಣೆ ಇಟ್ರು ಗಿರಾಕಿಗಳ ಬರೋಲ್ಲ. ಹಿಂಗಾದ್ರೆ ವ್ಯವಹಾರ ಸಾಧ್ಯ ಆಗಂಗಿಲ್ಲ. ಸುಮ್ಮನೆ ಗೋವಾಕ್ ಹೋಗೋದು ಬೇಸಿ, ಅಲ್ಲೇ ಸಮುದ್ರ ದಂಡ್ಯಾಗ ಅಡ್ಡಾಡ್ತಿರ್ತಾರಲ್ಲ ಅವ್ರನ್ನ ನೋಡ್ಕೊಂಡು ಹೊತ್ತುಗಳಿದ. ಅದ್ರಲ್ಲಿ ಏನ್ ಕಾಲಾಗ ಯಾಕ್ರೋ ಇದು? ಏಯ್ ಕಾಲ ಹಾಕಳಿ. ಇಲ್ಲಿ ಬಂದ್ ನೋಡು, ಬ್ರೇಕ್ ಇರ್ಲಾದ ಗಾಡಿ ಇದು. ಹಂಗೆ ಹೊಡೆದದ್ದ ಅವನು ಬರ್ಲಿ. ಜಿಗದಾಡುದಿಲ್ಲಪ್ಪ, ಇಂಥದವ್ರೆ ಜಿಗದಾಡುದಿಲ್ಲ. ನಾವು ಜಿಗದಾಡವ ಬ್ಯಾರೆ ಅದಾವು. ಅದಲ್ಲ ಬ್ಯಾರೆ ಅವತ್ತಿ ನೋಡ ನಮ್ದು ನೋಡಿ ಯಾವ್ದು ಬುಲೆಟ್ ಐತಿ. ಮತ್ತೆ ನಾವು ಹಡ್ದವ್ ನಾನು ಅಪ್ಪ ನಾನು ನಿಂದ ನೀ ಶುರು ಮಾಡಿ ಅಲ್ಲ ಎಲ್ಲಿ ಹೊಂಟಿದಿ? ಎಲ್ಲಿ ಕಳ್ಸಿದ್ದಿ? ಕಾಯಿಪಲ್ಲೆ ತರಾಗ ಕಾಯಿಪಲ್ಲೆ ಮಾರ್ಕೆಟ್ ತುಂಬ ಬರೀ ಕಾಯಿಪಲ್ಲೆ ಕೂತಿದ್ ನೋಡು. ಏನ ಅಂದಿ ಒಳಗೆ ಕುಂತಿರ್ತಾವ ಅವನ ಮನುಷ್ಯರ ಇರ್ತಾರ. ಹೇಳು ಏನ ಕಾಯಿಪಲ್ಲೆ ಇತ್ತು, ಆದ್ರ ರೇಟ್ ಭಾಳ ಜಾಸ್ತಿ ಇತ್ತು. ನೀ ಕೊಟ್ಟ ರೊಕ್ಕ ಎದಕ್ಕೂ ಸಾಲಿಲ್ಲ. ನಿನಗೆ ಯಾವಾಗಾರ ಸಾಲ? ನೀ ಯಾವಾಗಾರ ಕೊಟ್ಟ ಹೆಸರಾಗಿದಿ. ಆ ಪೌರಾಣಿಕ ಹೋಗ್ತೀರಿ 15 ತರ್ತೀರಿ ಹಣಕ್ಕೆ ಹೊಡಿತಾರ. ಕೊಟ್ಟಿದ್ದಕ್ಕೂ ಸಾಲಿಲ್ಲ. ಏನಂತ ಅಯ್ಯೋ ಹಾಗಲಕಾಯಿ ಹೀರಿಕಾಯಿ
ಬದ್ನಿಕಾಯಿ ಮೂಲವಿಕಾಯಿ ಸೌತೆಕಾಯಿ. ಬೆಲೆ ಒದ್ದಿದ್ದನು ವರ್ಷಕ್ಕೂ ಗುಂಡು ಸಿಗಲಿಲ್ಲ. ಆಚಾರ್ಯ ಎಲ್ಲಿ ಕೈ ಆಡಿಸ್ತೀನಿ ಅಲ್ಲಿ ಬರೀ ಉದ್ದದ್ದು ಅವ ಸೊಪ್ಪು ಅದರಾಗ ಸೌತೆಕಾಯಿ ಇತ್ತಪ್ಪ. ಎಳೆ ಸೌತೆಕಾಯಿ ಮಿರಿ ಮಿರಿ ಮಿಂಚುತ್ತಿತ್ತು. ನೋಡಿದಾಗ ಮುತ್ತು ಕೊಡ್ಲೇನೋ ಅನ್ಸಿತ್ತು. ಏನು ಬೇಕೊಂಡು ಬೀಳಿ ಏನ? ಸೌತೆಕಾಯಿ ಮುದ್ದು ಕೊಡ್ತಾರ, ಬಾಯಾಗ ಇಟ್ಕೊಂತಾರ, ತಿಂತಾರ. ನೋಡಪ್ಪ ಮಿಂಚಕತ್ತಿತ್ತು ಮಿರಿ 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 ಮಿರಿ. ನೋಡಿದಿ ಮನ್ಯಾರ ಏನ್ ಮಾಡಿ ಅದಕ್ಕೆ ಅಳಗಾಡ್ಸೋವಾಗ ಅದನ್ನ ಚೆನ್ನವ ಏನು? ಎಷ್ಟು ಸಲ ಹೇಳ್ಬೇಕು ವ್ಯವಹಾರ ರೀತಿನ. ಏನಂತ ಇಂಥ ಚಲೋ ಕಾಯಿಪಲ್ಯ ತಂದ್ರೆ ಖಾನಾವಳಿ ದಂಧ ಮಾಡೋದಾಗತ್ತಾನ. ಮತ್ತೆ ಯಾವಾಗಲೂ ಕಾಯಿಪಲ್ಯ ತರಬೇಕಾದ್ರೆ ಸಂಜೆ ಮುಂದ ಕಿತ್ಕೊಂಡು ಹೋಗ್ತಾರಲ್ಲ, ಅವಾಗ ಹೋಗಿ ಅಂಬರ್ಬೇಕು ನಾವು. ಅವಾಗ ಅಂಬ್ರಿದೇನು ಪುಕ್ಷಟ ಕೊಡ್ತಾರ. ಹಂಗಲ್ಲ, ಮೊದಲಿಗೆ ಚಲೋ ಮಾರಿರ್ತಾರ, ಹಿಂದಗಡೆ ಉಳ್ಕ ಉಳಿದಿರ್ತದ, ಅದನ್ನ ಕೊಡ್ತಾರ, ಸ್ವಸ್ಥದಾಗ ಬೀಳ್ತದ. ಇನ್ಮ್ಯಾಲೆ ಹೋಗೋದ ಬೇಡ. ನಾ ಸಂಜೆ ಮುಂದೆ ಹೋಗಂಗಿಲ್ಲ, ನಾವು ಹೋದ್ರೆ ಮುಂಜಾನೆ ಹೋಗ್ಬೇಕು. ಸಂಜೆ ಮುಂದೆ ಹೋಗಿ ಬರೀ ಜೊಲ್ಲ ಸೋಸ್ಕೊಂತ ಮುದುಕರು ಕುಂತಿರ್ತಾರೆ. ಅವ್ರ ಆ ನಮ್ಮನೆ ಕುಂತಿರೋದು ನೋಡಿದ್ರೆ ನನಗೆ ಕಾಯಿಪಲ್ಲೆ ಕೊಳಕ್ ಮನ್ಸ ಬರೋದಿಲ್ಲ. ಮುಂಜಾನೆ ಹೋಗು ಸ್ಟೈಲಾಗಿ ಹುಡುಗರು ಕುಂತಿರ್ತಾರೆ. ನಾ ಇಷ್ಟು ಕಾಯಿಪಲ್ಲೆ ತರಕ ಹುಡುಗರು ನೋಡಕ್ ಹೋಗಾಗ ಒಂದ್ಸರ ಕಾಯಿಪಲ್ಲೆ ಮಾರ್ಕೆಟ್ನಾಗ ಕಾಲು ಇಟ್ಟಂದ್ರ 3 ಮುಗಿಸ್ಕೊಂಡ ಮನೆಗೆ ಬರ್ಬೇಕು. ಬಟ್ ಚಲೋ ಇರುತ್ತೆ ಅಂಬರ್ತಾನೆ, ಇರ್ಲಾರ್ದೆ ನಮ್ಗೆ ಅಂಬರಿಸ್ತಾನೆ. ಜೀವನದಾಗ ಇದೇ ಒಂದು ನೋಡಿ ಇದನ್ನ ಕಲ್ಕೊಂಡು ನಾವು ನಿಮಗೆ ಅನುಭವ ಇರಂಗಿಲ್ಲ, ಸುಮ್ಮನೆ ಒದ್ರಾಡ್ಬೇಡ್ರಿ. ಈ ಕಡೆ 3 ಮುಗಿಸ್ಕೊಂಡು ಬರ್ಬೇಕು ನೋಡ. ಏನದು ಕಾಯಿಪಲ್ಲೆ ತಗೊಂಡಾಗಿರ್ಬೇಕು, ಹುಡುಗರು ನೋಡ್ದಂಗಾಗಿರ್ಬೇಕು. ನಾವು ಅವ್ರಿಗೆ ಗೊತ್ತಾಗೈತಿ, ನೀವು ಹುಟ್ಟಿಸ್ತಾವ ನೀನು ಗೊತ್ತಾಗಿಲ್ಲ. ನಾ ಬರೋದಿಲ್ಲ, ನೀನು ಹೋಗು. ಅವ್ರೂರಾಯ್ತು ಏನು ಅನ್ನಕ್ಕೆ ಬರಂಗಿಲ್ಲ. ಹೋಗೋ ಮರೆ ನಿಮ್ದೇನು ಕಿರಿಕಿರಿ, ನಮ್ದಾರ ರಗಡ ಆಗ್ಯದ. ಇನ್ನೈತಿ ಮಂದಿದ ಒಂದು ಬೇರೆ ಬೇರೆ. ಚಿಲ್ಲರೆ ನಿಂತ್ಕೋಗುತ್ತೆ. ಹೋಗು. ನೀ ದುಡ್ಡಿದ್ದ ಒಂದು ದೊಡ್ಡ ಮಾಕಂತೀನಿ. ಏನಾರ ಯಾರು ಬಿಟ್ಟಿದ್ರೆ ಸಾಕು, ದುಡ್ಡು ಇಲ್ಲಿ ಮುಂದಕ್ಕೆ ದುಡ್ಡು ಯಾರು. ನಮಸ್ಕಾರ ಒಳ್ಳೆಯರು ನೋಡ್ರಿ. ಯಾರು ಮಾಡೋದು ಬಿಡಿ, ನೀವ ಎಲ್ಲಾರು ಬರ್ತಾರ, ಅವನು ಬರ್ತಾರ, ನಾನು ನೋಡಂತ, ನೀವು ಬರ್ತಾರ, ನಾನು ನೋಡಂತ. ಎಲ್ಲಾರು ಒಳ್ಳೆ ನೋಡಿ 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 ತಿರುಗಿ ನಮ್ಮನ್ನು ನೋಡೋರು ಯಾರು ಎಲ್ಲ ಯಾರು ಜಗದೀಶ್ ಅಪ್ಪನ? ಹ್ಞೂನ್ರಿ. ಜಗಣ್ಣಲ್ಲಿ ವರ್ಷಕ್ಕೆ ಹಿಡಿದು ಗೊತ್ತಾನ. ಏನ್ರಿ ರೋಡ್ನಲ್ಲಿ ಇಟ್ಕೊಂಡು ತಂದೆ ಮಗಳು ಕುಶಲವಾದ ಸಂಭಾಷಣೆಯಲ್ಲಿ ಇದು ಕುಶಲ ಅನ್ನೋದು ಮತ್ತೆ ನಾವು ಸಾಕಾಗಲಿಕ್ಕೆ ಸಂಬಂಧ ಅಲ್ಲ, ಬಹಳ ಗಂಭೀರವಾದ ಚರ್ಚೆ ನಾ ಯಾಕಾರ ಹಡುದಿಲ್ಲ ನಂದು ಆಗಲ್ಲ. ಒಂದನ್ನು ಸುದ್ದಿ ಮಾಡೋದು ಒಂದು ಇಲ್ಲ. ಸಮೀರ ಮರ್ಯಾದೆ ಅಲ್ಲ, ಈಗ ಏನ ಅಂತದ್ದಾಯ್ತು ಅಂತ ಭಯಕತ್ರಿ ಮಗ. ಏನಲ್ಲ, ಖಾನಾವಳಿ ದಂಧ ನಡಿಬೇಕವ, ಚಲೋ ಕಾಯಿಪಲ್ಲೆ ತುಂಬ ಉಳ್ಕ ಬಳಕ ತಂದ್ರಿ ಹಂಗ ಮರ್ಯಾದೆ. ಅಲ್ಲಲ್ಲ, ನೀವು ಹೇಳ್ತೀರಿ ಬಿಡು, ನೀವು ಯಾವಾಗಲೂ ಪರಿಶುದ್ಧವಾದ ಮನಸ್ಸಿನ ಕೊಳಕ್ ಮಂದಿ. ಅದಕ್ಕೆ ಹಂಗ ನಡೆದದ. ನಾ ನಿನ್ನ ಹತ್ರ ಹೊಂಟಿದ್ನಿ. ಏನ್ರಿ ಬಡವನ ಹತ್ರ ಏನ್ ಕೆಲಸ ಐತಿ ಹೇಳ್ರಿ. ಕೆಲಸ ಅನ್ನಕ್ಕೇನು ಹಿಂದಕ್ಕೆ ಒಂದಿವ್ಸ ರೂಪಾಯಿ ಕೊಟ್ಟಿದ್ನಲ್ಲ. ನಿಜ. ಈಗ ಒಂದ್ ಜರ ನಮ್ಮ ಖರ್ಚಿಗೆ ರೊಕ್ಕ ಇರ್ಲಾರ್ದಂಗ ಆಗ್ಯದ, ಅದು ಕೊಡ್ತಾನೇನಂತೇಳಿ. ನೋಡಿ ದೇವಣ್ಣವ್ರೆ, ನೀವು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದೀರಾ. ಆ ನಿಮ್ಮ ಉಪಕಾರದ ಋಣವನ್ನ ನಾನು ನನ್ನ ಉಸಿರಿನ ಕೊನೆಯವರೆಗೂ ಮರೆಯೋದಿಲ್ಲ. ಆದ್ರೆ ಇನ್ನೇನು ಭಯ ಇಲ್ಲ ದೇವಣ್ಣವ್ರೆ ನಮಗೆ. ಯಾಕ ಲಾಟ್ರಿ ಯಾರದನು? ಲಾಟ್ರಿ ಅವ್ರು ನೋಡ್ತಾರೆ ಅಲ್ಲಿ ಮುಸುಡಿ ನೋಡಲ್ಲ. ಈಗ ಸಟ್ನ ಕರೆಂಟ್ ಹೋದ್ರೆ ಬ್ಯಾಟ್ರಿಗೆ ಸಹಿತ ಇಲ್ಲ. ಇವಾಗ ಲಾಟ್ರಿ ಹೊಡಿತೇನಂತ, ಇವಾಗ ಲಾಟ್ರಿ ಹೊಡೆದು ಲೋಕ್ಲಾಯ ಆಗೋದು ಎರಡು ಒಂದೇ. ಹಾಗಲ್ರಿ, ನನ್ನ ತಮ್ಮ ಪ್ರಕಾಶ ವಿದ್ಯಾವಂತನಾಗಿ ಮನೆಗೆ ಬರ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಆದಷ್ಟು ಬೇಗ ನಾವು ಕೂಡ ನಿಮ್ಮ ಸಾಲ ತೀರಿಸೋದ್ರಿಂದ ಋಣಮುಕ್ತರಾಗ್ತೀವಿ. ಅಂದಂಗ ನಿಮ್ಮ ತಮ್ಮ ಊರಿಂದ ಯಾವಾಗ ಬರ್ತಾನ? ಯಾಕ್ರಿ ಮಾತಾಡ್ದಿತ್ತ ಅವನ ಹತ್ರ? ಅದೇನ್ ವಿಷಯ, ನನ್ನ ಜೊತೆಗೆ ಮಾತಾಡ್ರಲ್ಲ. ಹಂಗ ಈಗ ಕಷ್ಟ ಮಾಡೋರ ಹತ್ರ ಕಾತಿರ್ತದ, ಟೇಲರ್ ಹತ್ರ ಕಾತಿರ್ತದ. ಆಹಾ. ಕಷ್ಟ ಮಾಡೋರ ಕಾತ್ರಿ ಟೇಲರ್ಗೆ ಬರ್ತದನ? ಇಲ್ಲ. ಟೇಲರ್ ಕಾತ್ರಿ ಕಷ್ಟ ಮಾಡೋಕ್ ಬರ್ತಾನ? ಇಲ್ಲ. ಅವ್ರದ್ದು ಅವ್ರ ಮಾಡ್ಬೇಕು, ಅವ್ರದ್ದು ಅವ್ರ. ಹಂಗ ನಿಮ್ಮ ಅಲ್ಲ, ನಿಮ್ಮ ಅಭಿಪ್ರಾಯ ನಾನು ಒಪ್ಕೊಳ್ತೀನಿ. ಆದ್ರೆ ಈ ಮುನ್ಸೂಚನೆ ಅಂತ ಇರುತ್ತಲ್ಲ, ಇದೇ ವಿಷಯ ಅಂತ ಹೇಳಕ್ ಇರುತ್ತಲ್ಲ. ಏನಿಲ್ಲ, ನಿಮ್ಮ ತಮ್ಮ ಕಲೆಯಲ್ಲೇ ನಮ್ಮ ಹುಡುಗ ಒಬ್ಬ ಕಲಿತಾನ, ನಮ್ಮ ಅಳಿಯ. ಅವನ ಹೆಸರು ಪ್ರದೀಪ್. ನಿಮ್ಮ ತಮ್ಮ ಕಲೆಯಲ್ಲೇ ಇವ ಕಲಿತಾನ ಅಂದ್ಮೇಲೆ ಇವಾಗ ಯಾವ ನೌಕರಿ? ಇವ ಏನು ಬೇರೆ ಅಕ್ಕ ನಾನು, ಮತ್ತ ಅವ ಅದನ್ನ ಕಲಿತಾನಂದ್ರೆ ಇವನು ಅದನ್ನ ಹಾಕನ, ಇವನ್ ಪುಷ್ಮನ ಹಾಕ ನಾನು. ಅದೇ ಹೇಳಕತ್ತೀನಿ. ಅಲ್ಲ ದೇವಣ್ಣವ್ರೆ,
ಅಲ್ಲ, ನಿಮ್ಮ ಅಳಿಯ ಪ್ರದೀಪ್ ಅವರು ನನ್ನ ತಮ್ಮ ಪ್ರಕಾಶನ್ ಜೊತೆ ಓದ್ತಾ ಇದ್ದಾರೆ ಅಂದಮೇಲೆ MBBS ಓದ್ತಾ ಇರಬೇಕು. MBBS ಓದ್ತಾ ಇರೋ ಅವರಿಗೆ ದೊಡ್ಡ ಡಾಕ್ಟರ್ ನೌಕರಿನೇ ಸಿಗಬೇಕಲ್ಲ. ನೋಡ ಹೌದಿಲ್ಲ ಡಾಕ್ಟರೇ ಇಳಿಸು. ಏನ್ರಿ ದೇವಣ್ಣವ್ರ ಇದು? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತೆ? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತೆ? ಇಳಿಸು. ನಾವು ನಂಗೆ ಏರಿಸಬಾರ್ದು ಅದನ್ನ. ಏನ್ ತ್ರಾಸ ಮಾಡಿತ್ತು ಹಂಗಲ್ಲವ, ಯಾವಾಗಲೂ ಎಲ್ಲಿ ಏರಿಸ್ಬೇಕು ಗೊತ್ತಾನು? ಎಲ್ಲಿ ಸಣ್ಣ ಹುಡುಗರ ಮುಂದೆ ಏರಿಸ್ಬೇಕು, ಅಂದ್ರೆ ಮುಂದೆ ಸುಧಾರಣೆ ಆಗ್ತಾವ. ಸುಮ್ಮಿರು. ಅನ್ಬಹುದು ಮಾತಿದು. ಹಂಗ್ಯಾಕೆ ಮಾಡಿಲ್ಲ ನೋಡು. ಯಾಕೆ? ಆ ಹುಡುಗರ ಮೇಲೆ ಭಾಳ ಜೀವಿಕಿ. ಜೀವಿತ್ರ ಹಿಂಗ್ ಮಾಡ್ತಾರನ್ರಿ? ನಮ್ಮ ಮಳೆಯ ಹಾ. ನಾವ್ ಯಾವ ಎಸ್ಟಿಮೇಟ್ ಇಟ್ಕೊಂಡಿವಂದಿ, ಈಕಿನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕನ್ನೋ ಎಸ್ಟಿಮೇಟ್ ಐತಿ ನಮ್ಮದು. ಏನ್ ವಿಚಾರ ಮಾಡಿದ್ರಿ ದೇವಣ್ಣವ್ರೆ? ಮತ್ತಿಲ್ಲಿ ನಾವೇನು ಸುಳೆ ಮಕ್ಕಳೇ ವಿಚಾರ ಮಾಡಿ ಹೇಳಕತ್ತೀನಿ. ಅಲ್ರಿ, ನಿಮ್ಗೆ ಹುಚ್ಚ ಸುಳೆ ಮಗ ಅಂತ ಯಾವಂದ್ರ ನೀವು ಶಾಣೆ ಸುಳೆ ಮಗನ? ಅಲ್ಲ, ಈ ಆ ಲೋಕಾರೂಢಿ ಪ್ರಕಾರ ಅಂತಾರಲ್ಲ ಹಂಗೆ. ಇಲ್ಲ ಬಡಿ. ಇಲ್ಲ 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 ಬಡಿ ಬಡಿ. ಹಂಗಲ್ರಿ. ಈಗ ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋದು ದೊಡ್ಡ ಡಾಕ್ಟರ್. ಮಾರಾಯ ಕಾಯಿಯಾರ ಮುಗ್ಯಾಂಡ ನೀ ಮ್ಯಾಗ ಮ್ಯಾಗ ಅದು ನಾನು ಬೇಡ, ಇನ್ನೊಂದು ಬ್ಯಾರೆ ಅನ್ನು. ಆಯ್ತು 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 ಬಿಡ್ರಿ. ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋ ದೊಡ್ಡ ಮುಂದೊಂದು ಬೇಡ ವೈದ್ಯರು. ನಿಮ್ಮ ಮಗಳು ನೋಡಿದ್ರೆ ಆಫ್ಟರ್ ಆಲ್ ಖಾನಾವಳಿಯಲ್ಲಿ ಕಸ ಮುಸ್ರೆ ಕೆಲಸ ಮಾಡೋ ಅಶಿಕ್ಷಿತ ಹೆಣ್ಣು. ನೀ ಸರಿ ನೀ ಮುಂದಕ್ಕೆ ಬಾ. ನೀ ಸರಿ ಬಾ ಬಂದ್. ಏನಂದ್ರಿ ನೀವು ನನಗೆ? ಏನದ ಮಾತಾಡಿದ್ರಿ ನೀವು? ಅದೇ ಏನಂದ್ರಿ? ಏನಂದ್ರಿ ನೀವು ನನಗ? ಅದು ಅಶಿಕ್ಷಿತಳು ಅಂತ. ನನಗೆ ನೀವು ಅಶಿಕ್ಷಿತ ಅಂತ ನನಗೆ ಹೆಂಗ್ ಅಂದ್ರಿ ನೀವು? ಹಿಂಗ ಮಾಡಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ರಿ ನೀವು. ಈಗ ನಾನೋಗ್ಬೇಕು ಉಳ್ದಿದ್ನ ನನಗೋಗ್ಬೇಕಂದ್ರೆ ನೀವೇನು ಮಾತಾಡಂಗಿಲ್ರಿ. ಮೂರು ಮುಂದಿಡ್ಬೇಕು, ಮುಸ್ಕೊಂಡು ಹೋಗ್ಬೇಕು. ಸರಿ ಹಿಂದಕ್ಕೆ ನೀ ಬಾ ಮುಂದಕ್ಕೆ, ಮೂರು ಮುಂದಿಡ. ಇಲ್ಲಿ ನಮಗ್ ಗೊತ್ತಿಲ್ಲ, ಮೂರು ಮುಂದಿಡ್ಬೇಕು, ಮುಸ್ಕೊಂಡು ಹೋಗ್ಬೇಕು. ಅಲ್ಲ ಏನ್ರಿ ಹೆಚ್ಚಿ ಮಾತಾಡಂಗಿಲ್ರಿ, ಮೂರು ಮುಂದಿಡ್ರಿ. ಅದೇ ಮೂರು ಏನು ಅಂತದು? ಮತ್ತಿನ್ನೇನು ನಮ್ಮಪ್ಪ ಕೊಟ್ರೆ ಇಲ್ಲಿ ನಿಮ್ಗೆ ಕೊಡೋದೈತಿಲ್ಲ? ಅದಾನೋ ಮಾರಾಯ 30,000 ಮೂರು. ಮತ್ ನಿಂದಿದು ಕೊಡು. ಅಸಲು ಬಡ್ಡಿ ಗಂಟು. ಆಕಿ ನೋಡಿ ಹೆಂಗಾರ ಅನ್ನಕ್ ಬರುತ್ತೆ ನಿನಗೆ ಮನಸ್ಸು. ನೋಡ್ದೇನು? ನೋಡು ಫಿಗರ್ ನೋಡು. ಅವನ ತಲೆ ನೋಡು, ಅರಿಸಿಕಾಯಿ ತೆಂಗಿನಕಾಯಿ ಆಗ್ಯದ ಅದು. ನಮ್ಮ ನಾವು ಇಲ್ಲಿವರೆಗೂ ಖಾನಾವಳಿದ ಲೆಕ್ಕಪತ್ರ ಇಟ್ಟಿಲ್ಲ. ಎಲ್ಲ ನಮ್ಮ ಅವಿ ತಲೆಯಾಗೈತಿ. ಸವರಾತ್ರಿನಾಗ ಎಬಿಸಿ ಯವ್ವ ಇವಂದು ಎಷ್ಟೈತಿ ಅಂದ್ರ ಯಪ್ಪ ನಿದ್ದೆಗಣ್ಣಾಗ ಸಹಿತ ಹೇಳ್ತೀನ ಅವಂದು ಇಷ್ಟ ಐತಿ. ಲೆಕ್ಕ 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 ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಹೌದೌದ್ರಿ. ಇವೆಲ್ಲ ಏನಂತ ತಿಳ್ಕೊಂಡ್ರಿ ನೀವು? ಕೂದಲು ನಾವೇನು ಕಸ್ಬರ್ಗಿ ಕಡ್ಡಿ ಅಂದ್ವೇನು? ಒಬ್ಬೊಬ್ಬರ ಲೆಕ್ಕನು ಈ ಕೂದಲು ಎಳೆಯಾಗಿಟ್ಟೇವ್ ನಾವು. ಇದು ಗಣಿತ ಶಾಸ್ತ್ರಕ್ಕನ ವಿರುದ್ಧ ಆಯ್ತಪ್ಪ. ನೀ ಹೆಚ್ಚಿಗೆ ಮಾತಾಡ್ಬೇಡ, ನಮ್ಮ ಇಡು ಹೋಗು ಅಷ್ಟೇ. ಅದಕ್ಕೆ ಪ್ರಪಂಚದಲ್ಲಿ ಬಲ್ಲವ್ರು ಏನ್ ಹೇಳ್ತಾರೆ? ಅದೇ ನಾನಂದ್ರೆ ಏನಂತ ತಿಳ್ಕೊಂಡ್ರಿ? ಹೇಳಪ್ಪ ನನ್ನ ಬಗ್ಗೆ ಸರಿಯಾಗಿ ಹೇಳವ್ರಿಗೆ. ಏನ್ ಹೇಳಿ? ವಿಭೂತಿ ಪಟ್ಟ ಹಚ್ಕೊಂಡ್ರ ನಿಮ್ಮ ಮಗಳು ಅದ ಕಿತ್ತೂರು ಚೆನ್ನಮ್ಮ ಹೊಂಟಂಗ ಆಗ್ತಾಳ. ಅಲ್ರಿ ಏನಿದು ಹಿಂಗೆ 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 ಹೆಂಗಿದು? ಇದು ತಿಳಿಲಿಲ್ಲ ನಿಮ್ಗೆ? ಇಲ್ಲ ಎದು ಕೊಟ್ರಿ ಒಣ ಬುರಿ ಬಾರಾಗಿ. ಯಾಕೆ ಏನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನದಾಗ ಸೊನ್ನೆ ತಿಳ್ಕೊಬೇಕು. ಸೊನ್ನಿ ಪ್ರಪಂಚ ನಡೆದಿರೋದ ಸೊನ್ನೆ ಮ್ಯಾಗ ನಡೆದೈತಿ. ಇದು ಚೆನ್ನಮ್ಮನ ಕುದುರಿ. ತಿಬ್ಬ ಹತ್ತಬೇಕಾದ್ರೆ ಉರುಪಿರ್ತೈತಿ, ಉರುಪಿಲೆ ಏರ್ತೈತಿ. ಏರಿದ ಮೇಲೆ ಸುಸ್ತಾಗ್ಬಿಟ್ಟಿರ್ತೈತಿ, ಕೈ ಕಾಲು ಹಿಡ್ಕೊಂಡಿರ್ತಾವ, ಸೊಂಟ ನೋವಾಗಿರ್ತೈತಿ. ಇಳಿಬೇಕಾದ್ರೆ ಎಷ್ಟು ಹುಷಾರ ನೋಡು ಏನ್ ಮಾಡುದು. ಗುಳಗುಡ್ಡಿ ಪ್ರೇಮವು ಚೆನ್ನವ ಇದ್ಲಲ್ಲ, ಆಕಿ ಕೈಯಾಗ ಗಡ್ಡಿ ಸುಮ್ಮ ನೀನು ಕಡ್ಗ ನನ್ನ ಮಗಳ ಕೈಯಾಗ ಬದ್ನಿಕಾಯಿ ಚೀಲ. ನೋಡು ನಾವು ಪುರಾಣ ಹೇಳಕ್ ಬಂದಿಲ್ಲ. ನಮಗ ಹೋತ್ರ ಅಂತೀರಿ ನೀವು? ನಡಿ ಕೊಡು ರೊಕ್ಕ ನಡಿ. ಅದಕ್ಕೆ ಬಲ್ಲವ್ರು ಹೇಳೋದ್ರಿ ಪ್ರಪಂಚದಲ್ಲಿ ಏನಂತ್ರಿ? ಈ ಪ್ರಪಂಚದಲ್ಲಿ ತಾಯಿ ಸತ್ತ ಮಗುನಾದ್ರೂ ಬದುಕಬಹುದು, ಆದ್ರೆ ಬಾಯಿ ಸತ್ತ ಮನುಷ್ಯ ಬದುಕಬಹುದು. ಬಹಳ ಬಾಯಿ ಸತ್ತಾರ ಇವ್ರು. ನಾನೇನು ಮಾತಾಡಬಾರ್ದು ಮಾತಾಡ. ಹೆಂಗಂದ್ರೆ ನೀವು ಹುಚ್ಚಂತ ಹೆಂಗಂದ್ರೆ ನನಗ
ನಾ ಇಲ್ಲಿ ಹುಚ್ಚಿದ್ದೀನಿ ಅಶಿಕ್ಷಿತಳು ಅಂದಿನಿ. ಮತ್ತೆ ಹಂಗಂದ್ರೆ ಹುಚ್ಚ ಅಂತೋದಿಲ್ಲ ಇದ್ರಲ್ಲಿ? ಯಾರು ಹೇಳ್ತಾರೆ? ಎಲ್ಲರೂ ಹೇಳ್ತಾರೆ. ಮತ್ತೆ ಹಂಗಂದ್ರೆ ಏನ್ರಿ? ಅಶಿಕ್ಷಿತಳು ಅಂದ್ರೆ ಸುಶಿಕ್ಷಿತಳ ತಂಗಿಯೇ ಅಶಿಕ್ಷಿತಳು ಕಾಣ ಈ ಮೂಢ ಅಂತ ಅನ್ನೋದು. ದೊಡ್ಡ ಶಾಣೆಕೆ ಅಂತ ಅದ್ರ ಅರ್ಥ. ಶಾಣೆಗೆ! ಸಾಕು, ನಮ್ಮ ಅಪ್ಪಗೇನ್ ಕೊಡೋದೈತಲ್ಲ ಅದನ್ನು ಕೊಡ್ಬೇಡ್ರಿ. ಬೇಕಾದ್ರೆ ಇನ್ನೂ 2 ಸರ್ಪ ನಾನ ಕೊಡ್ತೀನಿ ತಗೊಂಡೋಗ್ರಿ. ಒಟ್ಟ ನಾವು ಶಾಣ್ಯರ್ ಅಂದ್ರೆ ಸಾಕು. ನಮ್ಮ ವಿದ್ಯುತ್ ಎಲ್ಲ ಅವ್ರ ಕೈ ಕೊಟ್ಟು ಹೋಗ್ಬಿಡ್ತೀವಿ ನಾವು. ಅದು ಹುಚ್ಚುಮಲ್ಲಿ. ಹುಚ್ಚುಮಲ್ಲಿ ಮಾತು ಕೇಳಿ ನೀವು ಡೋಲಕ್ ಆಗ್ಬೇಡ್ರೆ ಇಷ್ಟೊತ್ತಿನ ಶಾಣೆಕ್ ಅಂದ್ ಈಗ ಹುಚ್ಚುಮಲ್ಲವ ಅಂತಿರಲ್ಲ ನೀವು. ಅಲ್ಲ ಇರ್ಲಿ, ರೊಕ್ಕ 4 ತಿಂಗಳು ಬಿಟ್ಟು ಕೊಡು. ಇನ್ನೊಂದು ನಮ್ಮೂರಾಗ ಒಬ್ಬ ಹೋದನ ಗೊತ್ತಿಲ್ಲ ನೀನು, ಯಾರ್ರಿ? ಬರ್ತಾನವ ನೀನ್ ನಡಿ. ಅಲ್ರಿ, ಇನ್ನೊಂದು ಸ್ವಲ್ಪ ಚಪಾತಿ ಸಾಂಬಾರು ಮಾಡಿದ್ನ ಕುಡ್ಕೊಂಡು ಹೋಗ್ಬೇಕಿಲ್ರಿ? ಅಲ್ಲ ಚಪಾತಿ ಸಾಂಬಾರ್ ಕುಡ್ಕೊ, ಚಪಾತಿಗೆ ಸಾಂಬಾರ್ ಕುತ್ಕೊಂಡ್ ತಿನ್ಬೋದು. ನಮ್ ಆಯ್ತು ಬರ್ತೀನಿ. ನಮ್ದೊಂದಿಷ್ಟು ಇದನ್ನ ಮಾಡ್ರಿ, ನಮ್ ಖಾನಾವಳಿದು. ಬೇಡ ಹಾ ಬೇಡ ನಡಿ. ಹ್ಞೂ ಆಯ್ತು ಹೋಗ್ಬೇರಿ. ಯವ್ವ ಯಪ್ಪ ಹಂಗದನಂದ್ರು ಭಾಳ ಬೆರಿಕೆ ಅದ ನೀವ. ಏನ್ ಮಾಡ್ಯಾನ? ನಿನ್ನವನ ಸಾರು ಚಪಾತಿ ಅಂದ್ಯಲ್ಲ, 8 ಚಪಾತಿ 1 ಬೋಗುಣಿ ಸಾರು ಕಲಸ ಮಾಡೋದಿಲ್ಲ. ಹೌದಾ? ಹಿಂಗಾದ ಖಾನಾವಳಿ ದಂದ ಆಗಂಗಿಲ್ಲ. ಬೇಡಪ್ಪ, ನಮ್ಮ ಖಾನಾವಳಿ ತೋರ್ಸುದ ಬೇಡವ್ರಿ. ಹಾ ಹಾ ನಡೇ. ಬನ್ನಿ ನೀವು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನ ಹೇಳೋದಿಲ್ಲ, ಜೀವನದಲ್ಲಿ ಎಂದೆಂದಿಲ್ಲ. ಮುಂದೆ ಬನ್ನಿ, ಇನ್ನಾರ ಜೀವನದಲ್ಲಿ ಮುಂದೆ ಬನ್ನಿ. ಸರಿ ಮುಂದೆ ಬನ್ನಿ, ಸರಿ ಯಾವ ಬರ್ರಿ ಬರ್ರಿ ಅಂತಾನಲ್ಲ. ಏನು ನಾವೇನು ತೆಳ್ಳಗದೀವಿ ಅಂತ ಹಿಂಗೆ ಮಾಡ್ತಾರೆ ಏನು? ನಮಸ್ಕಾರ ರೀ. ಮಾಡಿದ್ನಿ ನಮಸ್ಕಾರ ಶೆಟ್ರಿಗೆ. ಮಾಡಿದ್ನಿ. ಹಾ ಹಾ ನಮಸ್ಕಾರ. ಇಲ್ಲಿ ಇಲ್ಲಿ ಬೇಡ, ಅಲ್ಲಿ ಹೇಳಕತ್ತೇನ್ರಿ. ಏನ್ರಿ? ಓರಿ, ನಾನು ಕೆಂಪು ಬಸ್ಸಿಗೆ ಕಂಡಕ್ಟರ್ ಇದೀನ್ರಿ. ಯಾರ ಜೋಡಿ ಮಾತಾಡಕತ್ತೀನಿ? ನಿಮ್ಗೆ ಹೇಳಕತ್ತೇನ್ರಿ. ಅಲ್ಲಿ ಯಾಕೆ ಸೊನ್ನಿ? ಅಲ್ಲ ನೀವು ಕಾಣಲಿಲ್ಲ, ನೀವು ಇರಲಿಲ್ಲ, ಅದಕ್ಕೆ ಅವ್ರ ಜೊತೆ ಮಾತಾಡಕತ್ತೀನಿ. ನಮ್ಮೂರಾಗ ಒಬ್ಬ ಇದ್ದ ಬ್ಯಾಳಿ ಬಸಪ್ಪ, ಪರಿಚಯ ಜಗದೀಶಪ್ಪ. ಹಾ ಜಗದೀಶಪ್ಪ ಬಾಳೆನ ಪರಿಚಯ ಇಲ್ರಿ, ಈ 10 ನಿಮಿಷದಿಂದ ಪರಿಚಯ. ಮತ್ತೆ ಕಂಡಕ್ಟರ್ ಭೇಟಿ ಆದ ತಕ್ಷಣ ಕೇಳಿ ವಿಚಾರ ಏನ್ರಿಪ್ಪ, ಈ ಊರಾಗ ಹೋಟೆಲ್ ಯಾವ ಚಲೋ ಅದ ನಾಷ್ಟ ಮಾಡಾಕ, ಖಾನಾವಳಿ ಯಾವ ಚಲೋ ಅದಾವು, ಇದನ್ನ ಕೇಳಕತ್ತಿದ್ದೀನ್ರಿ. ಅವ್ರು ಹೇಳಿದ್ರು ನೋಡ್ರಿ, ಇಲ್ಲಿ ಸಾರ್ವಜನಿಕ ಲಿಂಗಾಯತ್ ದೇವರ ಖಾನ ಅಂತ ಐತಿ, ಅಲ್ಲಿ ಹೋಗ್ರಿ ಅಂದ್ರಿ. ಬರೋದ ಈಗ ಬಂದೆ ನಾನು. ಯಾವಾಗ ಮಾಡಿದೆ, ಹೆಂಗ್ ಮಾಡಿದೆ, ಎಷ್ಟೊತ್ತೇ ಮಾಡಿದೆ, ಯಾರನ್ನ ಕೇಳಿ ಮಾಡಿದೆ ನಾನು. ಏನ್ರಿ ಸಂಭಾಷ್ ಹುಡುಗ ನಾನು, ಹೆಸರು ಕಳಿಸಿರ್ಲಿಲ್ಲ ನಂದು. ಅಲ್ಲ ನೀವು ಸಂಬಾಯ್ತರ ನನಗೂ ಗೊತ್ತೈತಿ, ನೀವ್ ಯಾಕಷ್ಟು ಬಾಯ್ ಮಾಡಕತ್ತೀರಿ? ಅಲ್ಲ ನೀವು ಬರೋದು ಈಗ ಬಂದಿರಿ, ನಾವಿನ್ನು ನೀವು ಮಾಡಕ್ ಚಾನ್ಸ್ ಕೊಟ್ಟಿಲ್ಲ ಅಂದ್ಮೇಲೆ ನೀವೇನ್ ಮಾಡ್ತೀರಾ? ನಾನು ಅದಲ್ಲ ಹೇಳಿದ್ದು. ಅಂದಂಗ ನಿನ್ನ ಹೆಸರು ಏನಪ್ಪ? ಅಲ್ಲ ಊರ್ ಯಾವುದು? ಅದೇ ರೀ ಊರ, ಊರು 300, ತಾಲೂಕ 400, ಜಿಲ್ಲಾ 500. ಚಲೋ ಅದಪ್ಪ. ಹಂಗಲ್ರಿ, ನಮ್ಮೂರ ಹೆಸರು ಮುತ್ತನೂರು. ಅದನ್ನ ಸುಮ್ನೆ ಹೇಳ, ಅದನ್ನ ಮುತ್ತು ಕೊಟ್ಟಂಗ ಮಾಡ್ತೀರಲ್ಲ. ನೀನ್ ತಗೊಂಡಾಗ ಮಾಡ್ತೀವಲ್ಲ. ನಮ್ಮೂರ ಹೆಸರು ಮುತ್ತನೂರು. ಇದು ಏನೈತಲ್ಲ ತುದಿ, ಬಾಯಾಗ ಇಟ್ನಿ ಅಂದ್ರೆ ಹಿಂದ ಬೀಳುದ. ಊರು ಮುತ್ತನೂರು, ತಾಲೂಕು ನತ್ತನೂರು ಅಂತಿತ್ತು. ಈ ಅನ್ನಕ ಜನರಿಗೆ ತೊಡರ ಬಡ್ರಾಗತ್ತಲ್ಲ, ಅದಕ್ಕೆ ನಾವು ಒಳಗೆ ಹೊಡ್ಕೊಂಡ್ಬಿಟ್ಟಿವಿ. 300, 400, 300, 400, ಬಾಳ ತಿಕ್ಕಬೇಡ್ರಿ. ಯಾಕ್ರಿ? ಬಾಳ ತಿಕ್ಕಿದ್ರೆ ಹಂಗ ಗುಳ್ಳ ಹೇಳ್ತಾವ. ಅಯ್ಯೋ ಗುಳ್ಳ ಹೇಳೋದು ಅಷ್ಟ ಅಲ್ಲ, ಎದ್ದು ಹೊಡೆದವನು ರಾಡಿ ಬಿಡಂಗಿಲ್ಲ ಮಗನ. ನಾಳೆ ಹೋಗ್ಲಿ, ಇಲ್ಲ ತಗಡಿ ತಿಕ್ಕು, ಅಲ್ಲೇ ತಿಕ್ತೀವಿ. ಯಾವ ಲೇವ? ನಿನ್ನ ಹೆಸರು ಹೇಳು. ನನ್ನ ಹೆಸರು ನೋಡ್ರಿ, ಹೆಣ್ಮಕ್ಳು ಸೆರಗಿಲ್ದ ಸೀರಿದ್ದಂಗ. ಹಿಂಗರ ಒಕ್ಕೋಬಹುದು, ಹಿಂಗರ ಒಕ್ಕೋಬಹುದು. ಇನ್ನಮ್ಮಂತ ಕೆಲವರು ನಿಮ್ಮಂತ ಹಿರಿಯ ಮನುಷ್ಯರು ಬಾರ್ಲೆ ರಾಜ, ಹೋಗ್ಲೆ ರಾಜ ಅಂತ ಕರೀತಾರ. ಇನ್ನು ನನಗಿನ ಸಣ್ಣವರು ರಾಜು ಕಾಕ, ರಾಜಣ್ಣ ಅಂತ ಹಿಂಗೆ ಕರೀತಾರ. ಇನ್ನು ವಯಸ್ಸು ಹುಡುಗಿಯರು ಅಂದ್ರೆ ಇಂಥವ್ರು ಅದ ಹೇಳ್ರಿ. ನನಗ ಬೇರೆ ರೀತಿ ಕರೀತಾರೆ. ಹೆಂಗ? ರಾಜ್, ಓ ಮಿಸ್ಟರ್ ರಾಜೇಶ್ ಖನ್ನಾ ಅಂತ ಕರೀತಾರ. ನಿಮಗೆ ಹೆಂಗೆ ಅನ್ಕೊಳ್ಳೋದು ಹಂಗೆ ಬಿಡ್ರಿ. ಅವಂದು ಏನು ಎಡಗಣ್ಣ ಹಾರಿದಾನ?
ಏನ ನೀವ್ ಇನ್ನೊಂದು ಇದನ್ನ ಇಟ್ಕೋಬೇಕಿತ್ರಿ ಏನ್ರಿ ರಾಜೇಶ್ ಹುಡುಗಿಯರು ಹಡಪತಿ ನಾನು ಹುಷಾರ್ ನಮ್ಗೆ ಆ ಕಡೆ ಎಲ್ಲ ಇಟ್ಕೊಂಡಾರಲ್ಲ ಅಮೀರ್ ಖಾನ ಶಾರುಖ್ ಖಾನ ಆ ಖಾನ ಈ ಖಾನ ಅಂತೇಳಿ ನಿಮ್ಗೆ ಅಲ್ಲ ಹೆಂಗ್ ತಿಳ್ತ ಹಂಗೆ ಕರೀರಿ ಹಂಗಲ್ಲ ನಮ್ ಖಾನಾವಳಿ ಬಂದಾಗ ನಮಗ್ ಕರೆಯಕ್ ಅನುಕೂಲ ಆಗತ್ತ ಬಾ ಕುನ್ಯ 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 ಹೆಂಗ್ ಬಂದ್ರಿ ನೀವು ಹ್ಞೂ ಹುಡುಗರಿಗೆಲ್ಲ ಕುನ್ನಿ 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 ಅಂತೀರಿ ಮತ್ತಿಂತ ಮುದುಕರಿಗೆ ಹಡಪತಿ ನಾಯಿ ಅಂತೀರಿ ನೀವು ಯಾವ ಲೇವ ಒಳ್ಳೆ ಮಳ್ಳೆ ನನಗ ಬರ್ತೀಯಲ್ಲ ಯಾವ ನಡಿ ಅಲ್ಲ ದೆವ್ವಣ್ಣರ ದೇವಣ್ಣ ಅಲ್ಲೋ ನಿಮ್ಮ ಅವನ ದೇವಣ್ಣ ದೇವಣ್ಣ ಅವ ಯಾವ ನಿನಗೆ ನೌಕರಿ ಕೊಟ್ಟವ ಚಂದ ಕನ್ನಡ ಬರಂಗಿಲ್ಲ ಕನ್ಫ್ಯೂಸ್ ಆಗ್ತದ ಹ್ಞೂ ಹೊಡಿ ದೇ ಎರಡು ಒಂದಾಗತ್ತಲ್ಲ ಹ್ಞೂ ಹಿಂಗೆ ಹೊಡಿ ಇಕಿ 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 ಇಕ್ಕಿ ಹಾಕಿ ಇಕಿ ಕಾಲ್ ಮರಿದೆ ಹೊಡಿತಾರ ನಿನ್ನ ಯಾಕ ಇಕ್ಕಿ ಹಾಕಿ ಅಲ್ಲ ಇವ್ರನ್ನು ಇವ್ರು ಯಪ್ಪ ಸಣ್ಣ ಸಣ್ಣ ಬಯಕತ್ತಿದ್ ನಮ್ಗ ಪಿನ್ನಿಗೆ ಬಂದಾನ ಪಿನ್ನಿಗೆ ಇವ್ರು ಅದ ಇವ್ರು ನಿಮ್ಮ ಮಗಳನ್ರಿ ನಾನು ಇವ್ರವ್ವ ಇವ್ರಪ್ಪ ಓಡೋಗ್ಬಿಟ್ರನ ಆ ಜಾಗ ಖಾಲಿ ಐತಿ ಬರ್ತೀನಿ ಬರಗಟ್ಟದ ಹುಡುಗ ಅಲ್ಲ ನಾ ಸುಮ್ಮ ಅಂದೆ ಬಂದ್ಬಿಟ್ರ ನಾ ಎತ್ಕೊಂಡ್ರೆ ಕೂಸಿದ್ದಂಗ ಹೊಂಟ ನಂಗ ನಿನಗೆ ಏನ್ ಬೇಕು ಊಟ ಹೊಟ್ಟೆ ಅನ್ನ ಹೆಣ್ಣಿನ ಮೇಲೆ ಯಾಕಪ್ಪ ನಿನ್ನ ಕಣ್ಣು ಹಂಗಲ್ರಿ ನನ್ನ ಊರು ಒಗಿರ್ಲೆ ಚೌಕಾಶಿ ಮಾಡಿದ್ರಲ್ಲ ನಾವು ಸ್ವಲ್ಪ ಕೇಳ್ಬೇಕ ಧರ್ಮ ಇಷ್ಟು ರೋಡ್ನ್ಯಾಗ ಸಲೀಸಾಗಿ ನಿಮ್ ಮುಂದಿದ್ ಮಾತಾಡ್ಬೇಕಾದ್ರ ನಿಮ್ಮ ಮಗಳಿರ್ಬೇಕು ಒಂದು ಇಲ್ಲ ನೀವು ಮಾಡ್ಕೊಂಡ್ಬಂದು ಮೂರನೇ ಹೇಳ್ತಿರ್ಬೇಕು ಏನು ಗೊತ್ತಾಗತ್ತಿಲ್ಲ ಮುದೋಡಿ ಹಳೆ ಮುದೋಡಿ ಊರಿಗೆ ಹೋಗೋ ವಯಸ್ಸಿನ ಇಂಥ ಪೀಸ್ ಮದುವೆ ಆಗುದಾ ನಿಮ್ಮಂತ ಮುದುಕರಲ್ಲಿ ಇಂಥ ಹುಡುಗಿಯರ್ ಮಾಡ್ಕೊಂಡು ಹೋದ್ರ ನಮ್ಮಂತ ಹುಡುಗರನ್ನ ಹಾಸಿಗೆ ಬಿಟ್ಟು ಡಬ್ಬು ಹೊಡ್ಬೇಕು ಹಂಗ ಹುಡುಗಿ ಗೊತ್ತಾಗತ್ತಿಲ್ಲ ನನಗ ಹೋಗಿ ಹೋಗಿ ಇವ್ ಮದುವೆ ಆಗುದಾ ಯಾಕೆ ನಿಮ್ಮ ಅಪ್ಪ ನೀವು ಬೇರೆ ಸಿಗ್ಲಿಲ್ಲ ಕಡಕ ಒಂದಮ್ಮ ಹಂಗ ಬಡ್ದ ಬಡಿತಿಯಲ್ಲ ಏನ ಯಾವ ಲೇವ ಮೂರು ಹೆಂಡ್ರು ಮಾಡ್ಕೊಳ್ಳೋ ಪ್ರಕೃತಿ ಅಲ್ಲ ಪ್ರಕೃತಿ ಏನು ಆರಾರ ಮಾಡ್ಕೊತಿ ಬಿಡು ನನ್ನ ಮಗಳು ಕಾಸ ನನ್ನ ಮಗಳು ನಾನು ಹೊಟ್ಟ್ಯಾಗ ಹುಟ್ಟ್ಯಾಳ ನಿಮ್ ಮಗಳು ನೀವ ಹಡ್ದಿರಿ ಇವ್ರ ಆಡ್ದಾರ ಅವ ಇವ್ನ ಹೆಣ್ತಿನ ಓಡೋಗಿದ್ಲು ಇನ್ನವನು ಇಬ್ರು ಆಡ್ದಂಗ ಸುಮ್ಮಿರು ಆಡ್ತಾಳೆ ಹೆಂಗ್ ಬಿತ್ತ ಏನ ಗೊತ್ತೇ ಆಗವಲ್ಲ ಇವ್ರು ನಿಮ್ ಮಗಳು ಹೆಸರೇನ್ರಿ ಚೆನ್ನವ್ವ ಏನ್ ಸ್ವೀಟ್ ಇತ್ತು ಹೆಸರು ಚ ವಾ ಚ ವಾ ಹಂಗ ತಿನ್ನಕ್ತಿದಿ ನನ್ನ ಹೆಸರು ಇರೋದು 3 ಅಕ್ಷರ ಅದಾವ ಚೆನ್ನವ್ವ ನೀವು ಇತ್ತಾಗಿಂದ ಅಷ್ಟು ನೆನ್ಪಿಟ್ಕೊಳಕತ್ತೀರಿ ನಡ್ಬರ್ಕಿಂದ ಮರ್ಯಾಕತ್ತೀರಲ್ರಿ ಇದು ಐತಲ್ಲ ನಡ್ಬರ್ಕಂದ ಐತಿ ಹಿಂಗ ಹೌದಲ್ರಿ ಅತ್ಯಂತವ್ರಿ ಈಗ ಚ ನಡಬರ್ಕ ಒತ್ತಿನ ವಾ ಚ ನಡಬರ್ಕ ಒತ್ತಿನ ವಾ ಯಪ್ಪ ಒತ್ತತ್ಲೆ ಸತ್ ನೀ ಒತ್ತಾಕ ಹೋಗಬೇಡ ನೀ ಅದು ನೀನು ಮಾಡಕ್ ಹೋಗ್ಬೇಡ ಸರಳ ಚೆನ್ನವ್ವ ಚೆನ್ನವ್ವ ಏನ್ ಸ್ವೀಟ್ ಐತಿ ಹೆಸರು ಹೌದು ತೊಟ್ಲದಾಗ ಹಾಕಿದಾಗ ಸ್ವೀಟ ಮಾಡ್ಸಿದ್ದೆ ಬಹಳ ಚಂದ ಇತ್ತು ಈಗ ಹಿಂಗೈತಿ ಮತ್ತ ಅವಾಗ ಹೆಂಗ್ ಹಾಕಿಲ್ಲ ಅವನೊಂದು ತೊಟ್ಲದಾಗ ಹಾಕಿದ್ದೀವಿ ಮಂದಿ ಬರೋರು ಅಬ್ಬಾ ದೇವಣ್ಣವ್ರ ದೇವಣ್ಣವ್ರ ಎಂತ ಮಗಳನ್ನ ಹಡ್ದಿರಿ ಎಂತ ಪೀಸ್ ಹೊಡೆದ್ರಿ ಪೀಸಲ್ಲೋ ನೀನು ಅವನು ಕೂಸು ಆಗಿನ ಕೂಸೆ ಈಗಿನ ಪೀಸು ಈಗಿನ ಪೀಸೆ ಆಗಿನ ಕೂಸು ಮುಂದೆ ಮಿಸಸ್ ಇದು ನಿಮ್ ಇಲ್ಲ ಮಾತಾಡಕತ್ತೆ ನಾನು ಇದು ನಿಮ್ಗೆ ಹುಟ್ಟಬಾರ್ದಾಗಿತ್ತು ಹುಟ್ಟ್ಯದ ಹುಟ್ಟಬಾರ್ದಾಗಿದ್ದು ಹುಟ್ಟೇದ ಎಲ್ಲಾರು ಹುಟ್ಟ್ಯದ ಇದ್ರ ನಿಮ್ದು ಏನೇನು ಇಲ್ಲ ಎಲ್ಲ ಬರೀ ಮಂದಿದ ಇನ್ನೊಮ್ಮೆ ನೋಡೋಣ ಹುಟ್ಟೈತಿ ಕೂಸು ಇದ್ರ ಹುಟ್ಟಬಾರ್ದಾಗಿತ್ತು ಆದ್ರೂ ಹುಟ್ಟೈತಿ ಇದ್ರ ನಿಮ್ದು ಏನೇನು ಇಲ್ಲ ಎಲ್ಲ ಬರೀ ಮಂದಿದ ಇಲ್ಲ ಕೈಗಳು ತಗೊಂಡ್ ಕೇಸಿ ಹುಡ್ತೀವಿ ನಾವು ಲೇವ ನೀವು ಅಂದ್ರಲ್ರಿ ಗಾಬರಿಯಾಗಿ ಬಂದಿ ಏನು ನಿನ್ನ ಹಿಂಗನ್ನೋರು ಮುದ್ದು ಕೊಡೋರು ಮುಂದಕ್ಕೆ ಹೋಗೋರು ನನ್ನ ಮಗಾರ ಒಂದು 50 ರೂಪಾಯಿ ಆಯರಿ ಭಾಳ ಅನ್ಯಾಯ ಆಯ್ತು ಬಿಡ್ರಿ ಪುಗ್ಸಟ್ಟಿ ಹಿಡಿಸ್ಕೊಂಡು ಎರಡು ಮನಿ ಮಾಡಿತ್ ನೋಡು ಭಾಳ ಅನ್ಯಾಯ ಆಯ್ತು ನಿಮ್ಗೆ ಹೇಳ್ತೀನಿ ರಾಜ ಅವಾಗಿಂದ ಇವತ್ತಿನವರೆಗೂ ಹುಡುಕ್ಯಾಡ್ಕೊಡ್ತೀನಿ ಆ ಮುತ್ತು ಕೊಟ್ಟವ್ ಎಲ್ಲದನಂತಂದ ನನ್ನ ಕೈಗೆ ಸಿಕ್ಕೇ ಇಲ್ಲ ಒಬ್ರು ಸಿಗೋಲ್ಲ ನೀನ ಈಗಿರೋ ಬುದ್ಧಿ ಅವಾಗ ಏನ್ರ ಇದ್ದಿದ್ದು ಒಬ್ಬೊಬ್ಬ ನೀವು ಕೊಳ ಪಟ್ಟಿ ಹಿಡ ಅಲ್ಲಳ ಅವ ಅದು ಹೇಳಾತೀನಿ ಇಟ್ಟೋಗ್ರಿ ಅಂತ ಹೇಳ್ತಿದ್ನ ರೊಕ್ಕನ ಆಯರನ್ನ ಮಾಡಿಲ್ಲ ಯಾರು ಪಾಪ ಹೋಗ್ಲಿ ಬಿಡು ಅವು ಕೊಡ್ಲಿಕ್ಕಂದ್ರೆ ಏನಾಯ್ತು ಬಾ ನೀನ ಬಂದಿದಿ ನೀನ ಕೊಟ್ಟು 100 ಯಾಕ 500 ಕೊಡ್ತೀನಿ ಸರಿ ಅಲ್ಲ ಒಂದ್ ಮುತ್ತು ಕೊಡ್ತೀನಿ 500 ರೂಪಾಯಿ ಕೊಟ್ಟು ಕಾಲ್ ಮರಿ ಯಾಕ ಮುತ್ತು ಕೊಡ್ತಾರಂತ ನಡಿ ಯಪ್ಪ ಇವಂಗಿಷ್ಟು ತಿಂಡಿ ಐತೆ ಅಂದ್ರೆ ಬಿಡುದು ಬೇಡ ಹೆಂಗಂತಿ ನನ್ನ ಸೈಜಿಂದ ಒಂದು ತೊಟ್ಲ ಮಾಡ್ಸುದ ತೊಟ್ಲಕ್ ನಾನು ಹಾಕುದ ಅವ್ ಕುತ್ಕೊಂಡು ಮುತ್ತು ಕೊಡ್ಲಿ ಅದ್ರ ಜೊತೆಗೆ ಒಂದು ಕೆಬ್ಣ ಕುರ್ಚಿನೂ ಹಚ್ಚಿಬಿಡು ಯಾಕ ಬಗ್ಗೇಟ್ ಅಂತ ಇಡ್ತೀವ ಮರ ಬಗ್ಗುದು ಇಡುದು ಎದ್ದೊಳದ ಅಂದ್ಬಿಟ್ಲೆ ಕಾಲ್ ನೋವು ಕೈ ನೋವು ಬಂದ್ಬಿಡ್ತಾವ ಅದಕ್ಕ ಕುರ್ಚಿ ಕುಂತೆ ಅಂದ್ರೆ ಬೆಳ್ತಾನ ಏಕ ಅದು ಬೇಸ್ ನೋಡ್ರಿ ಅಷ್ಟ ಮಾಡ್ರಿ
ಅಷ್ಟ ಮಾಡು. ನಾ 500 ಕೊಡೋದು ಮುತ್ತು ಕೊಡೋದು, 500 ಕೊಡೋದು ಮುತ್ತು ಕೊಡೋದು, 500 ಕೊಡೋದು ಮುತ್ತು ಕೊಡೋದು. ಅಲ್ಲೇ ನಮ್ಮ ಅಪ್ಪ ಅದ್ರ ನಮ್ಮ ಅಪ್ಪನ ಸೊಂಡಿಗೆ ಕೊಡು. ನೀ ಸಡ್ಲು ಬಿಟ್ಟಿ ಅಂದ್ರೆ ಅವ ಕೊಡವನ ಅವ. ಹಾ. ನಡಿ ನಡಿ ಬ್ಯಾಗ್ ನಡಿ ಮಗಂದು. ಹೋಗುನ್. ಅಲ್ಲ ದೇವಣ್ಣರ, ಒಳ್ಳೆ ಗಂಟು ಬಿದ್ದವ ನನಗೆ. ದೇವಣ್ಣರ ಬಡಿ. ಈಕಿ ಒಬ್ಬಕ್ಕೆ ನಿಮ್ಮ ಮಗಳು? ಇಲ್ಲ ನನ್ನಂತ ಇನ್ನೊಂದ್ ಹಾಕದವ್ ನೋಡು ಒಳಗೆ. ಈ ಬಿಸ್ನೆಸ್ ಮಾಡ್ತೇನಪ್ಪ ನೀನು? ನೀವ ನಮ್ಮ ತಳಕ ಕೈ ಹಾಕಕತ್ತಿದ. ಆ ಮಾತಾಡೋದ್ ನೋಡಿದ್ರೆ ನನಗೆ ಯಪ್ಪ ಇದನ್ನ ಇಡೀನಿ ಇಂಥವ್ ಏಸ್ಬೇಕು ನೀನು. ಇಷ್ಟ ಹೇಳಿದ್ರೆ ಮುಗಿದೋತ್ ನೋಡ್ರಿ. ಇವ್ ನಾಷ್ಟ ಊಟ ಅಷ್ಟು ನಾನಾ ಇಲ್ಲ ಏನ್ ನಾನ ಅಂತ ತಳಕ ಕೈ ಹಾಕಿದ್ ನೋಡಿ. ಹಂಗ ಇವ್ರ್ ಮಾಡ್ತಾನ. ಚಾಳಿನ ಹಂಗ. ಏನ್ರಿ ಯಾಕ್ರಿ ನೀವೇನು ಊಟಕ್ಕೆ ಬಂದಿರೋ ಲಾಟಿ ಏಟಿಗೆ ಬಂದಿರೋ? ಲಾಠಿ ಹಿಡಿದು ಯುದ್ಧ ಮಾಡಕ ಚೀನಿ ಸಿಪಾಯಿ ಮಾಡ್ರಿ ಏನ್ರಿ? ನೀವ್ ಹಾಕಿರೋ ಡ್ರೆಸ್ ಮಾತಾಡೋ ಮಾತು ನೋಡಿದ್ರೆ ಅವ್ರಕ್ಕಿಂತ ಒಂದ್ ಹೆಜ್ಜೆ ನೀವ ಮುಂದದಿರಿ ಅಂತ ಕಾಣಿಸುತ್ತೆ. ಎಲ್ಲ ಅಪನಂಬಿಕೆ ಮಾಡ್ಬೇಡ್ರಿ. ನಾನು ಕಂಡಕ್ಟರ್ ಅದ್ರಿ, ನಂಬ್ರಿ ನನ್ನ ನಂಬ್ರಿ. ನಂಬ್ರಿ ಕೈಯಾಗ ಕೊಡ್ತೀನಿ ಚಂಬೂರಿ. ದೇವಣ್ಣವ್ರ ಜೀವನದಾಗ ಏನ್ ಮಾಡ್ತು 3 ವಸ್ತು ಮಾತ್ರ ಮರಿಬಾರದು. ಏನದು? ಮೊದಲೇದ್ದೇ ಚಂಬು, ಎರಡನೇದ್ದೇ ದಿಂಬು, ಮೂರನೇದ್ದೇ ಬಂಬು. ಬಂಬು ಖಾನಾವಳಿಗೆ ಬಂದವ್ರನ್ನೆಲ್ಲ ನಂಬ್ಕೊಂತ ಹೋಗಿದ್ರೆ ನಮ್ಮಪ್ಪ ಕಂಬ ಕಟ್ಟಿ ತಳ್ಳಿಸಿದ್ದ ನೋಡ್. ಹೇಳದ ನಮ್ಮಪ್ಪ ದುರ್ಯೋಧನ ಆಗ್ಯಾನ. ಅನ್ನಕ್ಕೆ ಬಂದ್ರ ಅನ್ನ. ನಾ ಏನಂದೆ? ದನ ಅಂದ್ರೆ ನಿಮ್ಮ ಅಪ್ಪನ ದನ ಮಾಡಿದೆ. ಹಂಗಂದಿಲ್ಲ, ದುರ್ಯೋಧನ. ಮುಗಿತು ಈಟ ನಮ್ಮಪ್ಪಂದು. ಯವ್ವ ಯಪ್ಪ ಇವನ್ ನೋಡಿದ್ರೆ ನಾನು ಸಂಶಯ ಬರಾಕತ್ತಿ ಅದ. ಬ್ಯಾಡಿಲ್ಲಿ ಏನ್ ಮಾಡೋದು? ಇವನ್ನ ಖಾನಾವಳಿ ಕರ್ಕೊಂಡು ಹೋಗೋಣ. ಬ್ಯಾಡ ಬ್ಯಾಡ ಅಂತಿನ್ನ. ಇಲ್ಲ ಕರ್ಕೊಂಡು ಹೋಗುನಪ್ಪ. ಹ್ಞೂ ಇಂಥವ್ರನ್ನ ಬಿಡಬಾರ್ದು. ಹ್ಞೂ ಊಟಕ್ಕೆ ಕರ್ಕೊಂಡು ಹೋಗುನು. ಕರ್ಕೊಂಡು ಹೋತಿ. ಹಾ ಯವ್ವ ಕರ್ಕೊಂಡು ಹೋಗೋಣ, ಬಿಡುದು ಬೇಡ. ಆ ಹಿಂದಿಗಾಗ ಮಾಡಿದ್ರಲ್ಲ ತೆಗೆದು ಮುಚ್ಚುದು. ಹಂಗಿ ನನ್ನ ಮಗನು ಮುಚ್ಚಿ ಬಿಡುನು. ಅದಕ್ಕೆ ನಾವೇನ್ ಮಾಡೋಣ? ಏನ್ ಮಾಡು ನನಗೇನೈತಿ? ಇಲ್ಲಪ್ಪ ಗಾಡಿ ಮ್ಯಾಗ ಅಲ್ಲಿ ಅಡ್ಡಾಡ್ತಾವಲ್ಲ ಅದನ್ನ ತಗೊಂಡ್ ಬಡದು ಇವ್ನ ಊಟಕ್ಕೆ ಹಾಕ್ಬಿಡೋಣ ಅಷ್ಟ. ಶಾಣೆ ಬರ್ರಿ ಬರ್ರಿ. ಅಯ್ಯ ಎಲ್ಲಿದ್ರು ಹೋಗೇ ಬಿಟ್ಟಾರಲ್ಲ. ಎಲ್ಲ ಯಪ್ಪ ಎಲ್ಲದ? ಇಲ್ಲಿ ಸೀರೆ ವಾಸನೆ ತಗೊಳಕತ್ತ ನೋಡಲ್ಲ ಈಗ. ನಮಸ್ಕಾರ. ಕುಂತ ಏನ್ ಮಾಡಕತ್ತಿದ್ದಿ? ಬ್ಯಾಡ ಹೋಗ್ತೇನ. ಬರ್ರಿ ಖಾನಾವಳಿಗೆ ಊಟಕ್ಕೆ ಬರ್ರಿ. ಬೇರೆ ನೋಡಕತ್ತೀನಿ ಕನ್ನಡಿ ನಾವು ಒಳ್ಳೆ. ಯಾಕ ಏನ್ರ ನಿಮ್ಮ ಅವ್ರ ನಾವ್ ಏನ್ ಮಾತಾಡ್ತೀರಿ ನೀವು? ನಾವೇನ್ ಮಾತಾಡೀವಿ? ಅಲ್ಲ ರಮೇಶ್ ಕರ್ಕೊಂಬ ಮನಿಗೆ, ಖಾನಾವಳಿ ಕರ್ಕೊಂಬ, ಗಾಡಿ ಮಾಡಿದ ಹಲ್ಲಿ ಜಡ್ಜ್ ಹಾಕಿಬಿಡಂತ್ರೆ. ಹಲ್ಲಿ ಅಪ್ಪ ನಾವ್ ಹಲ್ಲಿ ಅಂದ್ವಿ. ಮತ್ತ ಅನ್ನ ಅಲ್ಲಿ ಹಲ್ಲಿ ಅಂದ್ರೆ ಏನು? ಹಲ್ಲಿ ಗಾಡಿ ಮಾಡಿ ತಿರ್ಗಾಡ್ತಾವಲ್ಲ ಲಾಚ. ಇದು ಗಾಡಿ ಮ್ಯಾಗ ತಿರ್ಗಾಡೋದು ಅಲ್ಲಿದು. ಕೆಳಗ ಜೋತಾಡ್ತಿರ್ತೈತಿ ಹಿಂಗ. ಇವು ಜೋತ್ ಬಿದ್ದ ಹಲ್ಲಿ ನೋಡೇ ಇಲ್ವಲ್ಲ ನಾವು. ನೋಡಿಲ್ಲ ನೀ ಬಸ್ ಹೊಡಿತಿಲ್ಲ ಮತ್ ಕಿಟಕಿಯಾಗ ಹೊರಗೆ ನೋಡೇ ಇಲ್ಲ. ನಾವು ಟಿಕೆಟ್ ಹರಿದೇವೆ ಇಲ್ಲಿಂದ. ರೀ ಮೆಣಸಿನಕಾಯಿ ಗಿಡ ನೋಡಿಲ್ಲ? ಓಹೋ ಹಿಂಗ. ಮತ್ತೆ ಮೆಣಸಿನಕಾಯಿ ಜೋತ್ ಬಿದ್ದಿರ್ತೇವಲ್ಲ ಅದಕ್ಕ ಅದನ್ನ ತಗೊಂಬಂದು ಕರದು ಇಡಾಕ ಬೇಕಲ್ಲ ಎಲ್ಲಿ? ತಾಟ್ನ್ಯಾಗ. ಒಟ್ ನಿಮ್ಮ ಖಾನಾವಳಿ ಒಂದು ಪದಾರ್ಥಕ್ಕೊಂದು ಹೆಸರದಾವ. ಹೌದು ನೋಡ್ರಿ, ನಾವು ಈ ಕಡೆ ಇರಲ್ಲ ಆ ಕಡೆಯವರು. ಮತ್ತೆ ನಿಮ್ಗೊಂದು ಭಾಷೆ ಬೇರೆ ಆಗ್ಬೇಕು, ನಮ್ದು ಭಾಷೆ ಬೇರೆ ಆಗ್ಬೇಕು. ನಾವು ತಂದು ನೀಡಿರ್ಬೇಕು, ನೀವು ತಂದು ನೀಡಬೇಕು, ಜಗಳ ಹಾಕೋ ಸುಮ್ಮನೆ. ಅದೇ ನೀವು ಯಾವ್ದಕ್ಕೆ ಏನೇನಂತೀರಿ ಸ್ವಲ್ಪ ನಮ್ಗೆ ಹೇಳ್ಬಿಡ್ರಿ. ಈ ಬದನೆಕಾಯಿ ಪಲ್ಯಕ್ಕೆ ಏನಂತೀರಿ? ಹಂದಿ ಕುರ್ಮಾ. ಮೂಲಂಗಿಗೆ ಬದ್ನಿಗೂಟ. ಮತ್ತೆ ಈ ಕೆಂಪನ ಹಸಿಮೆಣಸಿ ಚಟ್ನಿಗೆ ಏನಂತೀರಿ? ಹಲ್ಕಟ್ರಂಡಿ. ಇದೇ ಬೆಸ್ಟ್ ಐತಿ. ಹಲ್ಕಟ್ರಂಡಿ ತಂದ ಹಲ್ಕಟ್ರಂಡಿ ತಂದ ನಿಂದು ಸೊಕ್ಕು ಭಾಳ ಇತ್ತ. ಹೇಳ್ಕೊಡು. ಅಲ್ಲ ಅದು ಗೋಡೆಗಿದ್ದು ಊಟ ತೋರಿಸಿದೇನವ. ಯಾನ ಮನೆ ಕರಿತೀವೋ ಮರ. ಏ ಹಲ್ಕಟ್ರಂಡಿ ಹಚ್ಚಲಿ ಅಂದೆ. ಅದಿತ್ತಪ್ಪ ನಮಗ್ 4 ಹೊಟ್ಟಿರಿಪ್ಪ ಯಪ್ಪ. ರೀ ಅದನ್ನ ಕರಿಯಾಗ ಸ್ವಲ್ಪ ಪದ್ಧತಿ ಐತಿ. ಯಾನ ಮನೆ ಕರಿತೀರಲ್ಲ ಹೆಂಗ್ರಿ? ನೀವು ಖಾನಾವಳಿ ಬರ್ತೀರಾ, ಕುಂದಿರ್ತೀರಾ, ಅದನ್ನ ತಗೊಂಬರ್ಬೇಕ. ಅಕ್ಕರ ಸ್ವಲ್ಪ ಹಲ್ಕಟ್ರಂಡಿ ಅಕ್ಕ ಬರಂಗ ಇಲ್ಲ ನಮ್ಮ ಬಾಯಾಗವು. ಅವ ಮನುಷ್ಯರಿಗೆ ಹುಟ್ಟಿಲ್ಲವ, ನಮಗ್ ಅಂತವಲ್ಲ. ಹೇಳು. ಅದಕ್ಕೊಂದು ಅರ್ಥ ಐತ್ರಿ. ಹೆಂಗ್ರಿ? ಕೆಂಪು ಲಾಲ್ ಹಲ್ಕಟ್ರಂಡಿ ಹೊಡೆದು ನೋಡಿದ್ರೆ ಮುತ್ತಿನ ದಂಡೆ ಅಂತ ಅದ್ರ ಅರ್ಥ. ಅರ್ಥ ಯಾವತ್ತು ಅಪಾರ್ಥ ಮಾಡ್ಕೋಬಾರ್ದು ಪುಟ್ಟ. ಆಯ್ತು ಬಾ ತೆಕ್ಕಿ ಮಾಡಿ ಬಾ. ನೋಡ್ರಿ, ನೀವು ಹೇಳ್ತೀರ ಅಂದ್ಮೇಲೆ ನಾವು ಸ್ವಲ್ಪ ಹೇಳ್ಬೇಕಾಗತ್ತ. ನಮ್ಮ ಪ್ರಕೃತಿ ಬಹಳ ನಾಜುಕ್ರಿ. ಗೊತ್ತಾಗ್ಯದ. ಯಾವಾಗ 200 ಅಂದಿ ಅಲ್ಲಿಗೆ ಹೋಗ್ತಾನಂತಾನ ಸಿಕ್ಕಿಲ್ಲ ನಿನಗ. ಯಾಕಂದ್ರೆ ನಮ್ಮ ಊಟದ ಕುಂತಾಗ ಆಳ ಕಾಳ ಬಂದ ರೊಟ್ಟಿ ತರ್ಲನ, ಅನ್ನ ಹಾಕ್ಲನ, ಇದನ್ನ ಕೇಳ್ಬಾರ್ದು. ಅನ್ನನ ಹಾಕ್ಲೇನೋ ನೀಡ್ಲೇನೋ ಅಂತ. ಈ ಕರ್ಕಶ ಧ್ವನಿ ನಮ್ಗೆ ಆಗಿ ಬರಂಗಿಲ್ಲ. ಸ್ವೀಟ್ ಧ್ವನಿ ಇರ್ಬೇಕು. ಹೆಂಗ? ಹೆಣ್ಮಕ್ಳು ಉಣ್ಣಾಕ ನೆನ ಬರ್ಬೇಕು. ಈಕಿ ಬಂದ್ ಹಿಡಿದೈತಿ, ಇವ್ರು ಬಂದ್ ಹಿಡಿದೈತಿ. ಬರೋ ಸ್ಟೈಲು ಬೇರೆ ಇರ್ಬೇಕು.
ಈಗ ತೋರಿಸ್ ನೋಡಿ ಹೆಂಗಂತೇಳಿ. ಇದು ಸೆರಗು. ಸೆರಗು. ಹೊಡಿ. ಹಿಂಗ್ ತೆಗೆದು ಹೋಗ್ಬೇಕು ಹಿಂಗ್. ಹಾಕು. ಅಂದ್ರೆ 4 ರೊಟ್ಟಿ ಜಾಸ್ತಿ ಹೋಗ್ತಾವ. ಹ್ಞೂ ಬರೋ ಸ್ಟೈಲ್ ನೋಡ್ರಿ. NH ರೋಡಿಗೆ ನಿಂತ್ರೆ ನಿನಗೂ ರೊಕ್ಕ ಸಿಗ್ತಾವ. ಅನುಭವ ಜಾಸ್ತಿ ಆಗೈತಲ್ಲ ನನಗೆ. ಅನುಭವ ಅಲ್ಲ, ಅವ್ರು ಸಿಗ್ತಾರ ಸಿಕ್ಕಿಂದ ನಿನಗೆ ಬೇಕಲ್ಲ ಮತ್ತೆ ಬಂದ್ಯಲ್ಲ. ಈಗ ಹೇಳ ಬೇಡ ಹೇಳ. ಬರು ತೋರ್ಸಾಕತ್ತೇನೆ ನಾನು. ಏನ್ರಿ ರಾಜು ಮಮ್ಮ ಇತ್ತಿತ್ತಲಾಗಿ ಊಟನೇ ಮಾಡ್ತಾ ಇಲ್ವಲ್ಲ, ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಾರ ಮಾಡ್ತಿರಲ್ಲ, ಊಟ ಮಾಡ್ರಿ. ನಮ್ಮಪ್ಪನ ಇಲ್ಲೇ ಕುರಿ ಕಾಯಕ್ಕೆ ಹೋಗ್ಯಾನ, ಊಟ ಮಾಡ್ರಿ. ಅನ್ನ ತರಲ್ಲ, ಒಂದು 8 ಚಪಾತಿ ಹಾಕಲ, ಚಪಾತಿ ರಬರ್ಕ ಹಲ್ಕಟ್ ರಂಡಿ ಹಚ್ಚಲ. ಇಷ್ಟನ್ನು ಹೆಣ್ಣು ಸ್ವರ, ಕೈ ಬಳಿ ಸಪ್ಲ, ಕಾಲ್ ಗೆಜ್ಜೆ ಸಪ್ಲ, ಇಷ್ಟಾದ್ರೂ ಸಾಕ್ರಿ ದೇವಣ್ಣವ್ರ. ಉಸ್ರಿಗೆ 8-10 ರೊಟ್ಟಿ ಜಗ ಮಗ ನಾನು ಹೆಂಗಿದ್ರು. ಹೆಚ್ಚು ಕಮ್ಮ ಆದ್ರೂ ವಾಡ್ಯಾನ ಕಲ್ಲು ತಿನ್ನು ಮಗ ಇವ ಬ್ಯಾಡ ನಡಿ. ಯಪ್ಪ ನಮಗ್ ಕಾನವಳ್ಳಿ ಬೋಲ್ಡ ಮಡಿಚಿ ಬಾಯ ತುರ್ಕೋತ ನೀವು. ಬ್ಯಾಡ ನಡಿ. ಬ್ಯಾಡ ಅನ್ಬೇಡದಪ್ಪ, ಮೇನ್ ಇಂತ ಗಿರಕಿ ಹಿಡ್ಕೋಬೇಕು ನಾವು. ಹಾ ಬರ್ಲಿ ಬಿಡು, ಯಾಕೆ ಚಿಂತೆ ಮಾಡ್ತಿದ್ ನೀನು? ರೇಟ್ ಏರಿಸ್ಬಿಡು ನಾವು. ರೇಟ್ ಹೌದು. ಹ ಏನಪ್ಪ ಕಾಲನ್ ಗೆಜ್ಜೆ ಗಿಲ್ಗಿಲ್ ಅನ್ಬೇಕು, ಕೈಯನ್ ಬಳಿ ಗಲ್ಗಲ್ ಅನ್ಬೇಕು. ಹಿಂಗ್ ಮಾಡಿ ಬಂದು ಒನ ಪೋಯರ ಮಾಡತ್ತ ನಿನ್ ತಟ್ಟಿಗೆ ಹಚ್ಬೇಕು. ಬರ್ರಿ ಮಮ್ಮರ ಚಪಾತಿ ಹಾಕ್ಲ ಮಮ್ಮ, ಚಟ್ನಿ ಹಚ್ಲ ಮಮ್ಮ, ಕೆಂಪು ಚಟ್ನಿ ಬರೋಬ್ಬರಿ ಅಲ್ಲಿಗೆ ಹಚ್ಲೇ ಮಮ್ಮ, ಮೆಣಸಿನ್ಕಾಯಿ ಕರದ ಇಡ್ಲೆ ಮಮ್ಮ. ಬಾ ಇನ್ನೊಮ್ಮೆ ಈ ಕಡೆ ಬಾ. ದಾಡಿ ಮಾಡ್ಕೊಂಡು ಮುಖ ತಗೊಂಬರ್ ಬರ್ತಿಲ್ಲ ಹಿಂಗ ಹುಸಲಿಗೆ ಬಾಯ ತಿಂತೀರಿ ನೀವು. ಯಪ್ಪ ಪಾಯ್ಲಿ ಹಿಂಗ್ ಮಾಡೋಣ ನಾವು. ಕಸ್ಕೊಂಡಂಗೆ ಮಾಡಕತ್ತೇನೆ ಎಲ್ಲವೂ. ಒಂದು ರೊಟ್ಟಿಗೆ 10 ರೂಪಾಯಿ, ಒಂದು ಪ್ಲೇಟ್ ಅನ್ನಕ್ಕೆ 20 ರೂಪಾಯಿ, ಜಾಸ್ತಿ ಏನು ತಗೊಂಡ್ರು 15 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಡು. ತಮ್ಮ ರೇಟ್ ಬ್ಯಾರೆ ಆಯ್ತು. ಏನ್ ನಿಮ್ ರೇಟ್? ನಮ್ಮದು ಅಂದೆ ಕಾಲ್ ಮರಿ ಬರ್ತಾವ. ಖಾನಾವಳಿ ಊಟದ್ದು ಅದ ಊಟದ್ದು ರೇಟು ನಿಮ್ದು ಎಷ್ಟು? ಒಂದು ರೊಟ್ಟಿ ಎಕ್ಸ್ಟ್ರಾ ಬೇಡಿದೆ ಅಂದ್ರೆ 10 ರೂಪಾಯಿ. ಒಂದು ಪ್ಲೇಟ್ ಅನ್ನ ಬ್ಯಾರೆ ಬೇಡಿದ್ರ 20 ರೂಪಾಯಿ. ಒಟ್ಟ ನೀ ಏನ ತಿನ್ನು. ಎಕ್ಸ್ಟ್ರಾ 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 ಏನಿದು ಚಿಲ್ರ? 10 ರೂಪಾಯಿ ಒಂದು ರೊಟ್ಟಿ, 20 ರೂಪಾಯಿ ಪ್ಲೇಟ್ ಅನ್ನ, ಚಿಲ್ರ ಇಷ್ಟ ನಿಮ್ ರೇಟ್? ಏನ್ರಿ 25 ರೂಪಾಯಿ ಒಂದು ರೊಟ್ಟಿ ಮಾಡ್ರಿ, ಏರಿಸ್ಬೇಡ್ರಿ. 35 ರೂಪಾಯಿ ಪ್ಲೇಟ್ ಅನ್ನ ಮಾಡ್ರಿ. ಏರಿಸ್ಬೇಡ್ರಿ. ಅಲ್ಲೇ ನಮ್ ಹುರುಪ್ ಬಂದಿತ್ ನಾವ್ 2,000. ನಾವು ಕಿಶನ್ ರೊಕ್ಕ ಇರ್ಲಿಕ್ಕ ಬಸ್ರ ಮಾರಿ ಊಟ ಮಾಡಿ ಹೋಗ್ ಮಕ್ಕಳು ದೋಸ್ತ. ನಮಗ ಏರಿತ್ತು ಎಷ್ಟೋ ತನಕ ಏರಿರುತ್ತೆ, ಒಮ್ಮಿಲ್ಲ ಒಮ್ಮೆ ಇಳಿಯಬೇಕ ತಳಗ. ಇಳಿದ ನೋಡೋಣಂತ. ನಾವು ರೊಕ್ಕದ ಮುಖ ನೋಡಂಗಿಲ್ಲ, ಊಟಕ್ಕೆ ನೀಡೋ ಮುಖ ಒಂದ್ ಟಾಪ್ ಇದ್ರೆ ಸಾಕು. ಆಟ ಬೇಕು ಅವಾಗ. ಟಾಪ್ ಬಾ. ಹೊಸ್ದಾಗಿ ಬಂದಿದಿ, ನಕ್ರ ಬಾಳ್ ಮಾಡಕತ್ತಿದಿ, ಅದಕ್ಕ ಬಂದಿದಿ ಊಟಕ್ಕೆ ಬಾ, ಗೊತ್ತಾಗತ್ತ. ಟಾಪ್ ಆಗುತ್ತೋ ಟೇಪ್ ಆಗುತ್ತೋ ಎಲ್ಲ ಕೂಡಿ ಇಲ್ಲಿಗೆ ಗ್ಯಾಪ್ ಆಗುತ್ತೋ ಅಂತೇಳಿ ಬಾ. ಹತ್ತಿ ಚಿಲ್ಲಿ ಪ್ಲಾಟ್ ಆಟ ಹೋಗು ಹೋಗು ಮಾಡಿ ದಿಲ್ಲಿ ಆಟ, ಹತ್ತಿ ಚಿಲ್ಲಿ ಪ್ಲಾಟ್ ಆಟ ಹೋಗು ಹೋಗು ಮಾಡಿ ದಿಲ್ಲಿ ಆಟ, ಕಲಿಸಲಿ ಸಿಗಿ ಪಾಟ ಆಟ ನಿಮ್ಮವ್ವ ಮಾಡಿದರೆ ಮಾಡ, ಕಲಿಸಲಿ ಸಿಗಿ ಪಾಟ ಆಟ ನಿಮ್ಮವ್ವ ಮಾಡಿದರೆ ಮಾಡ, ಮಾಡಿ ಮಾಡು ಮರ ಮರ ಒಳ್ಳೆ ಮಾಡಿ ಮರ ಮರ ಒಳ್ಳೆ ಒಟ್ಟು ಹೊರಿ ಹುಲ್ಲಾನ ಬಗಲ ಒಟ್ಟು ಹೊರಿ ಹುಲ್ಲಾನ ಎಲ್ಲಿ ಹೊಂಟಿ? ಊಟಕ್ಕ ಇನ್ನ ಅಡಿಗೆ ಮಾಡಿಲ್ಲ ನಾವು. ಯಾವಾಗ ಊಟ ಟೈಮಿಂಗ್ ಎಷ್ಟು ನಿಮ್ದು? ನಮ್ಮದು ಮಧ್ಯಾಹ್ನ 1ಕ್ಕೆ. 1 ಗಂಟೆಕ್ಕ? ಹಂಗ ಹೊಂಟೇನು ಊಟ ಅಂತೇಳಿ. ನಮ್ಮಲ್ಲಿ ಕೆಲವು ಕಂಡೀಷನ್ಗಳದಾವ. ನಿಮ್ಮೂ ಅದಾವ ಕಂಡೀಷನ್? ಮುಂದೆ ನನ್ನ ಮಗಳು, ಆಕೆಯಿಂದ ನಾನು, ನನ್ನಿಂದ ನೀನು. ಬಾ ತಪ್ಪಾಗತ್ತ. ಯಾಕ? ಊರ ಹಿರಿಯ ಮನುಷ್ಯರು ನೀವು. ದೇವಣ್ಣ ಅವರು ನಿಮ್ಮ ಮುಂದೆ ಮಗಳು ಹೊಕ್ಕಳಪ್ಪ ಅಸಹ್ಯ ಆಗತ್ತೆ ಮಗ. ಈಗ ಹುಡುಗಿ ಹೋಗೈತಿ ಹೋಗ್ಲಾಕ ತಪ್ಪನೈತಿ, ಆಕಿಂದ ನಾ ಹೊಕ್ಕೇನ ನೀವು ಬರ್ರಿ. ಕಾಲು ಮರಿ ಹೆಂಗದ ನೋಡಿ, ನಾವು ಸಿಂಗಳಿಗೆ ಮಾರ್ಯಾವ. ಕಂಡಿ ಇಲ್ಲಿ ಅಂದಾರೆ ಹೆಣ್ಮಕ್ಳ ಬೆನ್ನತ್ತೆ ಹೋಗ್ತೀಯಲ್ಲ ಒಲೆ ಹಿಂದಗಡೆ ಬಾ. ಅವನು ಕೆನಲ್ದಾಗ ಬಿದ್ದೆದ್ದು ಬಂದು ಏನು
ಅಡ್ಡಿಲ್ಲ, ಹುಡುಗಿ ಚಂದ ಐತಿ. ಈ ಮುದುಕನ ಸ್ವಲ್ಪ ಅಡ್ಮುಟ್ಟಿದ್ದಂಗೆ ಅದಾನ. ಎಂತೆಂತ್ರ ಕಣ್ಣಾಗ ಮಣ್ಣು ಹಾಕ್ತೀವಿ ಅಂತ ಇವ್ನ ಕಣ್ಣ ಮಣ್ಣು ಹಾಕೋದು ಎಷ್ಟೈತಿನ ವಿಷಯ. ಒಂದಿಲ್ಲ ಒಂದ್ ದಿವ್ಸ ನಾನು ಫಸ್ಟ್ ಕ್ಲಾಸ್ ಆಗಿ ನನ್ನ ಮಗಳನ್ನ ಸೆಕೆಂಡ್ ಕ್ಲಾಸ್ ಮಾಡಿ ನಿನ್ನ ಥರ್ಡ್ ಕ್ಲಾಸ್ ಮಾಡಲಿಲ್ಲ. ನನ್ನ ಹೆಸರು ರಾಜು ಕಂಡಕ್ಟರ್ ಅಲ್ಲ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದಿ